ಬೆಳಗು ಬೆಳಗಲಿ ವಚನ ಜ್ಞಾನ ಒಳಗಲಿ ಬಸವ ಸಂಸ್ಕೃತಿಯತೆ ವಿಶ್ವ ತುಂಬ ಹಬ್ಬಲಿ ಬಸವ ಸಂಸ್ಕೃತಿಯತೆ ವಿಶ್ವ ತುಂಬ ಹಬ್ಬಲಿ ಭಯವೇ ಧರ್ಮದ ಮೂಲ ವಿಶ್ವಮಾನ್ಯ ಸಂದೇಶ ಕಾಯಕವೇ ಕೈಲಾಸ ಇದುವೆ ಶರಣರ ಘೋಷ ಕಾಯಕವೇ ಕೈಲಾಸ ಇದುವೆ ಶರಣರ ಘೋಷ ಇದುವೆ ಶರಣರ ಘೋಷ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಾತ್ಮರಿಗೆ ಸಾಗಲಿ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವಾತ್ಮರಿಗೆ ಸಾಗಲಿ ಸಕಲ ಜೀವಾತ್ಮರಿಗೆ ಸಾಗಲಿ ಸಕಲ ಜೀವಾತ್ಮರಿಗೆ ಸಾಗಲಿ ಗುರು ಬಸವಲಿಂಗಾಯ ನಮಃ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಪಾರ್ವತಿ ಶಿವ ಹರ ಹರ. ನಿಮಗೆ ಟೈಮ್ ಭಾಳ ಆಗ್ಯದ. ನಮಗೆ ಇವತ್ತು ಪ್ರಾರಂಭ, ನಮಗೆ ಹೊಸ ಹುರುಪ, ನಾವು ಹೆಸರು ಕೂತೀವಿ. ಜೋರಾಗಿ ಜಯಘೋಷ ಮಾಡ್ರಿ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಜಯಮಂಗಲಂ ಜಯ ನಮ ಪಾರ್ವತೇ ಶಿವ ಹರ ಹರ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮೂಲ್ಯಕ ನಿಮಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷಣೆ ಆಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಪರಮ ಪೂಜ್ಯರಾಗಿರ್ತಕ್ಕಂಥ ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಎನ್ನ ಆತ್ಮೀಯರು, ಸರಳ ಜೀವಿಗಳು, ತ್ರಿಕಾಲಲಿಂಗ ಪೂಜಾನಿಷ್ಠರು, ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರಾರಂಭಗೊಳ್ಳಲಿರುವ ಬಸವ ಪುರಾಣದ ದಿವ್ಯ ವೇದಿಕೆಯನ್ನು, ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲುದರಿಂದ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರು, ಹಿರಿಯರು, ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ಮಹಾಶಿವಯೋಗಿಗಳ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸುಮಾರು 21 ದಿನಗಳ ಪರ್ಯಂತರವಾಗಿ ನಿಮಗೆಲ್ಲ ಬಸವ ಪುರಾಣವನ್ನು, ಬಸವಣ್ಣನವರ ಚರಿತ್ರೆಯನ್ನು, ಬಸವಣ್ಣನವರ ಅನುಭವದ ನುಡಿಗಳನ್ನು ಸುಮಾರು 21 ದಿನಗಳ ಪರ್ಯಂತರವಾಗಿ ನಿಮಗೆಲ್ಲ ಹೇಳ್ತಾ ಬರ್ತಕ್ಕಂಥ ಆತ್ಮೀಯರು, ಪರಮ ಪೂಜ್ಯರು, ಮಹಾನ್ ವಾಗ್ಮಿಗಳು, ಬಹುಶಃ ಈ ನಾಡಿನೊಳಗಿಂದ ಎಲ್ಲಿಯಾದರೂ ಕೂಡ ಯಾರ ಮುಖಾಂತರ ಆದರೂ ಬಸವ ಪುರಾಣ ಕೇಳ್ತೀವಿ ಎತ್ತಿಕೊಂಡ್ರೆ ಅದು ಯಾರ ಮುಖಾಂತರವಾಗಿ ಕೇಳಬೇಕ್ರಿ ಎತ್ತಿಕೊಂಡ ಕೇಳಿದ್ರೆ ಅದು ನಮ್ಮ ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರ ವಾಣಿಯಿಂದ ಬಸವ ಪುರಾಣ ಅಂತಕ್ಕಂಥ ನಾವೆಲ್ಲ ಕೇಳಬೇಕು. ಇವತ್ತು ನೋಡ್ರಿ, ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಸುಮ್ಮನೆ ನಾನು ನಿಮಗೆ ಅಂತ ಕಲ್ಪನಾ ಮಾಡ್ತೀನಿ. ಬೆಟಗೇರಿಯ ಪರಮ ಪೂಜ್ಯರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ದಿವ್ಯ ಚರಣಕ್ಕೆ ಅನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ವಿಶೇಷವಾಗಿ ಇವತ್ತಿನ ಸಮಾರಂಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಅವರಿವರನ್ನದೇ ಎಲ್ಲ ಅತಿಥಿ ಬಳಗವೇ ಈ ಸಮಾರಂಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಬಸವ ಬುತ್ತಿಯನ್ನು ತಂದಿರತಕ್ಕಂಥ ನಮ್ಮ ಯಾವ್ರಿ ಕುಡಿಗನೂರದ ಗ್ರಾಮದ ಸಮಸ್ತ ತಾಯಂದಿರು, ಶರಣರು ಅವ್ರನ್ನೆಲ್ಲ ಮೊದಲು ಮಾಡಿಕೊಂಡು ಬಹುಶಃ ಕ್ಯಾಡಗಿ ಮಂದಿಗಿಂತ ನಮ್ಮ ಕುಡಿಗನೂರು ಭಕ್ತರು ತಾಯಂದಿರು ಭಾಳ ಕಾಣಕತ್ತಾರ. ನಮ್ಮ ಕ್ಯಾಡಗಿ ಮಂದಿ ಲಾಸ್ಟಿಗೆ ಬರೋರು ಎಲ್ಲರಿಗೆ ನಿದ್ದೆ ಹತ್ತದಾಗ. ಆದರೂ ಇವತ್ತು ಪ್ರಾರಂಭ ದಿವಸ ಇಷ್ಟೆಲ್ಲ ಜನ ಸೇರಿರಲ್ಲ, ಎಲ್ಲ ಕುಡಿಗನೂರು ತಾಯಂದಿರು ಮೊದಲು ಮಾಡಿಕೊಂಡು ಕೇಡಿಗೆ ಮತ್ತು ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರೇ, ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಶರಣಾರ್ಥಿ ಅಂದಾಗ ತಿರುಗಿ ಶರಣಾರ್ಥಿ ಅನ್ರಿ. ಶರಣಾರ್ಥಿ ಇದು ಪ್ರತಿನಿತ್ಯದ ರೂಢಿ. ಇದು ಏನು ಬೆಟಗೇರಪ್ಪಗಳು ಪ್ರವಚನಕ್ಕೆ ಬಂದಾಗ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣಾರ್ಥಿ ಅಂದಾಗ ಟಾಳಿ ಹೊಡಿಬಾರ್ದು. ತಿರುಗಿ ಏನು ನಮಗೆ ನಾವು ಶರಣಾರ್ಥಿ.
ಈ ಸಂಸ್ಕಾರವನ್ನು ಕಲಿಸೋದ್ರ ಸಲುವಾಗಿಯೇ ಬಸವ ಪುರಾಣ ಅಂತಕ್ಕಂಥದ್ದನ್ನು ಇವತ್ತು ಕ್ಯಾಡಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ 21 ದಿನಗಳ ಪರ್ಯಂತರವಾಗಿ ಒಂದು ಕಡೆಗೆ ಬಸವ ಪುರಾಣ, ಇನ್ನೊಂದು ಕಡೆಗೆ ಈ ನಾಡಿನ ಜನತೆಗೆ ಎಂತೀವಿ ಯಾವ ಧರ್ಮ ಸಂಸ್ಕೃತಿಯನ್ನು ನಾವು ಬದುಕಿನೊಳಗಿಂದ ಯಾವ ರೀತಿಯಾಗಿ ಜೀವನ ಕಳಿಬೇಕು ಅನ್ನೋದನ್ನು ಕಲಿಸೋದಕ್ಕಾಗಿಯೇ ಇವತ್ತು ಬಸವ ಪುರಾಣ ಅಂತಕ್ಕಂಥದ್ದು ನಾವು ಆಯ್ಕೆ ಮಾಡ್ಕೊಂಡಿವಿ. ಪುಣ್ಯಾತ್ಮರೇ, ಇವತ್ತು ಪ್ರಾಸ್ತಾವಿಕವಾಗಿ ಅಂದ್ರೆ ಸುಮ್ಮನೆ 2 ಮಾತು ಹೇಳ್ತೀನಿ, ಯಾಕಂದ್ರೆ ಸಮಯ ಭಾಳ ಆಗ್ಯದ. ಏನ್ರಿ, ನಿಮಗೂ ಬೇಸರ ಆಗ್ಯದ, ನನಗೂ ಬೇಸರ ಆಗ್ಯದ, ಹೌದಿಲ್ಲ? ನೀವು ಯಾವಾಗ ಬರ್ತದೆ, ಯಾವಾಗ ಜ್ಯೋತಿ, ಯಾವಾಗ ಬರ್ತಾರೆ ಮೂರ್ತಿಯವ್ರು? ಭಾಳ ಮಂದಿ ಅಲ್ಲೇ ಕೂತಿದ್ರು. ಏನ್ರಿ, ಆ ಮಠ ಯಾವ್ದು ಮಠ ಅದು? ರಾಚ ರೋಡ್ರು ಮಠದಾಗೆ ಕೂತಿದ್ರು. ನಾವು ಬಂದು ಕೂಡ ಒಮ್ಮೆ ಎದ್ನಿತ್ತು, ಒಬ್ಬ ಡೋಳು ತೋಣಿಗೆ ಹೊಡೆದ್ನೆ. ನಾನು ನಾಲು ಯಪ್ಪ ಇನ್ನು ಹಿಂದಾರ ಅಂದಿನ. ಇನ್ನು ಅವ್ರ ರಥ ಇನ್ನೂ ಭಾಳ ದೂರದ, ಇದು ನಮ್ಮದಲ್ಲ, ಇದು ನಮ್ಮ ರಥ, ಇದು ಬೇರೆನೇ ಅದ ಅಂದಿನ. ಯಾಕಂದ್ರೆ ನೀವೆಲ್ಲ ಕೈ ಕೂತೀರಿ. ಇವತ್ತು ಸಮಯ ಭಾಳ ಆಗ್ಯದ, ನಾಳೆಗೆ ಹಿಂಗೆ ಆಗಂಗಿಲ್ಲ. ಒಂದು ಕಲ್ಪನೆ ಇರಲಿ ಪುಣ್ಯಾತ್ಮರೇ, ಇವತ್ತು ನೀವೆಲ್ಲ ಈ ನಾಡಿನ ಜನತೆ ನೀವೆಲ್ಲ ಎಷ್ಟು ಪುಣ್ಯ ಮಾಡಿರಿ ಎತ್ತುಕೊಂಡಂತ ಕೇಳಿದ್ರೆ, ಸುಮಾರಿಂದ 25 ಹಳ್ಳಿಗಳನ್ನು ಇವತ್ತು ನಾನಾಗಲಿ, ಕ್ಯಾಡಿಗೆ ಅಪ್ಪಗಳಾಗಲಿ, ಸುಮಾರಿಂದ ನಮ್ಮ ಇಂಚಿಗೇರಿಯ ಪರಮ ಪೂಜ್ಯರ ಮೊದಲು ಮಾಡಿಕೊಂಡು, ಶಿವಪುರದ ಪರಮ ಪೂಜ್ಯರ ಮೊದಲು ಮಾಡಿಕೊಂಡು, ಅಗರಿಕೇಡ, ರ್ವಾಡಿಗೆ, ಹೀಗೆಲ್ಲ ಎಲ್ಲ ಸ್ವಾಮೀಜಿಯವರು ಕೂಡಿಕೊಂಡು ಬಹುಶಃ ನಾವೆಲ್ಲ ನೀವೊಂದು ಅರ್ಥ ಮಾಡ್ಕೋಬೇಕು. ಕ್ಯಾಡಿಗೆ ಆಗಲಿ, ಸುತ್ತಮುತ್ತಲ ಗ್ರಾಮದ ಜನತೆ ಆಗಲಿ, ಇವತ್ತು ಜಗತ್ತಿನೊಳಗೆ ಅಂದ್ರೆ ನಿಮ್ಮಿಂದ ರೊಕ್ಕ ಬೇಡ್ಲಿಕ್ಕೆ ಅಂದ್ರೆ ತಿರುಗಾಡ್ತಕ್ಕಂಥ ಸ್ವಾಮಿಗಳ ಜಗತ್ತಿನೊಳಗೆ ಭಾಳ ಜನ. ಏನ್ರಿ, ಬಂಗಾರ ಬೇಡ್ಕೋತಂದು ತಿರುಗಾಡ್ತಕ್ಕಂಥ ಮಠಾಧೀಶರಿ ಅಂದ ಭಾಳ ಜನ. ಆದರೆ ಇವತ್ತು ನಮ್ಮ ಕ್ಯಾಡಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳನ್ನು ಇವತ್ತು ಇಡೀ ನಾಡಂತಕ್ಕಂಥ ಮೆಚ್ಚುಕೋಬೇಕು. ಪ್ರತಿ ಹಳ್ಳಿಗೆ ಅಂದ ಹೋಗಿ ಒಂದು ಕಡೆಗೆ ಅಂದ ಬಸವಣ್ಣನವರ ಚರಿತ್ರೆಯನ್ನು, ಒಂದು ಕಡೆಗೆ ಅಂದ ಬಸವ ಪುರಾಣವನ್ನು, ಇನ್ನೊಂದು ಕಡೆಗೆ ಅಂದ ಯಾವ ಬಸವರಾಜೇಂದ್ರ ಶಿವಗಳು ಈ ಪ್ರತಿಯೊಂದು ಹಳ್ಳಿಗೆ ಅಂದ ಜೋಳಿಗೆ ಅಂತಕ್ಕಂಥ ತೊಗೊಂಡೋಗಿದ್ರು ಪುಣ್ಯಾತ್ಮರೇ. ಇವತ್ತು ನಾವು ಕ್ಯಾಡಿಗೆ ಒಳಗನೆ 21 ದಿವಸದಿಂದ ಪುರಾಣ ಅಂತಕ್ಕಂಥ ಹಚ್ತೀವಿ. ಏನ್ರಿ, ನಾವು ಇಲ್ಲೇ ಅಂದ ಅದ್ದೂರಿಯಾಗಿ ಅಂದ ಕಾರ್ಯಕ್ರಮ ಮಾಡಿ ಏನೋ ಒಂದು ಕೇಕ್ ಕಟ್ ಮಾಡಿ ಬಿಡ್ಬೋದಾಗಿತ್ತು. ಆದರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಸಂಕಲ್ಪ ಏನು ಒತ್ತಿಕೊಂಡದೆ ಕೇಳಿದ್ರೆ, ಇವತ್ತು ಭಕ್ತರಿಂದ ಕಷ್ಟದೊಳಗಿದ್ದಾಗ ನಾನು ಭಕ್ತರಿಗೆ ಅಂದ್ರೆ ರೊಕ್ಕ ಕೇಳ್ಕೊ ತಿರುಗಾಡೋದು ಬೇಡ, ಆ ಭಕ್ತರಿಗೆ ಎದುರಾಗಿಂದ ಕಷ್ಟದೊಳಗೆ ಅದಾರ ಹತ್ತುಕೊಂಡೆ ಕೇಳಿದ್ರೆ, ಇವತ್ತಿನ ನಾಡಿನ ಜನತೆ ಎಟ್ಟರ ಮಟ್ಟಿಗೆ ಅಂದ್ರೆ ಧರ್ಮ ಅಂತಕ್ಕಂಥ ಧರ್ಮಹೀನರಾಗ್ಯಾರ ಹತ್ತುಕೊಂಡು ಕೇಳಿದ್ರೆ, ಎಲ್ಲಿ ನೋಡ್ತಿಲ್ಲ ಅಂದ್ರೆ ಸೆರೆ ಕುಡಿಯೋರು ಹೆಚ್ಚಾಗಾರೆ, ಗುಟ್ಕಾ ತಿನ್ನೋರಿಂದ ಹೆಚ್ಚಾಗಾರೆ, ಏನ್ರಿ ಇಸ್ಪೇಟ್ ಆಡ್ತಕ್ಕಂಥವ್ರು ಹೆಚ್ಚಾಗಾರೆ. ಈ ಎಲ್ಲ ಜನತೆಯ ಮಧ್ಯದ ಒಳಗೆ ನಾನು ಅವರೆಲ್ಲಾನು ಕುಡಿದು ಹಾಳಾಗಿರ್ತಕ್ಕಂಥ ಭಕ್ತರ ಬಳಿ ನಾನೆಂದ ದುಡ್ಡು ಕೇಳೋದು ಬೇಕಾಗಿಲ್ಲ. ಅವ್ರು ನನ್ನ ಜೋಳಿಗೆಯಿಂದ ರೊಕ್ಕ ಹಾಕೋದ್ರ ಬದಲಾಗಿ ಅವ್ರು ಮಾಡ್ತಕ್ಕಂಥ ದುಶ್ಚಟಗಳನ್ನ ನನ್ನ ಜೋಳಿಗೆಯಿಂದ ಹಾಕಲಿ ಎತ್ತಿಕೊಂಡು 25 ಹಳ್ಳಿಗಳನ್ನು ನಿತ್ಯನೂ ಕೂಡ ನಾವೆಲ್ಲ ಮಠಾಧೀಶರು ಆ ಊರೊಳಗಿಂದ ಹೋಗಿ ಅಂದ ಭಿಕ್ಷೆ ಬೇಡ್ಕೊಂಡು ಬಂದೀವಿ. ಇವತ್ತು ನೋಡ್ರಿ ಎಷ್ಟು ಆನಂದ ಅನಿಸ್ತದಲ್ರಿ. ಒಂದು ದಿವಸದ ಬಸವ ಪುರಾಣ ಇವತ್ತು ಈ ತಾಯಂದಿರು ಬಂದಾರ, ಎಷ್ಟು ಜನ ಬುತ್ತಿ ತೊಗೊಂಡು ಬಂದಾರ ಕಲ್ಪನಾ ಅದಿಲ್ರಿ? ಏನ್ರಿ, ಇಟ್ಟು ಜನ ತಾಯಂದಿರಿಂದ ಬುತ್ತಿ ತೊಗೊಂಡು ಬಂದಾರ. ಇದು ಒಂದೇ ದಿವಸದ ಬಸವ ಪುರಾಣದಿಂದ ಪ್ರಭಾವ. ಇನ್ನು 21 ದಿನಗಳ ಪರಂತರವಾಗಿ ನೀವು ನಿತ್ಯನೂ ತಪ್ಪಲಾರ್ದಂಗ ನಿತ್ಯನೂ ಕೂಡ ಯಾವ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರ ವಾಣಿಯಿಂದ ನೀವು ಬಸವ ಪುರಾಣ ಅಂತಕ್ಕಂಥ ಕೇಳಿದ್ರಿ ಎತ್ತಿಕೊಂಡಂದ್ರೆ ಬಹುಶಃ ನೀವು ಜಗತ್ತಿನೊಳಗೆ ತಾಯಿಂದ ನೀವು 2ನೇ ಅಕ್ಕಮಾದೇವಿ ಆಗ್ತೀರಿ, ನೀವು 2ನೇ ಬಸವಣ್ಣ ಆಗ್ಲಿಕ್ಕಿಂದ ಸಾಧ್ಯ ಐತಿ. ಆ ರೀತಿಯಾಗಿಂದ ತಯಾರು ಮಾಡೋದಕ್ಕಾಗಿಯೇ ಇಟ್ಟೆಲ್ಲ ಕಾರ್ಯಕ್ರಮ ಅಂತಕ್ಕಂಥ ಹಮ್ಮಿಕೊಂಡು ಈ ಪುಣ್ಯಾತ್ಮರೇ. ಆ ಕಾರ್ಯಕ್ರಮದೊಳಗೆ ನೀವು ನಿತ್ಯನೂ ಕೂಡ ಏನ್ರಿ, ನಾನು ಹೇಳೋದಕ್ಕಿಂತಲೂ ಕೂಡ ಪೂಜ್ಯರ ಪ್ರವಚನ ಅಂತಕ್ಕಂಥ ಕೇಳಬೇಕು. ಏನ್ರಿ, ನಾವು ಸ್ವಾಮಿಗಳು ಏನ್ರಿ, ನಾನು 106 ಊರಾಗ ಒಂದು ದಿವಸನೂ ಪುರುಸತ್ತಿಲ್ಲಾರ್ದಂಗೆ ನಾ ಪುರಾಣ ಹೇಳ್ತೀನಿ ಖರೆ. ಆದ್ರೆ ಬೆಟಗೇರಿ ಸ್ವಾಮಿಗಳು ಬಸವ ಪುರಾಣ ತಿಳ್ಕೊಂಡ್ರೆ ನಾವೆಲ್ಲ ಸ್ಟೇಜಿನ ಮೇಲೆ ಕೂತ್ಕೊಂಡಿಂದ ಪುರಾಣ ಕೇಳಂಗಿಲ್ಲ. ಅವ್ರು ಎದುರಿಗೆ ಕೂತ್ಕೊಂಡು ನಿಮ್ಮ ಭಕ್ತರಂಗೆ ನಾವು ಕೂಡ ಭಕ್ತರಂಗೆ ಎದುರಿಗೆ ಕೂತಂದು ಅವ್ರ ಪುರಾಣ ಅಂತಕ್ಕಂಥ ಕೇಳ್ತೀವಿ. ಯಾಕೆ ಹತ್ಕೊಂಡು ಕೇಳಿದ್ರೆ ಆ ಪುರಾಣದೊಳಗೆ ನಾಟ ತಾಕತ್ತದೆ, ಆ ಪುರಾಣದೊಳಗೆ ನಾಟ ಶಕ್ತಿ ಇದೆ, ದಾಸೋ ಮನೋಭಾವನೆ ಬರ್ತದೆ, ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ಹೋಗ್ತವೆ. ಏನ್ರಿ, ಪುಣ್ಯ ಜೀವನ ಅಂತಕ್ಕಂಥ ಕಳೀಲಿಕ್ಕೆ ಏನು ಬೇಕು ಅದನ್ನೆಂದ ಬಸವ ಪುರಾಣ ಅಂತಕ್ಕಂಥ ಕೊಡ್ತದೆ ಪುಣ್ಯಾತ್ಮರೇ. ಇವತ್ತು ಪ್ರಾರಂಭ ದಿವಸ ನೋಡ್ರಿ, ಇವತ್ತೆಲ್ಲ ಇಟ್ಟು ಜನ ಪೂಜ್ಯರು. ಸುಮ್ಮನೆ ನಿಮ್ಗೊಂದು ಮಾತು ಹೇಳ್ತೀನಿ, ನಾವು ಯಾರಿಗಾರಂದ ಕೈಲಾಸೆಯಲ್ಲಿ ಆದರೆ ತದ್ಕೊಂಡು ಮ್ಯಾಲ ಕೈ ಮಾಡಿ ತೋರಿಸ್ತೀವಿ. ಯಾರಿಗಂದ ಕೈಲಾಸೆಯಲ್ಲಿ ಅದ ಕೆಲವು ಮಂದಿ ಕಾಶಿ ತೋರಿಸ್ತಾರ, ಯಾರು ಧರ್ಮಸ್ಥಳ ತೋರಿಸ್ತಾರ, ಯಾರು ತಿರುಪತಿಗೆ ಹೋಗಿಂದ ತಲೆ ಬಳಸ್ಕೊಂಡು ಬಂದು ಅದೇ ಕೈಲಾಸ ತಗೊಂಡು ಹೇಳ್ತಾರ. ಒಂದು ಮಾತು ಹೇಳ್ತಾರೆ, ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಇವತ್ತು ಯಾವುದಾದ್ರೂ ಕೂಡ ಕೈಲಾಸ ಇತ್ತು ಒತ್ತಿಕೊಂಡಂದ್ರೆ ಏನ್ರಿ, ಪೂಜ್ಯರಾಗಿರ್ತಕ್ಕಂಥ ಹಾನಗಲ್ಲದ ನೋಡ್ರಿ, ಇಡೀ ಸ್ವಾಮಿತ್ವ ಕುಲಾಭ ಆಗ್ತದೆ. ಕಲ್ಪನೆ ಇರಲಿಮ್ಮ, ನೀವು ಭಕ್ತರ ಅಷ್ಟೇ ಅಲ್ಲ, ಇಡೀ ಈಗ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಯಾರೇ ವಿರಕ್ತ ಮಠಾಧೀಶರಿರಲಿ, ಯಾವ ಶಿವಾಚಾರ್ಯ ಮಠಾಧೀಶರು ಇರಲಿ, ಯಾರಿದ್ರು ಕೂಡ ಜಗತ್ತಿನೊಳಗೆ ಅಂತ ತಲಿಬಾಗ್ತಕ್ಕಂಥದ್ದು ಒಂದೇ ಒಂದು ಜಾಗದೊಳಗೆ. ಆ ಜಾಗ ಯಾವ್ದು ಹೊತ್ತುಕೊಂಡು ಕೇಳಿದ್ರೆ ಹಾನಗಲ್ ಪೀಠಕ್ಕೆ ಮಾತ್ರ ಅಂತ ಕೈ ಮುಗಿತೀವಿ ಹೊರತಾಗಿ ನಾವೆಲ್ಲ ಸ್ವಾಮಿಗಳಿಂದ ಏನ್ರಿ ಆ ಹಾನಗಲ್ ಪೀಠಕ್ಕೆ ನಾವು ತಲಿಬಾಗ್ತೀವಲ್ಲ, ಅಂಥ ಹಾನಗಲ್ ಪೀಠಕ್ಕೆ ದೊಡ್ಡ ಮಹಾತ್ಮರೆಲ್ಲ ಕೈ ಎಂತೀವಿ ತಲಿಬಾಗುವಾಗ ಅದೇ ಹಾನಗಲ್ ಪೀಠನೇ ಇವತ್ತು ನಿಮಗೆ ಕ್ಯಾಡಗಿ ಗ್ರಾಮಕ್ಕೆ ಬಂದದ್ದು. ನೀವು ಎಷ್ಟು ಪುಣ್ಯ ಮಾಡಿ ಏನ್ರಿ, ಕ್ಯಾಡಗಿ ಗ್ರಾಮಕ್ಕೆ ನಿಮಗೆ ಹಾನಗಲ್ಲಕ್ಕೆ ಹೋಗಿ ಅಂದ ಪೂಜ್ಯರ ದರ್ಶನ ತೊಗೊಳಕ್ಕಾಗಂಗಿಲ್ಲ.
ಹುಬ್ಬಳ್ಳಿಗೆ ಹೋಗಿಂದ ಪೂಜ್ಯರ ದರ್ಶನ ತೊಗೊಳಕಂದ ಆಗಂಗಿಲ್ಲ. ಆದ್ರೆ ಕ್ಯಾಡಿಗೆ ಅಪ್ಪಗಳು ಎಂಥ ದೊಡ್ಡ ಗುಣ ಹತ್ತಿಕೊಂಡು ಕೇಳಿದ್ರೆ ನನ್ನ ಭಕ್ತರಿಗೆಂದ ಹಾನಗಲ್ ಮಠಕ್ಕೆ ಹೋಗಿಂದ ಪೂಜ್ಯರ ದರ್ಶನ ತೊಗೊಳಕ್ ಆಗಂಗಿಲ್ಲ, ಹುಬ್ಬಳ್ಳಿಗೆ ಹೋಗಿಂದ ದರ್ಶನ ತೊಗೊಳಕ್ ಆಗಂಗಿಲ್ಲ. ಅಂತ ಹುಬ್ಬಳ್ಳಿ ಹಾನಗಲ್ ಮಠದ ಪೂಜ್ಯರನ್ನೇ ಕ್ಯಾಡಿಗೆ ಮಠಕ್ಕಿಂದ ಕರೆಸಿ ನಿಮಗೆಲ್ಲ ದರ್ಶನ ಆಶೀರ್ವಾದವನ್ನು ಕೊಡಿಸ್ಲಕತ್ತಾರಲ್ಲ, ನಿಮ್ಮಂಥ ಭಾಗ್ಯವಂತರ ಯಾರೂ ಇಲ್ಲ. ಇದು ಎಲಿತನೇ ನಡೀತದ. 21 ದಿನಗಳ ಪರ್ಯಂತರವಾಗಿ ದೊಡ್ಡ ದೊಡ್ಡ ಮಹಾತ್ಮರು ಬರ್ತಾರೆ, ದೊಡ್ಡ ದೊಡ್ಡ ತಪಸ್ಸುಗಳು ಬರ್ತಾರೆ. ಇಲ್ಲಿ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥವ್ರು ಯಾರೂ ಸಾಮಾನ್ಯರಾಗಿರ್ತಕ್ಕಂಥವ್ರಲ್ಲ. ಒಂದೇ ತಲೆಗೆ ಇಟ್ಕೋಬೇಕು ನೀವು. ಏನ್ರಿ, ಇವ್ರು ಯಾರು ಕೂಡ ಸಾಮಾನ್ಯರಾಗಿರ್ತಕ್ಕಂಥವ್ರಲ್ಲ. ಎಲ್ಲ ಪೂಜ್ಯರು ಕೂಡ ಮಹಾನ್ ತಪಸ್ಸುಗಳದಾರೆ, ಏನ್ರಿ ಯೋಗಿಗಳದಾರೆ, ದೊಡ್ಡ ದೊಡ್ಡ ಪ್ರವಚನಕಾರದಾರೆ. ನಿನ್ನಿನ ದಿವಸ ಅಂದ ನಿಮ್ಮೂರಿಗೆ ಯಾರು ಬಂದಿದ್ರು ನಿಮಗೆ ಗೊತ್ತಿಲ್ಲ. ನಿಮ್ಮೂರಿಗಂದ ಯಾವ ಶಿರಟ್ಟಿಯ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಕೂಡ ನಿಮ್ಮ ಮಠಕ್ಕೆಂದ ಏನ್ರಿ ಬಂದರು. ನಿನ್ನೆ ರೋಡಿಗೆ ಕಾರ್ಯಕ್ರಮದೊಳಗೆ ಏನ್ರಿ ಸಂಚಾರಿ ಪುರಾಣದೊಳಗಿಂದ ಅವರು ಕೂಡ ಭಾಗವಹಿಸಿ ಹೋದ್ರು ಅಂತ ತಿಳ್ಕೊಂಡ್ರೆ ಇವತ್ತು ತಾವಾಗಿನೇ ಇಲ್ಲಿ ಮಠಕ್ಕೆಂದ ಬಂದು ನಿಮಗೆಲ್ಲ ಭಕ್ತರಿಗೆ ದರ್ಶನ ಆಶೀರ್ವಾದ ಕೊಡ್ಲಾಕತ್ತಾರ ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಭಾಳ ಪುಣ್ಯ ಮಾಡಿರಿ ಪುಣ್ಯಾತ್ಮರೇ. ಈ ಎಲ್ಲ ನಡೀತಕ್ಕಂಥ ಕಾರ್ಯಕ್ರಮದೊಳಗೆ ಏನ್ರಿ ಸಣ್ಣವ್ರು ಅನ್ನಂಗಿಲ್ಲ, ದೊಡ್ಡವ್ರು ಅನ್ನಂಗಿಲ್ಲ. ಏನ್ರಿ ನಾ ಸಾವುಕಾರ ಇದ್ದೀನಿ, ನಾ ಗೌಡಿದ್ದೀನಿ, ನಾ ಕುಲಕರ್ಣಿದ್ದೀನಿ. ಈ ಜಾಗದೊಳಗಿಂದ ಇದು ಎಂಥ ಪವಿತ್ರ ಜಾಗ ತಿಳ್ಕೊಂಡು ಕೇಳಿದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಗಳು ಪಾದ ಇಟ್ಟಂದ ತಿರುಗಾಡಿರ್ತಕ್ಕಂಥ ಪುಣ್ಯ ಭೂಮಿ ಎತ್ತಿಕೊಂಡಂದಾಗ ಈ ಮಣ್ಣಿ ಎಂತ್ವಿ, ಈ ಭೂಮಿದಿಂದ ಒಂದು ಸ್ವಲ್ಪ ಮಣ್ಣ ನಮ್ಮ ಮೈಗೆ ಹತ್ತಿದ್ರೆ ಸಾಕು, ನಮ್ಮ ಜನ್ಮ ಅಂತಕ್ಕಂಥ ಪಾವನ ಆಗ್ತದೆ. ಎಲ್ಲಿ ಜಾಗ ಸಿಗ್ತದ ನೀವೆಲ್ಲರೂ ಕೂಡ ಶಾಂತಿ ರೀತಿ ಕೂತ್ಕೊಳ್ರಿ. ಇವತ್ತೆಲ್ಲ ತರುಣರಿಂದ ತಯಾರಾಗ್ರಿ, ಯಾಕಂದ್ರೆ ಜನ ಭಾಳ ಬರ್ತಾರೆ. ಇವತ್ತು ಪ್ರಾರಂಭದ ಬಹುಶಃ ನನಗನಿಸಿ ಮಟ್ಟಿಗೆ ಈ ಜಾಗ ಏನೂ ಸಾಲಿಕ್ಕಿಲ್ಲ ಏನ್ರಿ. ಅಷ್ಟು ಜನ ಬರ್ತಾರ. ಬಂದವ್ರಿಗೆ ಏನಿಲ್ಲ, ನಮ್ಮದು ಒಂದೇ ಒಂದು ವಿನಂತಿ. ಏನು ವಿನಂತಿ ಹತ್ತಿಕೊಂಡೆ ಕೇಳಿದ್ರೆ ಯಾರೇ ಪರಸ್ಥಳದವ್ರು ಬಂದ್ರು ಒಂದನ್ನು ಕ್ಯಾಡಗಿ ಮನೆಯಿಂದ ಒಂದು ಕಲೀರಿ. ಇವತ್ತು ಪ್ರಾರಂಭ ದಿವಸ ಒಂದು ಹೇಳ್ತೀನಿ ನಿಮಗೆ, ಯಾವುದೇ ನಮ್ಮ ಊರಾಗಿಂದ ಹೊಸ ಮುಖ ಕಾಣುತ್ತವ ಹತ್ತಿಕೊಂಡ್ರೆ ನಮಸ್ಕಾರಿ ಅಣ್ಣ ಏನ್ರಿ ಈಟೆ ಅನ್ನೋದು. ಯಾರಿಗೆ ಹೆಣ್ಮಕ್ಳು ಹೊಸ ಮುಖ ಕಾಣುತ್ತವ ಅಂದ್ರೆ ನಮಸ್ಕಾರಿ ಅಕ್ಕ ತನ್ಕೊಂಡು ಅನ್ನೋದು. ನಡ್ರಿ ಪ್ರಸಾದ ಮಾಡಿ ನಡ್ರಿ, ನೀರು ಕುಡಿ ನಡ್ರಿ ಎತ್ತಿಕೊಂಡು ನೀವು ಬರೇ ಬಂದವರಿಗಿಂದ ಪ್ರಸಾದ ನೀರಿನ ವ್ಯವಸ್ಥೆ ಮಾಡಿದ್ರೆ ಸಾಕು. ಕ್ಯಾಡಗಿ ಊರಿನ ಕೀರ್ತಿ ಇಡೀ ನಮ್ಮ ರಾಜ್ಯ ತುಂಬ ಅಲ್ಲ ದೇಶ ತುಂಬ ಕೂಡ ಬೆಳಗ್ತದೆ ಪುಣ್ಯಾತ್ಮರೇ. ಅಟ್ಟು ಕೆಲಸ ಅಂತಗಂದು ಮಾಡಿಕೊಂಡು ನಮಗೆ ಯಾರ ಪಾಲಿಗೆ ಏನು ಕೆಲಸ ಬರ್ತದೆ ಅದನ್ನೆಲ್ಲನೂ ಕೂಡ ಮಾಡಿಕೊಂಡು ಆ ಬಸವ ಪುರಾಣ ಅಂತಗಂದು ಕೇಳಿ ನಾವು ನೀವೆಲ್ಲರೂ ಕೂಡ ಧನ್ಯರಾಗೋಣ ತಗೊಂಡಂಥ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ, ಇವತ್ತೆಲ್ಲ ಭಾಳ ದೊಡ್ಡ ಏನ್ರಿ ನಮ್ಮೆಲ್ಲ ಹಿರಿಯರು ಬಂದಾರ, ನಮ್ಮ ಬಸವರಾಜ ಅಣ್ಣದೆಲ್ಲ ಬಂದಾರ. ಅವರೆಲ್ಲ ನೋಡಿ ಮಠ ಏನೂ ಇದ್ದಿಲ್ಲ, ಇದ್ರಾಗೆ ಇದ್ದೇವೆ ನಾವು ಏಸೂರಸ್ಥಾನ. ಈಗ ಹೊಸ ಮಠ ಆಗಿದೆ, 2 ವರ್ಷ ಆಯಿತು, ನಮಗೂ ಬೆಡ್ ಸಿಗ್ಲಾಕತ್ತಾವ. ಮೊದಲು ಚಾಪಿನೇ ಹಾಕೋರು ನಮ್ಮ ಕ್ಯಾಡಿಗೆ ಅಪ್ಪಗಳು. ಚಾಪಿಗೆ ಕೊಟ್ಟು ಕೂಡ ನಾವು ಮಾಳಿ ಮಗ ಅಲ್ಲಿ ಇಲ್ಲಿ ಹೋಗಿ ಏನ್ರಿ. ಇವತ್ತು ನೋಡ್ರಿ ಇಂಥ ಸುಂದರವಾಗಿರ್ತಕ್ಕಂಥ ಮಠ ಬಹುಶಃ ಈ ಭಾಗದೊಳಗೆ ಇಟ್ಟು ಸುಂದರವಾಗಿರ್ತಕ್ಕಂಥ ಮಠ ಎಲ್ಲಿನೂ ಕೂಡ ಕಾಣಂಗಿಲ್ಲ. ಅದನ್ನು ಕೈಲಾಸ ರೂಪದೊಳಗೆ ಅಂತ ತಯಾರು ಮಾಡಿರ್ತಕ್ಕಂಥವ್ರೆ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು. ಅವರು 60ನೇ ವರ್ಷದ ಹುಟ್ಟುಹಬ್ಬದ ಪುಣ್ಯಾತ್ಮರೇ. ನಾವು ನೀವೆಲ್ಲ ಬರೀ ನಿಮಗೆ ತಲ್ಲ, ನಾವು ನೀವು ಎಲ್ಲರೂ ಕೂಡಿ ಅಂದರೆ 21 ದಿನಗಳ ಪರ್ಯಂತರವಾಗಿ ಕಂಕಣಬದ್ಧರಾಗಿ ನಿಂತು ಈ ಕಾರ್ಯಕ್ರಮ ಅಂತಕ್ಕಂಥ ಯಶಸ್ವಿ ಮಾಡೋಣ ಅಂತಕೊಂಡಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಗುರುಪಾದಕ್ಕಿಂದ ಅರ್ಪಿಸ್ತಾ ಇದ್ದೆ. ಪ್ರಪದ್ಯಾಮೇ ಸದ್ಯೋ ಜಾತಾಯ ವೈ ನಮೋ ನಮ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ಲಂ ಶಿವಾರ್ಪಣಂ ವೆಲ್ಲಭತಡಿಂ ಕ್ಯಾಡಗಿ ಗ್ರಾಮ. ಇಲ್ಲಿ ಭಾಳ ಮಹತ್ವದ ಕಾರ್ಯಕ್ರಮಗಳು ಪ್ರಾರಂಭವಾಗಿವೆ. ಬಸವಪುರಾಣ, ಸಂಚಾರಿ ಬಸವಪುರಾಣ 21 ದಿವಸ ಇಂಡಿ ತಾಲೂಕಿನ 40 ಗ್ರಾಮಗಳಲ್ಲಿ ಸಂಚರಿಸಿ ಭಕ್ತರಿಗೆ ಮಾನಸಿಕ ನೆಮ್ಮದಿಯನ್ನು ಕೊಟ್ಟಿದೆ. ಭಾವನಾತ್ಮಕವಾಗಿ ನಿಮ್ಮನ್ನೆಲ್ಲ ಶ್ರೀಮಂತಗೊಳಿಸಿದೆ. 21 ದಿವಸದ ಸಂಚಾರಿ ಬಸವಪುರಾಣ. ಇವತ್ತು ಸ್ಥಾನಿಕವಾಗಿ ಅದೇ ಬಸವಪುರಾಣ 21 ದಿವಸಗಳವರೆಗೆ ನಡೆಯುವಂಥದ್ದು ಪ್ರಾರಂಭವಾಗ್ತಾ ಇದೆ. ಈ ಮಠದ ಪರಂಪರೆಯ ಹಲವಾರು ಗುರುಗಳು ಆ ಶ್ರೀಗಳವರ ಒಂದು ಸ್ಮರಣೆ, ಲಿಂಗೈಕ್ಯ ಸ್ಮರಣೋತ್ಸವ, ಈ ಕಾರ್ಯಕ್ರಮಗಳ ನಿಮಿತ್ತವಾಗಿ ಮತ್ತು ಈಗಿರುವಂತಹ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಒಂದು ಸಮಾರಂಭ.
ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಂದು ಭಾಗಿಯಾಗಿರುವಂತಹ ಶ್ರೀಗಳವರು ಶಂಕರರಾಜೇಂದ್ರ ಮಹಾಸ್ವಾಮಿಗಳು, ಪ್ರಭುಶಂಕರೇಶ್ವರ ಗಚ್ಚಿನಮಠ ಅಮೀನ್ಗಢ, ಶಬ್ರ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಾವಗಿ ಲಿಂಗೇಶ್ವರಿ ಹಿರೇಮಠ ಗಡಿ ಗೌಡಗಾಂವ್, ಶಿವಬಸವರಾಜೇಂದ್ರ ಅಧ್ಯಕ್ಷತೆ ವಹಿಸಿದ್ದಾರೆ. ನಿಮ್ಮ ಶ್ರೀಗಳು ಬಸವ ನುಡಿಯನ್ನು ಅಂದರೆ 21 ದಿವಸಗಳವರೆಗೆ ಬಸವ ಪುರಾಣವನ್ನು ನಿಮಗೆ ಶ್ರವಣ ಮಾಡಿಸಲು ಆಗಮಿಸಿರುವ ಬಸವ ಪುರಾಣ ಭಾಸ್ಕರ ಶ್ರೀಮಾನ್ಯ ಪ್ರಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು 3000 ವಿರಕ್ತ ಮಠ ಉಪ್ಪಿನ ಬೆಟಗೇರಿ ಈ ಶ್ರೀಗಳವರು. ಇನ್ನು ಸಮ್ಮುಖದಲ್ಲಿ ಹಲವಾರು ಶ್ರೀಗಳಿದ್ದಾರೆ. ಆ ಎಲ್ಲ ಶ್ರೀಗಳವರಿಗೆ ನಾವು ನಮನಗಳನ್ನು ಹೇಳ್ತಾ, ಯಾವತ್ತು ಪುರಾಣಕ್ಕೆ ಬಂದಿರುವಂಥ ಕಲಾವಿದರೆ ಮತ್ತು ಸದ್ಭಕ್ತರೇ, ಎಲ್ಲ ತಾಯಂದರೆ ಮತ್ತು ಮುಖ್ಯ ಅತಿಥಿಗಳೆಲ್ಲ ಈ ಸಮಾರಂಭದಲ್ಲಿ ಇದ್ದಾರೆ. ಈ ಸಮಾರಂಭದಲ್ಲಿ ಶರಣ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಜನಪ್ರಿಯ ಶಾಸಕರು, ನಿಮ್ಮ ಇಂಡಿ ಶಾಸಕರು, ಹಾಗೂ MY ಪಾಟೀಲ್ ಅವರು ಅಫ್ಜಲ್ಪುರದವರು ಶಾಸಕರು, ಮುಖ್ಯ ಅತಿಥಿಗಳಾಗಿ ಸಾರ್ವಭೌಮ ಬಗಲಿ, ಕಾಸುಗೌಡ ಪಾಟೀಲ್, ದಯಾಸಾಗರ್ ಪಾಟೀಲ್, BD ಪಾಟೀಲ್, ಬಸವರಾಜ್ ಸಾವುಕಾರ್ N ಕುಮಸಗಿ, ಬಸಲಿಂಗಪ್ಪ ಶಿ ಖೇಡ್ಗಿ, SS ನಾಗಠಾಣವರು, ಶ್ರೀ SM ಖೇಡ್ಗಿಯವರು, ಶ್ರೀ ಸಿದ್ದರಾಮು ಲಬ್ಬ, ಶ್ರೀ ಅನಿಲ್ ಜಮಾದಾರ್, ಸಂಗಣ್ಣ ಮಾದಗೊಂಡ ಮತ್ತು ಇನ್ನು ಅನೇಕರು ಈ ವೇದಿಕೆ ಮೇಲೆ ಇದ್ದಾರೆ. ನಿಮ್ಮ ಗ್ರಾಮ ಭಾಳ ಉತ್ತಮ ಪರಿಸರದಲ್ಲಿ ಸ್ಥಾಪಿತವಾಗಿದೆ. ಈ ಮಠ ಮತ್ತು ನಿಮ್ಮ ಗ್ರಾಮ ಭೀಮಾ ನದಿ ತೀರದಲ್ಲಿ ದಡದಲ್ಲಿ ಈ ಗ್ರಾಮ ಮತ್ತು ಈ ಗ್ರಾಮದಲ್ಲಿರುವ ಮಠ ಸ್ಥಾಪಿತವಾಗಿದೆ. ಯಾವಾಗಲೂ ಕೂಡ ಹರಿವ ನದಿಗೆ ಮೈಯೆಲ್ಲ ಕಾಲು ಅಂತ ಶರಣರು ಹೇಳ್ತಾರೆ. ಅಂದರೆ ನದಿ ಹರಿತಾ ಇರ್ತದೆ. ನಾವೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಕಾಲುಗಳಿವೆ, 2 ಕಾಲುಗಳು ಮಾತ್ರ. ಆದರೆ ನದಿ ಹರಿಬೇಕಾದ್ರೆ ಅದಕ್ಕೆ ಮೈ ತುಂಬ ಕಾಲು ಅಂತ ಶರಣರು ಹೇಳ್ತಾರೆ. ಹೀಗೆ ಹರಿತಾ ಹೋಗ್ತಿದೆ ನದಿ. ಇಲ್ಲಿರ್ತಕ್ಕಂಥ ಭೀಮೆ ನಿಜವಾಗಲೂ ಕೂಡ ನಿಮ್ಮನ್ನೆಲ್ಲ ಪವಿತ್ರಗೊಳಿಸಿದ್ದಾಳೆ ಎಲ್ಲ ರೀತಿಯಿಂದ. ಹೇಗಪ್ಪ ಅಂತಂದರೆ, ಸ್ನಾನವನ್ನು ನಾವು ಮಾಡಿದರೆ ನಮಗೆ ಬರೀ ಮೈ ಅಷ್ಟೇ ಸ್ವಚ್ಛ ಆಗೋದಿಲ್ಲ, ಮನಸ್ಸು ಕೂಡ ಹಗುರವಾಗ್ತದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರ ಪಾಪಗಳನ್ನು ಕೂಡ ಆ ನದಿ ಅವರ ಪಾಪಗಳನ್ನು ನಾಶ ಮಾಡ್ತದೆ ಎನ್ನುವಂತಹ ಒಂದು ನಂಬಿಕೆ, ವಿಶ್ವಾಸ ಇದೆ. ಇಂತಹ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಬೇರೆ ಕಡೆ ಊರಿನವರೆಲ್ಲರೂ 50 ಕಿಲೋಮೀಟ್ರು 100 ಕಿಲೋಮೀಟ್ರ್ ಗಟ್ಟಲೆ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಆದರೆ ನಿಮ್ಮ ಊರಿನವರು ಮಗ್ಗಲೇ ನದಿ ಇಟ್ಟುಕೊಂಡು ದಿವಸ ಸ್ನಾನ ಮಾಡ್ತಿರಲ್ಲ, ನೀವೆಂಥ ಪುಣ್ಯವಂತರು ಅಂತ. ಎಂಥ ಪುಣ್ಯವಂತರು. ನದಿ ನಮ್ಮ ಮೈಯನ್ನು ಅಷ್ಟೇ ಸ್ವಚ್ಛ ಮಾಡೋದಿಲ್ಲ, ನಾವು ಮೈ ಮೇಲೆ ಹಾಕ್ಕೊಂಡಂಥ ಬಟ್ಟೆನೂ ಕೂಡ ಸ್ವಚ್ಛ ಮಾಡ್ತದೆ. ನೀರು ಇದು ಭೀಮಾ ನದಿ. ಇಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಕಟ್ಟಿದಂಥ ಜಾನುವಾರುಗಳಿಗೆ ನೀವೆಲ್ಲ ಅಲ್ಲಿ ತಗೊಂಡೋಗಿ ಮೈ ತುರ್ಕೊಂಡು ಬರ್ತೀರಿ. ಹಾಗೆಯೇ ನಿಮ್ಮ ಹೊಲಗಳಿಗೆಲ್ಲ ನೀರು ಬಿಟ್ಟುಕೊಳ್ತೀರಿ. ಎಷ್ಟೊಂದು ಈ ಭೀಮೆ ನಿಮಗೆ ಅನ್ನದಾತೆಯಾಗಿದ್ದಾಳೆ.
ನೀವೆಂಥ ಪುಣ್ಯವಂತರು. ಆ ಭೀಮಾ ತೀರದಲ್ಲಿ ವಾಸ ಮಾಡಿರ್ತಕ್ಕಂಥ ಸದ್ಭಕ್ತರು ಮತ್ತು ಮಾತೆಯರು ನಿಮ್ಮ ಗ್ರಾಮ ಏನಿದೆಯಲ್ಲ, ಇಲ್ಲಿ ಶಿಶುವಿನಿಂದ ಹಿಡಿದು ವೃದ್ಧರವರೆಗೆ ಸ್ನಾನ ಮಾಡ್ತೀರಿ, ಮೈ ತೊಳ್ಕೊಳ್ತೀರಿ, ಬಟ್ಟೆ ತೊಳ್ಕೊಳ್ತೀರಿ, ಜಾನುವಾರನ ತೊಳಿತೀರಿ, ಎಲ್ಲ ನಿಮ್ಮ ಹೊಲಗಳಿಗೆ ನೀರು ಬಿಟ್ಕೊಂಡು ಪೀಕ್ ಬೆಳಿತೀರಿ. ಹಸಿವೆಯನ್ನು ನೀಗಿಸ್ತಕ್ಕಂಥ, ನೀರಡಿಕೆಯನ್ನು ನೀಗಿಸುವಂತಹ ನೀರು ನಿಮ್ಮ ಪಕ್ಕದಲ್ಲೇ ಇದೆ. ಎಷ್ಟೋ ಕಡೆ ಕುಡಿಲಿಕ್ಕೆ ನೀರಿಗೆ ಕಷ್ಟ ಆಗಿದೆ. ಆದರೆ ನಿಮ್ಮ ಗ್ರಾಮದಲ್ಲಿ ಎಷ್ಟು ಸಮೃದ್ಧಿ ಇದೆಯಲ್ಲ ನೀರಿಂದು. ಅದಕ್ಕಾಗಿ ನೀವೆಲ್ಲ ಏನೈತಲ್ಲ, ಈ ಗ್ರಾಮದಲ್ಲಿ ಖೇಡಗಿ ಗ್ರಾಮದಲ್ಲಿರ್ತಕ್ಕಂಥ ನೀವೆಲ್ಲರೂ ಬಹಳ ಪುಣ್ಯವಂತರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎರಡನೇದ್ದು, ನಿಮ್ಮ ಗ್ರಾಮದಲ್ಲಿ RCC ಬಿಲ್ಡಿಂಗು ಭಾಳ ಕಡಿಮೆ ಇದ್ದಾವ. ಎಷ್ಟದಾವೆ? RCC ಬಿಲ್ಡಿಂಗು ಕಡಿಮೆ ಇದ್ದಾವೆ. ಕಡಿಮೆ ಇರಲಿ, ತೊಂದರೆ ಇಲ್ಲ. ಆದರೆ ಬಸವಣ್ಣವ್ರ ಬಸವಪುರಾಣ ಇಲ್ಲಿ ಇವತ್ತು ಪ್ರಾರಂಭ ಆಗ್ತಿದೆ. ಈಗಾಗಲೇ 21 ದಿವಸ ಸಂಚಾರಿ ಬಸವಪುರಾಣ ನಡೆದಿದೆ. ಆ ಬಸವಣ್ಣ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, RCC ಬಿಲ್ಡಿಂಗೇ ದೊಡ್ಡದಲ್ಲ, ನಮ್ಮ ಗುಡಿಸಲಿದ್ರೂ ಕೂಡ ನಾವು ಶ್ರೇಷ್ಠರಾಗಿ ಬದುಕಬೇಕು ಅಂತ ಹೇಳ್ತಾರೆ ಬಸವಣ್ಣ. ಏನು ಹೇಳ್ತಾರೆ ನೋಡಿ, ಒಂದು ಕಡೆ ಹೇಳ್ತಾರೆ ಬಸವಣ್ಣ, ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನಮನ ಸಂಪನ್ನರು, ನಮ್ಮ ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು ಅಂತ ಹೇಳ್ತಾರೆ. ಏನು ಮನೆ ನೋಡ ಬಡವರು, ಮನೆ ಎಲ್ಲ ಮೇಲ್ಮುದ್ದಿ ಮನೆಗಳಿದ್ದಾವೆ. RCC ಬಿಲ್ಡಿಂಗ್ ಏನಿಲ್ಲ. ಆದರೆ ಯಾವ ಗುಡಿಸಲಲ್ಲಿರ್ತಕ್ಕಂಥ ಮೇಲ್ಬುದ್ಧಿ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ, ನಮ್ಮಲ್ಲಿ ಅತಿಥಿ ಸತ್ಕಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಅವರಿಗೆ ಬಂದ ತಕ್ಷಣ ಕೂತ್ಕೊಳ್ಳಿಕ್ಕೆ ಈಗೆಲ್ಲ ಕುರ್ಚಿ ಬಂದಿದ್ದಾವೆ, ಸೋಫಾ ಬಂದಿದ್ದಾವೆ. ಕುರ್ಚಿ ಮೇಲೆ ಕುಂಡ್ರಿಸ್ತೀರಿ, ಸೋಫಾದ ಮೇಲೆ ಕುಂಡ್ರಿಸ್ತೀರಿ. ಮೊದಲು ಇವು ಯಾವುವು ಇರಲಿಲ್ಲ. ಇವು ಇರಲಾರದ ಸಮಯದಲ್ಲಿ ಅತಿಥಿಗಳು ಮನೆಗೆ ಬಂದಾಗ ಹಿಂದಿನ ಕಾಲದಲ್ಲಿ ಅವ್ರೇನು ಮಾಡ್ತಿದ್ರು ಅಂದರೆ, ಚಾಪೆ ಹಾಕ್ತಾಯಿದ್ರು. ಚಾಪೆ ಅಕಸ್ಮಾತು ಅವ್ರಿಗೆ ಸಿಗಲಿಲ್ಲ ಅಂದರೆ ಮತ್ತೆ ಕೆಲವರು ಕಂಬಳಿ ಹಾಕ್ತಾಯಿದ್ರು. ಕಂಬಳಿ ಗೊತ್ತಿದೆಯಲ್ಲ, ಹೊಚ್ಕೊಳ್ಳೋ ಕಂಬಳಿ. ಕಂಬಳಿ ಯಾವುದಕ್ಕೆ ಉಪಯೋಗಿಸ್ತಾರೆ? ಹಾಸ್ಕೊಳ್ಳೋಕೆ ಉಪಯೋಗಿಸಲ್ಲ, ಅದನ್ನು ಹೊಚ್ಕೊಳ್ಳೋಕೆ ಉಪಯೋಗಿಸ್ತೀವಿ ಕಂಬಳಿನ. ಈಗೆಲ್ಲ ಭಾಳ ಥಂಡಿ ಕಾಲ. ಈ ಥಂಡಿ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ ಕಂಬಳಿ ಹೊಚ್ಕೊಳ್ತಿದ್ರು, ತುಂಬ ಬೆಚ್ಚಗಾಗ್ತದೆ ಅಂತ. ಕುರಿಯ ಉಣ್ಣೆಯಿಂದ ತಯಾರು ಮಾಡಿದಂತಹ ಕಂಬಳಿಯನ್ನು ಹೊಚ್ಕೊಳ್ತಾ ಇದ್ದರು. ಆದರೆ ಅತಿಥಿಗಳು ಮನೆಗೆ ಬಂದರೆ ಹೊಚ್ಚಿಕೊಳ್ಳುವ ಕಂಬಳಿಯನ್ನೇ ನೆಲದ ಮೇಲೆ ಹಾಸಿ ಅತಿಥಿಯನ್ನು ಅದರ ಮೇಲೆ ಕುಂಡ್ರಿಸ್ತಾ ಇದ್ದರು. ಇದಕ್ಕೆ ಎಂಥ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ ಬೇಕು. ಹೀಗೆ ಹೊಚ್ಕೊಳ್ಳೋ ಕಂಬಳಿಯನ್ನೇ ಹಾಸಿ ಅತಿಥಿಯನ್ನು ಕುಂದ್ರಿಸಿ ಅವನಿಗೆ, ಅತಿಥಿಗೆ ಏನು ಕೊಡ್ತಾಯಿದ್ರು? ಬೆಲ್ಲ ನೀರು ಕೊಡ್ತಾಯಿದ್ರು, ಇಲ್ಲವೇ ಮಜ್ಜಿಗೆಯನ್ನು ಕೊಡ್ತಿದ್ರು. ಈ ರೀತಿ ಅತಿಥಿ ಸತ್ಕಾರ ಮಾಡ್ತಾಯಿದ್ರು. ಅಂದರೆ ಅತ್ಯಂತ ಮನಪೂರ್ವಕವಾಗಿ, ಮನಸ್ಸು ಸಂತೋಷದಿಂದ ಅತಿಥಿಯನ್ನು ಸಂತೋಷಗೊಳಿಸುವಂತಹ ಅತಿಥಿ ಸತ್ಕಾರ. ಅದಕ್ಕೆ ನಮ್ಮ ಪೂರ್ವಜರು ಭಾರತೀಯರು ಅತಿಥಿ ದೇವೋ ಭವ, ಅತಿಥಿಯನ್ನೇ ದೇವರು ಅಂತ ತಿಳ್ಕೊ ಅಂತ ಹೇಳಿದ್ರಲ್ಲ, ಹಾಗೆ ನಮ್ಮ ನಾಡಿನಲ್ಲಿ ಅತಿಥಿ ಸತ್ಕಾರಕ್ಕೆ ಬರವಿಲ್ಲ. ಇವತ್ತಿಗೂ ಕೂಡ ಅತಿಥಿ ಸತ್ಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ಮನೆ ಬಡವಾಗಿದ್ರೂ ಕೂಡ ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ನಮ್ಮ ಜನ ಹಿಂದೆ ಇಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಬಸವಣ್ಣ ಹೇಳ್ತಾರೆ, ಮನೆ ನೋಡ ಬಡವರು. ಮನೆ ನೋಡಿದರೆ ಮೇಲ್ಮುದ್ದಿ ಮನೆ ಅಥವಾ ಗುಡಿಸಲ ಇದೆ. ಆದರೆ ನಮ್ಮ ಜನರ ಮನಸ್ಸು ಎಷ್ಟು ಶ್ರೀಮಂತ ಆಗಿದೆ ಅಂತಂದರೆ, ಅವರಿಗೆಲ್ಲ ಅತಿಥಿ ಸತ್ಕಾರವನ್ನು ಮಾಡಿ
ತಮಗೆ ಊಟಕ್ಕಿಲ್ಲದೆ ಇದ್ರೂ ಅಕಸ್ಮಾತು ಅವರಿಗೆ ಊಟ ಮಾಡಿಸಿ ಕಳಿಸುವಂತಹ ಮನಸ್ಸಿನ ಶ್ರೀಮಂತಿಕೆ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ಆ ಬಸವಣ್ಣನವರು ಹೇಳಿದ ಈ ಮಾತನ್ನು ಯಾರಾದರೂ ನೀವು ಬದುಕಿದವರು ಇದ್ದರೆ ನನಗೆ ಹಿಂಗೆ ಅನ್ನಿಸ್ತಿದೆ, ಖೇಡಗಿ ಗ್ರಾಮದಲ್ಲಿ ನೀವೆಲ್ಲರೂ ಕೂಡ ಮನೆ ಸಣ್ಣವಿದ್ರೂ ನಿಮ್ಮ ಮನಸ್ಸು ಶ್ರೀಮಂತ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಪರಿಸರದಲ್ಲಿ ನಾವು ಬಾಳಿ ಬದುಕಬೇಕು. ಬಸವಣ್ಣ ಇದನ್ನೇ ಹೇಳಿದ್ದು. ಬಸವಣ್ಣ ಇನ್ನೊಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ನೋಡಪ್ಪ, ಇವತ್ತು ನಾವೆಲ್ಲ ಬದುಕಬೇಕಾದ್ರೆ ದೈವ ಭಕ್ತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಏನನ್ನ? ದೈವ ಭಕ್ತಿ, ದೇವರಲ್ಲಿ ಭಕ್ತಿಯನ್ನಿಡಬೇಕು ಅಂತ. ಬಹುಶಃ ನಮ್ಮ ದೇಶದಲ್ಲಿ ಇದ್ದಂಥ ಈ ದೈವ ಭಕ್ತಿಯ ಒಂದು ಶ್ರದ್ಧೆ ಬೇರೆ ಯಾವ ದೇಶದಲ್ಲೂ ಕಂಡು ಬರೋದಿಲ್ಲ. ಹೇಗೆ ಅಂತಂದರೆ, ದೀಪಾವಳಿ ಹಬ್ಬದಲ್ಲಿ ನಮ್ಮ ತಾಯಂದಿರು ಹೋಳಿಗೆ ಮಾಡ್ತಾರೆ. ದೇವರಿಗೆ, ಗುಡಿಯಲ್ಲಿರೋ ದೇವರಿಗೆ ನೈವೇದ್ಯ ಮಾಡ್ಕೊಂಡು ಬರಬೇಕು ಅಂತೇಳಿ ಹೋಳಿಗೆ ಮಾಡ್ತಾರೆ. ಹೂರಣವನ್ನು ರುಬ್ಬಬೇಕು. ಈಗೆಲ್ಲ ಇದು ಬಂದಿದೆ, ಮಿಕ್ಸರ್ ಬಂದಿದೆ. ಅದರಲ್ಲೇ ನೀವು ಬೇಳೆಯನ್ನು ತಿರುಗಿಬಿಟ್ಟು ಹೋಳಿಗೆ ಮಾಡ್ತೀರಿ. ಹಿಂದಿನ ಕಾಲಕ್ಕೆ ರುಬ್ಬುತ್ತಾ ಇದ್ದರು. ಹಾಗೆ ಒಬ್ಬ ತಾಯಿ ದೀಪಾವಳಿ ಹಬ್ಬದಲ್ಲಿ ಹೋಳಿಗೆ ಮಾಡೋ ಸಲುವಾಗಿ ಹೂರಣವನ್ನು, ಬೇಳೆಯನ್ನು ರುಬ್ತಾ ಇದ್ಲು. ಆವಾಗ ಏನಾಗ್ತಿದೆ ಅಂತಂದರೆ, ಒಂದು ಮಗು, ಆಕೆಯ ಹೊಡಲಿನಿಂದ ಹುಟ್ಟಿದ ಮಗು, ಕರುಳಿನ ಕುಡಿ, ಆ ಮಗು ಬಂದು ಆ ಹೂರಣಕ್ಕೆ ಕೈ ಹಾಕ್ತಿದೆ. ತಿನ್ನಬೇಕು ಅಂತ ಹೂರಣಕ್ಕೆ ಕೈ ಹಾಕ್ತಿದೆ. ಆವಾಗ ಆ ತಾಯಿ ಹೇಳ್ತಾಳೆ, ಇನ್ನೊಂದು ದೊಡ್ಡ ಮಗಳಿದ್ಲು, ಆಕೆಯನ್ನು ಕರೆದು, ಅಮ್ಮ ನೋಡಿಲ್ಲಿ, ಈ ಮಗುನ ನೀನು ತೆಗೆದುಕೊಂಡು ಹೋಗು, ಆ ಕಡೆ ಓಣಿಗೆ ತಗೊಂಡು ಹೋಗು. ನಾನು ಈ ಹೂರಣ ಎಲ್ಲ ಮಾಡಿ, ಹೋಳಿಗೆಯನ್ನು ಮಾಡಿ, ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಈ ಮಗುವನ್ನು ಕರ್ಕೊಂಡು ಬಾ ಅಂತ ಹೇಳ್ತಾಳೆ. ನೋಡಿ, ನಾನು ಹೇಳೋ ಮಾತು ಇಷ್ಟೇ, ಏನು ಅಂದರೆ, ತನ್ನ ಕರುಳಿನ ಕುಡಿ ಮಗು, ಆ ಮಗು ಹೂರಣ ತಗೊಂಡು ತಿನ್ನಲಿಕ್ಕೆ ಆಕೆ ಬಿಡಲಿಲ್ಲ. ಮೊದಲು ದೇವರಿಗೆ ನೈವೇದ್ಯ ಆಗಬೇಕು, ಆಮೇಲೆ ನನ್ನ ಮಗುವಿಗೆ ಹೋಳಿಗೆ ತಿನ್ನಕ್ಕೆ ಕೊಡಬೇಕು ಅಂತ ಹೇಳಿಲ್ಲ ಆಕೆ. ಗೊತ್ತಾಯ್ತಾ ನಾವು ಹೇಳಿದ್ದು? ಅಂದರೆ ನಮ್ಮ ತಾಯಂದ್ರಲ್ಲಿ, ನಮ್ಮ ಜನರಲ್ಲಿ ಎಂಥ ಭಕ್ತಿ ಇದೆ ಅಂತಂದರೆ, ಮೊದಲು ದೇವರು ಅಂತಾರೆ, ಆಮೇಲೆ ನನ್ನ ಮಕ್ಕಳು ಅಂತಂತಾರೆ. ಮೊದಲು ದೇವರಿಗೆ ಸ್ನಾನ ಮಾಡಿಸ್ಬೇಕು. ನೀವು ಗೊತ್ತಾಯ್ತು, ಅಭಿಷೇಕ ಮಾಡ್ತೀರಲ್ಲ, ದೇವರಿಗೆ ಮೊದಲು ಸ್ನಾನ ಮಾಡಿಸ್ಬೇಕು, ಆಮೇಲೆ ನಮ್ಮ ಮಗುವಿಗೆ ಸ್ನಾನ ಮಾಡಿಸ್ಬೇಕು. ದೇವರಿಗೆ ಮೊದಲು ನೈವೇದ್ಯವಾಗಬೇಕು, ಆಮೇಲೆ ನನ್ನ ಮಗು ಊಟ ಮಾಡಬೇಕು ಅಥವಾ ಗಂಡ ಊಟ ಮಾಡಬೇಕು. ದೇವರಿಗೆ ಎಲ್ಲದನ್ನೂ ಮೊದಲು ಸಮರ್ಪಿಸಿ, ಆಮೇಲೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ, ನನ್ನ ಕುಟುಂಬಕ್ಕೆ ಎಂದು ಹಪಹಪಿಸುವಂತಹ ಈ ಆಸ್ತಿಕತೆ ಇದೆಯಲ್ಲ, ದೈವ ಭಕ್ತಿ, ಇದು ನಮ್ಮ ದೇಶದ ಒಂದು ಸಂಸ್ಕೃತಿ. ಇದೇ ಶ್ರೀಮಂತವಾದಂಥ ನಮ್ಮ ದೇಶವನ್ನು ಬೇರೆ ದೇಶಗಳ ಒಂದು ದೃಷ್ಟಿಯಲ್ಲಿ ಬಹಳ ದೊಡ್ಡದನ್ನಾಗಿ ಮಾಡಿದ್ದು ಯಾವುದು ಅಂತಂದರೆ, ಇಂತಹ ಸಮರ್ಪಣ, ದೈವಕ್ಕೆ ಸಮರ್ಪಣ ಮಾಡಿದ ನಮ್ಮ ಮನಸ್ಸಿನ ಒಂದು ಭಾವ ಇದೆಯಲ್ಲ, ಇದು. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತ ಹೇಳ್ತಾರೆ ಬಸವಣ್ಣ. ನೋಡಿ, ಅದೇ ಮಾತನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಈಗೇನು ಬಸವ ಪುರಾಣ ನೀವು ಕೇಳಕ್ಕೆ ಕೂತ್ಕೊಂಡಿದ್ದೀರಾ, ಸ್ವಾಮೀಜಿ ಹೇಳ್ತಾರೆ, ಇವತ್ತಿನಿಂದ ಪ್ರಾರಂಭಿಸ್ತಾರೆ. ಅದೇ ಬಸವಣ್ಣ ಹೇಳಿರುವ ಈ ಮಾತು ಹೇಗಿದೆ ನೋಡಿ, ಭಕ್ತಿ ಇಲ್ಲದ ಬಡವ ನಾನಯ್ಯ. ಚೆನ್ನಯ್ಯನ ಮನೆಯಲ್ಲಿ ಕೇಳಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ಒಲಿದು ಎನಗೆ ಭಕ್ತಿ ಭಿಕ್ಷವನಿಕ್ಕಲು,
ಎನ್ನ ಭಿಕ್ಷಾಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡಿ, 12ನೇ ಶತಮಾನ ನಿಮ್ಮ ಭಾಗದಲ್ಲಿ ಬಿಜಾಪುರ ಮತ್ತು ಗುಲ್ಬರ್ಗ, ಬೀದರ್ ಕಡೆ ತನ್ನ ಕಾರ್ಯಕ್ಷೇತ್ರವನ್ನು ಬಹಳ ಅದ್ಭುತವಾಗಿ ವಿಸ್ತರಿಸಿಕೊಂಡಿದ್ದಂಥ ಬಸವಣ್ಣ, ಬಿಜ್ಜಳನ ಆಸ್ಥಾನದಲ್ಲಿ, ಬಿಜ್ಜಳ ಒಬ್ಬ ರಾಜ, ಆ ಅರಸನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಬಸವಣ್ಣ. ಅಂಥ ಬಸವಣ್ಣ ಹೇಳ್ತಾರೆ, ಮಂತ್ರಿಗಳಿಗೆ ಏನು ಕೊರತೆ ಇರ್ತದಪ್ಪ ಹೇಳ್ರಿ ನೋಡೋಣ. ಆವಾಗಲೂ ಕೊರತೆ ಇಲ್ಲ, ಈಗಲೂ ಕೊರತೆ ಇಲ್ಲ ಮಂತ್ರಿಗಳಿಗೆ. ಇಲ್ಲಿ ಎಲ್ಲ ನಾಯಕರು ಇಲ್ಲಿ ಕೂತಿದ್ದಾರೆ, ಗೊತ್ತಾಯ್ತಾ? ಆವಾಗಲೂ ಕೊರತೆ ಇಲ್ಲ, ಈಗಲೂ ಕೊರತೆ ಇಲ್ಲ. ಮಂತ್ರಿಗಳಿಗೆ ಏನಾದರೂ ಕೊರತೆ ಇರ್ತದ? ಇಲ್ಲ. ಅವರಿಗೆ ಬಂಗಲೆ ಕೊಟ್ಟಿರ್ತಾರೆ, ಅವರಿಗೆ ತಿರುಗಾಡಲಿಕ್ಕೆ ಒಳ್ಳೆ ಕಾರ್ ಕೊಟ್ಟಿರ್ತಾರೆ, ಅವರಿಗೆ ಒಳ್ಳೆ ರೀತಿ ಸಂಭಾವನೆ ಇರ್ತದೆ. ಯಾಕೆಂದ್ರೆ ಜನಸೇವೆ ಮಾಡ್ತಾರೆ ಅಂತ ಸರ್ಕಾರ ಇವತ್ತು ಕೊಡ್ತದೆ. ಅವತ್ತು ರಾಜರಿದ್ದರು. ಆವಾಗ ಬಸವಣ್ಣ 3 ಪ್ರಮುಖ ಖಾತೆಗಳನ್ನು ಹೊಂದಿದ್ರು, ಗೊತ್ತಾಯ್ತಾ? ಮಿನಿಸ್ಟ್ರಿ ಒಳಗೆ ಏನು ಅಂತಂದರೆ, ಒಂದು ಬಸವಣ್ಣ ಫೈನಾನ್ಸ್ ಮಿನಿಸ್ಟ್ರು ಬಿಜ್ಜಳನ ಆಸ್ಥಾನದಲ್ಲಿ. 2 ಅವನೊಬ್ಬ ಮಿಲಿಟರಿ ಹೆಡ್ ಆಗಿದ್ದ ಬಸವಣ್ಣ, ದಂಡನಾಯಕ ಬಸವಣ್ಣ. ಆಮೇಲೆ ಇನ್ನೊಂದು ಮಂತ್ರಿ, ರಾಜನಿಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಭಾಳ ಥಿಂಕರ್ ಆಗಿದ್ದ ಬಸವಣ್ಣ. ಅದರ ಸಲುವಾಗಿ ಈ 3 ಪ್ರಮುಖ ಖಾತೆಯನ್ನು ಹೊಂದಿದ್ರು ಯಾರು? ಬಸವಣ್ಣವರು. ಏನು ಕೊರತೆ ಇದೆ ಹೇಳ್ರಿ ನೋಡೋಣ. ಅವ್ರಿಗೆ ಇರಲಿಕ್ಕೆ ಬಂಗಲೆ ಕೊಟ್ಟಾರ, ಮಿಲ್ಟ್ರಿ ಹೆಡ್ ಇದ್ದರು, ಅವರಿಗೆ ಎಸ್ಕಾರ್ಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು, ಇಷ್ಟೆಲ್ಲ ಇದ್ದರು. ಆ ಬಸವಣ್ಣ ಹೇಳ್ತಾನೆ, ನಾನು ಬಡವ ಅಂತ ಹೇಳ್ತಾನೆ. ಹೆಂಗೆ? ಯಾವುದರಲ್ಲಿ ಬಡವ ನಾನು? ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲ ಅದವು ಖರೆ, ಆದರೆ ನನ್ನ ಹತ್ರ ಭಕ್ತಿನೇ ಇಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಕಕ್ಕಯ್ಯನ ಹತ್ರ ಕೇಳಿದೆ, ದಾಸಯ್ಯನ ಹತ್ರ ಕೇಳಿದೆ, ಚೆನ್ನಯ್ಯನ ಹತ್ರ ಕೇಳಿದೆ. ಯಾವ ಭಿಕ್ಷೆಯನ್ನು? ಭಕ್ತಿಯ ಭಿಕ್ಷೆಯನ್ನು ಕೇಳಿದೆ. ಅವರೆಲ್ಲರೂ ಸ್ವಲ್ಪ ಭಕ್ತಿಯ ಭಿಕ್ಷೆಯನ್ನು ನನ್ನ ಭಿಕ್ಷೆಯ ಪಾತ್ರೆಯಲ್ಲಿ ಹಾಕಿದರು. ಆವಾಗ ನಾನು ಶ್ರೀಮಂತನಾದೆ ಅಂತ ಹೇಳ್ತಾನೆ ಬಸವಣ್ಣ. ಭಕ್ತಿಯನ್ನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾನು ಶ್ರೀಮಂತ. ಫೈನಾನ್ಸ್ ಮಿನಿಸ್ಟರ್ ಆದರೆ ಶ್ರೀಮಂತನಲ್ಲ. ಎಸ್ಕಾರ್ಟ್ ಇದ್ದಂಥ ಅಥವಾ ಮಿಲಿಟರಿ ಹೆಡ್ ಆದ ಕೂಡಲೇ ಶ್ರೀಮಂತನಲ್ಲ. ಸ್ವತಃ ರಾಜನಿಗೆ ಸಲಹೆ ಸೂಚನೆಗಳನ್ನು ಕೊಡುವಂಥ ಪ್ರಥಮ ಸ್ಥಾನದಲ್ಲಿದ್ದರೂ ಕೂಡ ನಾನು ಶ್ರೀಮಂತನಲ್ಲ. ಭಕ್ತಿ ಇದ್ದರೆ ಮಾತ್ರ ಅವನು ಶ್ರೀಮಂತನಾಗ್ತಾನೆ ಅಂತ ಬಸವಣ್ಣ ಒಂದು ಮೆಸೇಜ್. ಅವತ್ತಿಗೂ ಇದು ಪ್ರಸ್ತುತ, ಇವತ್ತಿಗೂ ಕೂಡ ಪ್ರಸ್ತುತ. ಆದ್ದರಿಂದ ಇವತ್ತು ನಾವೆಲ್ಲ ಜನ, ನಾವೇನು ಭಕ್ತರಿದ್ದೇವೆ, ನೀವಿಷ್ಟು ತಿಳ್ಕೋಬೇಕು. ನಂದು ಬಂಗಲೆ ಇದೆ ಅಂತ ತಿಳ್ಕೊಂಡು ಹೇಳಿ ಬೀಗೋದಲ್ಲ, ಅಥವಾ ನಂದು ಬಹಳಷ್ಟು ಜಮೀನಿದೆ ಅಂತೇಳಿನೂ ಕೂಡ ಬೀಗೋದಲ್ಲ. ಆದರೆ ಈಗ ಜಮೀನಿಗೆ ಭಾಳ ಬೆಲೆ ಬಂದಿದೆ. ಅವತ್ತಿನ ಕಾಲದಲ್ಲಿ ಕಡಿಮೆ ಇತ್ತು, ಇಲ್ಲಿನೂ ಜಮೀನು ಭಾಳ ರೇಟ್ ಆಗಿದೆ, ಗೊತ್ತಾಯ್ತಾ? ಅದಕ್ಕೆ ಮನುಷ್ಯನಿಗೆ ಯಾವಾಗಲೂ ಕೂಡ ಈ ಭೌತಿಕವಾದಂಥ ಶ್ರೀಮಂತಿಕೆ ಬಂದಾಗ ಸೊಕ್ಕು ಬರಬಾರ್ದು, ಅಹಂಕಾರ ಬರಬಾರ್ದು. ಅಹಂಕಾರ ನಮ್ಮ ಸರ್ವಸ್ವವನ್ನೂ ನಾಶ ಮಾಡ್ತದೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ನಂದು ಯಾವಾಗಲೂ ಕೈ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಬಾಗಿದ ತಲೆ ಮುಗಿದ ಕೈ. ನಾನು ಯಾರಾದರೂ ಬಂದ್ರು ನನ್ನ ತಲೆ ಹಿಂಗೆ ಬಾಗಬೇಕು, ಅದರ ಜೊತೆಗೆ ನಾನು ಕೈ ಮುಗಿಯಬೇಕು.
ಇಂಥ ಒಂದು ಸದ್ಗುಣವನ್ನು ನನಗೆ ಕೊಡು ಅಂತ ಕೂಡಲ ಸಂಗಮನಲ್ಲಿ ಬೇಡಿಕೊಳ್ಳುತ್ತಾರೆ. ಅದಕ್ಕೆ ನಿಮಗೆಷ್ಟೇ ಶ್ರೀಮಂತಿಕೆ ಬಂದ್ರೂ ಕೂಡ ಶರಣು ಅನ್ನೋದನ್ನು ಮರೆಯಬೇಡ್ರಿ. ಎಷ್ಟೇ ಶ್ರೀಮಂತಿಕೆ ಬಂದ್ರೂ ಕೂಡ ತಲೆಬಾಗುವ ಸಜ್ಜನಿಕೆಯನ್ನು ಕಳ್ಕೋಬೇಡಿ. ಇದೇ ಬಸವ ಕೊಡ್ತಕ್ಕಂಥ ಮೆಸೇಜ್. ಅದಕ್ಕೆ ಬಸವಣ್ಣನವರು ಏನೈತಲ್ಲ ಭಾಳ ದೊಡ್ಡವರಾಗಿದ್ದು ಯಾಕೆ ಅಂದರೆ ಇವತ್ತಿಗೂ ಕೂಡ ಬಸವಣ್ಣ ಇವತ್ತು ಈ ದೇಶದಲ್ಲಿ ಅಷ್ಟೇ ಇಲ್ಲ, ಪರದೇಶಕ್ಕೂ ಕೂಡ ಬಸವಣ್ಣ ಹೋಗಿದ್ದಾರೆ. ಬಸವಣ್ಣನವರ ವಚನಗಳು ಕನ್ನಡದಲ್ಲಿವೆ. ಆದರೆ ಇವತ್ತು ಎಷ್ಟು ರಾಜ್ಯಗಳಿವೆ ಅಂದರೆ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ನಮ್ಮ ದೇಶವನ್ನು ವಿಂಗಡಿಸಿ ಅಖಂಡ ಭಾರತ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ನೀವು ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ ಎಷ್ಟು ಮಹಾರಾಷ್ಟ್ರದಲ್ಲಿ ಮರಾಠಿ, ಆಂಧ್ರದಲ್ಲಿ ತೆಲುಗು, ಅಸ್ಸಾಂದಲ್ಲಿ ಅಸ್ಸಾಮಿ, ಗುಜರಾತದಲ್ಲಿ ಗುಜರಾತಿ ಭಾಷೆ, ಹೀಗೆ ಉತ್ತರ ಪ್ರದೇಶದಲ್ಲಿ ಹಿಂದಿ, ಹೀಗೆಲ್ಲ ಇದೆಯಲ್ಲ. ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡಿಯಮ್ಮ. ಹೀಗೆಲ್ಲ ಎಷ್ಟು ಭಾಷೆಗಳಿದೆ ನಮ್ಮ ದೇಶದಲ್ಲಿ. ಆ ಎಲ್ಲ ಭಾಷೆಗಳಿಗೂ ಬಸವಣ್ಣನವರ ವಚನಗಳು ಟ್ರಾನ್ಸ್ಲೇಷನ್ ಆಗಿದ್ದಾವೆ. ಇದನ್ನು ತಿಳ್ಕೊಳ್ರಿ. ಯಾಕಾಗಿದ್ದಾವೆ? ಇವತ್ತು ಪ್ರಧಾನಮಂತ್ರಿ ಈಗಿರುವ ನರೇಂದ್ರ ಮೋದಿಯವರಿಗೆ ಬಸವಣ್ಣನವರು ಅಂದರೆ ಭಾಳ ಜೀವ ಇದೆ, ಅಂದರೆ ಪ್ರೀತಿ ಇದೆ. ಬಸವಣ್ಣನವರ ಬಗ್ಗೆ ಭಾಳ ಅವ್ರ ಕಲ್ಪನೆ ಇದೆ, ತಿಳ್ಕೊಂಡಿದ್ದಾರೆ. ಬಸವಣ್ಣನವರ ವಚನಗಳನ್ನು ಅವರು ಕೋಟ್ ಮಾಡ್ತಾರೆ. ಅಂದರೆ ಬಸವಣ್ಣ ಇವರು ಸೋಷಿಯಲ್ ರಿಫಾರ್ಮರ್ ಅಂತ ಕರೀತಾರೆ. ಅಂದರೆ ಸಮಾಜ ಸುಧಾರಕ. ಬಸವಣ್ಣ ಸಮಾಜ ಸುಧಾರಕ. ಇವತ್ತು ಪಾಲಿಟಿಕ್ಸ್ ಏನಿದೆ ಅದು ಕೂಡ ನಮ್ಮ ಪೊಲಿಟಿಷಿಯನ್ನು ಸಮಾಜ ಸುಧಾರಕರಾಗಿ ಕೆಲಸ ಮಾಡ್ತಾರೆ. ಹಾಗೆ ಬಸವಣ್ಣನೂ ಕೂಡ ಸಮಾಜ ಸುಧಾರಕ. ಯಾವ ಕಾಲದಲ್ಲಿ ಜಾತೀಯತೆ ನಮ್ಮ ದೇಶದಲ್ಲಿ ಎಲ್ಲ ಕಡೆಗೂ ತುಂಬಿ ತುಳುಕಿ ಹೋಗಿತ್ತೋ ಅಂಥ ಕಾಲದಲ್ಲಿ ಈ ಜಾತೀಯತೆ ಇರಬಾರ್ದು ಅಂತ ಹೇಳಿ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲು ಹೇಳಿದಂಥವ್ರು ಯಾರು ಅಂದರೆ ಬಸವಣ್ಣ. ಆದ್ದರಿಂದ ಇವತ್ತು ಅದೇ ಆಧಾರದ ಮೇಲೆ ಇವತ್ತು ನಮ್ಮ ಸಂವಿಧಾನದ ಒಂದು ವಿಚಾರ, ಅದೇ ವಿಚಾರವನ್ನು ಇಟ್ಟುಕೊಂಡು ಸಂವಿಧಾನ ರಚನೆಯಾಗಿದೆ. ಇಂದಿನ ಯಾವುದೇ MLAಗಳಿರೋ ಶಾಸಕಾಂಗ ಕಾರ್ಯಾಂಗ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದೇ ಆಧಾರದ ಮೇಲೆ. ಹೀಗಾಗಿ ಬಸವಣ್ಣ ಅವತ್ತಿನಿಂದ 800 ವರ್ಷಗಳ ಹಿಂದೆ ಹೇಳಿದ ವಿಚಾರಗಳನ್ನು ಇವತ್ತಿಗೂ ಕೂಡ ಇಂದಿನ ನಮ್ಮ ರಾಜಕೀಯ ಒಂದು ಸಂವಿಧಾನ ಏನಿದೆ ನಮ್ಮದು, ನಮ್ಮ ದೇಶದ್ದು, ಅದು ಆಧಾರದ ಮೇಲೆ ನಡೀತಾ ಇದೆ ಅನ್ನೋದನ್ನು ತಿಳ್ಕೋಬೇಕು ನಾವು. ಇಂಥ ಅನುಭವ ಮಂಟಪದಂಥ ಒಂದು ಚಿಂತಕರ ಚಾವಡಿ ಅಂತ ಅಂತಾರೆ, ಅಂಥದ್ರಲ್ಲಿ ಇದ್ದು ಬಸವಣ್ಣ ಇಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಹೆಚ್ಚಿಗೆ ಏನು ಹೇಳೋದಿಲ್ಲ. ನಿಮ್ಮ ಸ್ವಾಮಿಗಳು ಈಗಿರುವ ಶಿವಬಸವ ಸ್ವಾಮಿಗಳವರು ಶಿವಯೋಗ ಮಂದಿರದಲ್ಲಿ ಈಗ 4 ತಿಂಗಳ ಹಿಂದೆ ಸುಮಾರು 4-8 ಜನ ಸ್ವಾಮೀಜಿಯವರು ಕೂಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಆಯಿತು ಅಂತ ಒಪ್ಕೊಂಡೆ. ಆದರೆ ಏನಾಯಿತು ಅಂದರೆ ನಮ್ಮ ಡೈರಿನಲ್ಲಿ ಅದು ಎಂಟ್ರಿನೇ ಆಗಲಿಲ್ಲ. ಸ್ವಾಮೀಜಿ ಮರ್ತು ಬಿಟ್ಟಿದ್ದೀನಿ ನಾನು, ನಮ್ಮ ಹುಡುಗರಿಗೂ ಹೇಳಲಿಲ್ಲ. ಆ್ಯಕ್ಚುಲಿ ಇವತ್ತು ನಾನು ಡೈರಿ ತೆಗೆದು ನೋಡಿದರೆ ನಿಮ್ಮೂರದ ಕಾರ್ಯಕ್ರಮ ಇಲ್ಲ, ಬೇರೆ ಕಾರ್ಯಕ್ರಮಗಳಿದ್ದಾವೆ. ನಮಗೆ 3 ದಿವಸಗಳ ಹಿಂದೆ 4 ದಿವಸಗಳ ಹಿಂದೆ ಇಲ್ಲಿಂದ ನಿಮ್ಮ ಸ್ವಾಮೀಜಿ ಮತ್ತು ಸ್ವಾಮೀಜಿಯವ್ರ ಹತ್ರ ಇದ್ದಂಥ ಶ್ರೀಗಳವರು ನಮಗೆ ಫೋನ್ ಮಾಡಿದರು. ಇದು 12ನೇ ತಾರೀಕು ನಿಮ್ಮದು ಕಾರ್ಯಕ್ರಮ ಇದೆ ಅಜ್ಜಾರ, ಮತ್ತು ಎಲ್ಲ ತಯಾರಿಯಾಗಿದೆ ಬರಬೇಕು ಅಂತಂದರು. ನಿಮ್ಮ ಕಾರ್ಯಕ್ರಮ ಒಪ್ಕೊಂಡಿಲ್ಲ. ನಾನು ಹೇಳಿದೆ ನಿಮ್ಮ ಕಾರ್ಯಕ್ರಮ ನಾನು ಒಪ್ಕೊಂಡಿಲ್ಲ, ಡೈರಿನಲ್ಲಿ ಎಂಟ್ರಿ ಆಗಿಲ್ಲ ಅಂತ ಹೇಳಿದೆ ನಾನು. ಆಮೇಲೆ ಸ್ವಾಮೀಜಿ ಫೋನ್ ತೊಗೊಂಡ್ರು, ನಿಮ್ಮ ಗುರುಗಳು, ಅಜ್ಜಾರ ಶಿವ ಮಂದಿರದಾಗ ಹೇಳಿದ್ದೀನಿ, ನಾನು ಎಲ್ಲ ಸ್ವಾಮಿಗಳು ಕರ್ಕೊಂಡು ಬಂದು ಹೇಳಿದ್ದೀನಿ, ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳಿದರು. ಆವಾಗ ನನಗೆ ನೆನಪಾಯಿತು, ಸ್ವಾಮೀಜಿ ಹೌದು ಹೇಳಿದ್ದು ಕರೆ ಇದೆ, ಹೇಗೆ ಮಾಡೋದು? ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿಗಳಿಗೆ ಏನು ಮಾಡೋದು ಮರ್ತೋಗಿಬಿಟ್ಟಿದೆ, ಇವತ್ತಿನ ಡೇಟಿಗೆ ಭಾಳ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಒಪ್ಕೊಂಡಿದ್ದೀನಿ, ನಂಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ.
ಅಜ್ಜಾರ ನಾವು ಇಲ್ಲಿ ಭಕ್ತರಿಗೆ ಏನು ಹೇಳಬೇಕು, ನೀವು ಬರ್ತೀರಿ ಅಂತ ಹೇಳಿಬಿಟ್ಟಿದ್ದೀನಿ ನಾನು, ನಮ್ಮ ಭಕ್ತರಿಗೆ ಏನು ಹೇಳಲಿ ಅಂತ ಹೇಳಿದ್ರು ಇವರು ಶ್ರೀಗಳು. ನಮಗೆ ಗೊತ್ತಿಲ್ಲ, ಹ್ಯಾಂಗೆ ಮಾಡ್ತಿರೋ ಗೊತ್ತಿಲ್ಲ, ನಮ್ಮಲ್ಲಿ ಮಾತ್ರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಇದರ ಅರ್ಥ ಅಲ್ಲಿ ಏನು ಕಾರ್ಯಕ್ರಮ ಒಪ್ಕೊಂಡಿರಿ ಅವನ್ನೆಲ್ಲ ಬಿಟ್ಟು ನಮ್ಮಲ್ಲಿ ಬರ್ರಿ ಅಂತ. ಗೊತ್ತಾಯ್ತಾ? ಆಯ್ತಪ್ಪ ಅಂತೇಳಿ ಅಂದು ನಾನೇನು ಬರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ನಿಮಗೆ ಆಶ್ಚರ್ಯ, ನಿನ್ನೆ ರಾತ್ರಿ ಬೆಳಗಿನ ಜಾವ ಸ್ವಾಮೀಜಿ 2:30 ಗಂಟೆಗೆ ಎದ್ದೀನಿ. 2:30 ಗಂಟೆಗೆ ಎದ್ದು ಹಾನಗಲ್ ಕಡೆ 2 ಕಡೆ ಹೋಗಿ, ಆಮೇಲೆ ಹುಬ್ಬಳ್ಳಿಯಲ್ಲಿದ್ದಂಥ ಮದುವೆ ಮುಗಿಸಿ, ನಿನ್ನೆನೇ ಸ್ವಾಮೀಜಿ ಇವರು ಲಿಂಗೈಕ್ಯರಾಗಿದ್ರಲ್ಲ ಇಂಗ್ಲೇಶ್ವರ ಶ್ರೀಗಳು, ಅಲ್ಲಿಗೆ ಹೋಗಿ ಸ್ವಾಮೀಜಿ ಅವ್ರಿಗೊಂದು ಆನರ್ ಮಾಡಿ ಅಲ್ಲಿಂದ ನಿಮ್ಮಲ್ಲಿ ಬರೋದ್ರೊಳಗೆ ರೋಡಿಂದೊಂದು ದೊಡ್ಡ ಸಮಸ್ಯೆ ನಿಮ್ಮೂರಿಗೆ ಬರೋಕ್ಕೆ. ನಮ್ಮ ಡ್ರೈವರ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟತಿ. ಏನು ಅಂತಂದರೆ ಇವರೆಲ್ಲ ಫೋನ್ ಮಾಡ್ತಾ ಇದ್ರು, ಸ್ವಾಮೀಜಿ ಹಿಂಗೆ ಬರ್ರಿ, ಈ ಕಡೆ ಗಾಶ್ ಬರ್ರಿ, ಆ ರೋಡ್ ಸರಿ ಇಲ್ಲ, ಈ ಕಡೆ ಬರ್ರಿ. ಅವನಿಗೆ ಕನ್ಫ್ಯೂಷನ್ನು, ಎಲ್ಲಿ ಹೋಗ್ಬೇಕು, ಹೆಂಗೆ ಮಾಡಬೇಕು, ಯಾವ ರೋಡ್ನಾಗ ಹೋಗ್ಬೇಕು ಅಂತ. ಆವಾಗ ನಾನು ಹೇಳಿದೆ, ಯಾವ್ದಾರ ರೋಡ್ನಾಗ ಹೋಗೋ ಮಾರಾಯ, ಒಟ್ಟು ಆ ಊರಿಗೆ ಹೋಗಿ ಬರೋಣ ಅಂತ ಹೇಳಿದೆ ನಾನು ಅವನಿಗೆ. ಆಮೇಲೆ ಅಂತೂ ಯಾರೋ ಒಬ್ಬರು ಸುಸೂತ್ರವಾದಂಥ ಹೆದ್ದಾರಿ ಒಂದು ಮಾರ್ಗದ ಸೂಚನೆ ಕೊಟ್ಟರು. ಆ ಪ್ರಕಾರ ಅಲ್ಲಿ ಆಸೆ ಬಂದು ಅಂತೂ ನಿಮ್ಮೂರಿಗೆ ಬಂದು ತಲುಪಿದ್ದೇನೆ. ಇಷ್ಟು ಇಲ್ಲಿ ಬಂದು ಬರೋದ್ರೊಳಗೆ ನಮಗೆ ಸಾಕಬೇಕಾಗಿ ಹೋಗ್ಬಿಟ್ಟಿದ್ವಿ. ಒಂದು ಡೈರಿ ಸಮಸ್ಯೆ ಎಂಟ್ರಿ ಆಗಲಾರದ್ದು, ಇನ್ನೊಂದು ರೋಡಿನ ಸಮಸ್ಯೆ. ಅಂತೂ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಇಲ್ಲಿ ಬರೋದ್ರೊಳಗೆ ನನಗೆ ಯಾಕೆ ಮೊದಲು ಕೊಟ್ಟರೆ ಮಾತಾಡೋಕ್ಕೆ ಅಂದ್ರೆ, ಅಜ್ಜರ ನಿಮಗೆ ಭಾಳ ತೊಂದರೆ ಕೊಟ್ಟಿವಿ, ನೀವು ಮಾತಾಡಿ ನೀವು ಪೂಜೆಗೆ ಹೋಗಿ ಊಟ ಮಾಡಿ ಮಲಗಿಬಿಡ್ರಿ ಅಂತ ಹೇಳ್ಯಾರ. ಇವರೆಲ್ಲ ಸ್ವಾಮಿಗಳೆಲ್ಲ ಹೇಳ್ಯಾರ. ಅದಕ್ಕೆ ನಮಗೆ ಭಾಳ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟು ಸ್ವಾಮೀಜಿ ಬಹಳ ಸುಧಾರಣೆ ಮಾಡಿದ್ದಾರೆ. ನಿಮ್ಮ ಶ್ರೀಗಳು ಶಿವಬಸವ ರಾಜೇಂದ್ರ ಸ್ವಾಮಿಗಳು ಭಾಳ ಪೂಜಾನಿಷ್ಠರು. ನಿಮಗೆ ಗೊತ್ತಿರಲಿ, ಯಾರು ನಿಜವಾಗಲೂ ಭಾಳ ತ್ರಿಕಾಲ ಪೂಜೆ ಮಾಡ್ತಾರೋ ಅವರೇ ನಿಜವಾದ ಸ್ವಾಮಿಗಳು, ಅವರೇ ನಿಜವಾದ ಸ್ವಾಮಿ. ನಿಮ್ಮ ಸ್ವಾಮಿಗಳಿಗೆ ಆ ವಿಚಾರದಲ್ಲಿ ಬಹಳ ಶ್ರದ್ಧೆ ಇದೆ ಅವರಿಗೆ. ಮಂತ್ರ ತಂತ್ರದ ಅನುಭವ ಅಷ್ಟೇ ಅಲ್ಲ, ಸಿದ್ಧಿನೂ ಕೂಡ ಇದೆ ಅವರಿಗೆ. ಒಳ್ಳೆ ಒಂದು ಲಿಂಗ ಪೂಜೆ, ನಮ್ಮ ಲಿಂಗಾಯತ ವೀರಶೈವ ಪರಂಪರೆಯಲ್ಲಿ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂತಹ ಒಂದು ಸಾಧನೆಯ ಜೊತೆಗೆ ಮಂತ್ರತಂತ್ರಾದಿಗಳ ಸಿದ್ಧಿನೂ ಕೂಡ ಅವರು ಮಾಡ್ಕೊಂಡಿದ್ದಾರೆ. ಬಹುಶಃ ಈ ಮಠದ ಪರಂಪರೆ ಹಂಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹೀಗೆ ಸ್ವಾಮಿಗಳು ಅತ್ಯಂತ ತತ್ವನಿಷ್ಠರಾಗಿ, ಲಿಂಗ ಪೂಜಾನಿಷ್ಠರಾಗಿ, ನೇಮ ನೀತ್ಯಾದಿಗಳನ್ನು ಬಿಡಲಾರ್ದಂಗೆ ಆಧ್ಯಾತ್ಮ ಸಾಧನೆಯನ್ನು ಮಾಡುವಂಥವರು ನಿಮ್ಮ ಶ್ರೀಗಳು. ಅದರ ಜೊತೆಗೆ ನೋಡಿ, ಎಲ್ಲಿ ಮಂತ್ರತಂತ್ರಾದಿಗಳಿಂದ ಭಕ್ತಾದಿಗಳಿಗೆ ಸಾಂತ್ವನವನ್ನು ಹೇಳೋದು, ಅಂದರೆ ಅವರ ಕಷ್ಟಗಳನ್ನು ಪರಿಹರಿಸಿ ಅದರಲ್ಲಿ ಸಂತೋಷವನ್ನು ಪಡುವಂಥ ಸ್ವಾಮಿಗಳಿವರು. ಹಾಗಾಗಿ ಶ್ರೀಗಳವರು ಅತ್ಯಂತ ಸಜ್ಜನ ಸವಿನಯ ಶ್ರೀಗಳವರಾಗಿದ್ದಾರೆ ಮತ್ತು ಸಾಮಾಜಿಕ ಕಳಕಳಿಯುಳ್ಳವರಾಗಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ, ಅಂಥ ಶ್ರೀಗಳವರಿಗೆ ಸಮಾಜ ನೀವೆಲ್ಲ ಕೂಡ್ಕೊಂಡು 60ನೇ ವರ್ಷದ್ದು ಅವರಿಗೆ ಹುಟ್ಟಹಬ್ಬ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಹುಟ್ಟಹಬ್ಬ ಇವಾಗೆಲ್ಲ ಭಾಳ ಒಂಥರ ಬೇರೆಯೇ ಆಗಿದ್ದಾವೆ. ಯಾರು ಹುಟ್ಟಹಬ್ಬ ಮಾಡ್ತಿದ್ರು ಮೊದಲು ಅಂದರೆ 60 ವರ್ಷ ಆದಮೇಲೆ ಹುಟ್ಟಹಬ್ಬ ಮಾಡ್ತಿದ್ರು. ವರ್ಷ ಹುಟ್ಟಹಬ್ಬ ಮಾಡ್ತಿದ್ದಿಲ್ಲ. 60 ವರ್ಷ ಆದಮೇಲೆ, 70 ವರ್ಷ ಆದಮೇಲೆ ಹುಟ್ಟಹಬ್ಬ ಮಾಡ್ತಿದ್ರು. ಅದು ಯಾರು ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ, ಧರ್ಮಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅಂಥವ್ರದ್ದು ರಾಜಕಾರಣಿಗಳು ಏನು ಈ ನಾಡನ್ನು ಅಭಿವೃದ್ಧಿ ಮಾಡ್ಯಾರ ಅಂಥವ್ರಿಗೆ ಷಷ್ಠಬ್ದಿ ಅಂದರೆ 60ನೇ ವರ್ಷ 70ನೇ ವರ್ಷ ಮಾಡ್ತಿದ್ರು. ಈಗ ಹಂಗಿಲ್ಲ. ಇವತ್ತು ಮಗು ಹುಟ್ಟುತ್ತದೆ, ಇವತ್ತಿನ ದಿವಸಕ್ಕೆ ಮುಂದೆ 1 ವರ್ಷ ಆಗ್ತದಲ್ಲ, ಆವಾಗ ಆ ಮಗುವಿಗೆ ಮಾಡ್ತಾರೆ, ಹುಟ್ಟಹಬ್ಬ ಮಾಡ್ತಾರೆ. ಏನಂತ ಬರ್ತ್ಡೇ ಅಂತಲ ಅಂತಾರ. ಅದನ್ನು ಮಾಡ್ತಾರ. ಅದು ಏನು ಸಾಧನೆ ಮಾಡೈತೆ ಅಲ್ಲ, ನಾವು ಕೇಳ್ತೀವಿ ಏನು ಸಾಧನೆ ಮಾಡೈತಪ್ಪ? ಬರ್ಡೇ ಮಾಡಬೇಕಾದ್ರೆ ಅಚೀವ್ಮೆಂಟ್ ಇರಬೇಕು, ಅಂದರೆ ಮಾತ್ರ ಅದಕ್ಕೆ ಅರ್ಥ ಇರ್ತದೆ.
ಸ್ವಾಮೀಜಿ ತಾವು ಎಷ್ಟು ಜನ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ ಹುಟ್ಟಹಬ್ಬನ. ನಾನು ಮಾಡ್ಕೊಂಡಿಲ್ಲ, ಇವತ್ತಿನವರೆಗೂ ಹುಟ್ಟಹಬ್ಬ ಮಾಡ್ಕೊಂಡಿಲ್ಲ. ಯಾರಾದರೂ ಮಾಡ್ತೀವಿ ಅಂತ ಬಂದರೆ ನಾನು ಅದನ್ನು ತಿರಸ್ಕರಿಸ್ತೀನಿ. ಯಾಕಂತಂದರೆ ನಮ್ಮ ಆಯುಷ್ಯದ ಮೇಲೆ ನಾವು ಹುಟ್ಟಹಬ್ಬ ಮಾಡ್ತೀವಿ. ಆದರೆ ಈ ಏನು ಕಾಲ ಅಂತ ನಾವೇನಂತೀವಿ, ಟೈಮ್, ಅದಕ್ಕೆ ಇದನ್ನು ಕಟ್ಟಕ್ಕಾಗಲ್ಲ, ಏನು ಮೇಜರ್ಮೆಂಟ್ ಮಾಡಲಿಕ್ಕಾಗಲ್ಲ ಕಾಲಕ್ಕೆ. ಆ ಕಾಲಕ್ಕೆ ಯಾರಾದ್ರೂ ಅಳತೆ ಮಾಡಿದಾರೇನ್ರಿ? ಕಾಲಕ್ಕೆ ಯಾರೂ ಅಳತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಲ ಅಪರಿಮಿತವಾದಂಥ ಆ ಕಾಲಕ್ಕೆ ನಂದು 1 ವರ್ಷ ಎಷ್ಟು ಸ್ವಲ್ಪ ಸಮಯ ಆಗ್ತದೆ. ಒಂದು ಕಣ್ಣು ಪಿಳಿಕ್ಸಿ ತೆಗೆಯುವಷ್ಟು ಕೂಡ ಸಮಯ ಆಗ್ತದೆ ನಮ್ಮ 100 ವರ್ಷ ಆದರೆ. ಗೊತ್ತಾಯ್ತಾ? ಅದಕ್ಕೆ ನಾ ಹೇಳೋದಿಷ್ಟೇ. ಮತ್ತು ನಿಮ್ಮ ಮಕ್ಕಳಿಗೆ ಹುಟ್ಟಹಬ್ಬ ಮಾಡಬೇಡ್ರಿ ಅಂತ ಸ್ವಾಮಿಗಳು ಹೇಳಿದರು ಅಂತ ಮತ್ತು ನಮ್ಮ ಬಗ್ಗೆ ಏನಾರು ತಿಳ್ಕೊಬೇಡ್ರಿ. ನೀವು ಮಾಡ್ಕೊಳ್ರಿ, ನಮ್ದು ಅದ್ರೇನು ತಕರಾರಿಲ್ಲ. ಆದರೆ ಹುಟ್ಟಹಬ್ಬ ಯಾರೇ ಮಾಡಬೇಕು ಅನ್ನೋದು ನಾವು ಹೇಳಿದ್ವು ಅಷ್ಟೇ, ನೀವು ಮಾಡಬೇಡ್ರಿ ಅಂತ ನಾ ಹೇಳಂಗಿಲ್ಲ. ಆಯಿತಾ? ಅದಕ್ಕೆ ನಿಮ್ಮ ಶ್ರೀಗಳವರಿಗೆ 60 ವರ್ಷ ಆಗಿದೆ. 60 ವರ್ಷ ಆಗಿರುವ ಶ್ರೀಗಳು ಶಿವಯೋಗ ಸಿದ್ಧಿಯನ್ನು ಮಾಡ್ಕೊಂಡಿದ್ದಾರೆ, ಮಂತ್ರತಂತ್ರ ಸಿದ್ಧಿಯನ್ನು ಮಾಡ್ಕೊಂಡಿದ್ದಾರೆ. ಆ ಸಿದ್ಧಿಯನ್ನು ಕಷ್ಟದಲ್ಲಿರುವ ಸಮಾಜದ ಭಕ್ತರ ಕಷ್ಟವನ್ನು ಪರಿಹರಿಸಲಿಕ್ಕೆ ಅವರು ಉಪಯೋಗಿಸಿದ್ದಾರೆ. ಅದಕ್ಕಾಗಿ ಶ್ರೀಗಳವರಿಗೆ ಏನು 60 ವರ್ಷದ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾಗಲೂ ಕೂಡ ಸಾರ್ಥಕವಾದ ಹುಟ್ಟುಹಬ್ಬ ಅನ್ನೋದನ್ನು ಹೇಳ್ತೀನಿ. ಇಂಥ ಶ್ರೀಗಳವರಿಗೆ ನೀವು ಈ ಮೂಲಕ ಕೃತಜ್ಞತೆಯನ್ನು ಇಡೀ ಸಮಾಜ ಭಕ್ತಾದಿಗಳು ಕೂಡ್ಕೊಂಡು ನೀವು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾ, ಇದೊಂದು ಹೊಸ ಮಠ ಕಟ್ಟಿಸಿದ್ದಾರೆ ಈಗ ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿಗಳೇ ನೀವು ಭಾಳ ಚಲೋ ಮಠ ಕಟ್ಟಿಸಿದ್ದೀರಪ್ಪ, ಸುಂದರವಾಗಿದೆ ಅಂತ ಒಳ ಕರ್ಕೊಂಡು ಹೋದಾಗ ನೋಡಿದಾಗ ಹೇಳಿದೆ ನಾನು. ಇಲ್ಲಿ ಬಂದು ಕುತ್ಕೊಂಡು ಅವ್ರೇನು ಅನ್ನಲಿಲ್ಲ, ಸುಮ್ಕಿದ್ರು. ನಾವಿಲ್ಲಿ ಬಂದು ಕುತ್ಕೊಂಡ ಮೇಲೆ ಸ್ವಾಮಿಗಳು ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಆವಾಗ ಅವ್ರೇನು ಮಾಡಿದ್ರು ಅಂದ್ರೆ, ಒಬ್ಬರು ಭಕ್ತರನ್ನ ಕರೆದ್ರು ಇಲ್ಲಿಗೆ. ಅವ್ರ ಹೆಸರು ಏನು ಅಂತಂದರೆ ಶ್ರೀ ಬಸವರಾಜ್ ಸಾಹುಕಾರ್ ಎನ್ ಕುಮಸಗಿ. ಇವರನ್ನು ಕರೆದ್ರು ಇಲ್ಲಿ ಪಕ್ಕಕ್ಕೆ ಕರೆದ್ರು. ಅಜ್ಜಾರ, ಆಗಲೇ ಮಠ ಕಟ್ಟಿದ್ದೀರಪ್ಪ ಭಾಳ ಚೆನ್ನಾಗಿ ಅಂತಂದಿರಲ್ಲ, ನಾನು ಕಟ್ಟಿದ್ದಲ್ಲ ಇವ್ರು ಕಟ್ಟಿದ್ದು ಅಂತ ಹೇಳಿದರು. ಅಂದರೆ ಭಾಳಷ್ಟು ಸರ್ಕಾರದಿಂದ ತರೋದಿರ್ಬೋದು, ಮತ್ತು ಅವ್ರು ಯಾವ ರೀತಿ ತಂದು ಇಷ್ಟು ಸುಂದರವಾದ ಮಠ ಕಟ್ಟಿಸಿದಾರ ಅಜ್ಜಾರ ಅಂತ ಹೇಳಿದರು. ಯಾರಾದರೂ ಹೇಳ್ತಾರನು ಸ್ವಾಮಿಗಳು? ನಾವಾಗಿದ್ರೆ ನಾನೇ ಕಟ್ಸೀನಿ ಅಂತ ಹೇಳ್ತಿದ್ದೆ, ಕಟ್ಸಿದ್ದು ಇವರು, ಆದರೆ ನಾನೇ ಕಟ್ಸೀನಿ ಅಂತ ಹೇಳ್ತೆ. ಸ್ವಾಮಿಗಳು ಎಂಥ ಗುಣವಂತರು ಅಂತಂದರೆ, ಮಠ ಕಟ್ಸಿದಂಥ ಭಕ್ತರು ಯಾರ್ಯಾರು ದೇಣಿಗೆ ಕೊಟ್ಟಿರಿ, ಭಕ್ತರು ಕಟ್ಸ್ಯಾರ. ಅದರ ಜೊತೆಗೆ ಸಾಹುಕಾರರಾದ ಬಸವರಾಜ್ ಎನ್ ಕುಮಸಗಿಯವರು ಬಹುದೊಡ್ಡ ಮೊತ್ತದಲ್ಲಿ ಇದನ್ನು ಹಾಕಿ ಮಠ ಇಷ್ಟು ಸುಂದರವಾಗಿ ಕಟ್ಟಿಸಿದ್ದಾರೆ, ಕಾಂಪೌಂಡ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ರಲ್ಲ. ಇಂಥ ಶ್ರೀಗಳು ಬಹಳ ಶ್ರೇಷ್ಠ ಶ್ರೀಗಳು. ಭಕ್ತರನ್ನೇ ದೊಡ್ಡವರನ್ನಾಗಿ ಮಾಡಿ ಹೇಳುವಂಥವನೇ ನಿಜವಾದ ಸ್ವಾಮಿ. ಅಂಥ ಕೆಲಸವನ್ನು ಶ್ರೀಗಳು ಇವತ್ತು ಅಂಥ ಗುಣ ಶ್ರೀಗಳವರಲ್ಲಿ ಇದೆ ಅನ್ನೋದನ್ನು ಹೇಳ್ತಾ, ಈ ಮಠ ಇಷ್ಟು ಸುಂದರವಾಗಿ ರೂಪುಗೊಂಡಿದೆ, ಭಾಳ ಚೆನ್ನಾಗಿ ಇದು ಇನ್ನೂ ಬೆಳೀಲಿ. ಈ ಭೀಮೆ ಸದಾಕಾಲ ಅನುಗ್ರಹ ಮಾಡಲಿ. ಈ ಮಠದ ಪರಂಪರೆಯಲ್ಲಿ ಆಗಿರುವ ಎಲ್ಲ ಗುರುವರಿಯರು ಶ್ರೀಗಳವರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡುವಂತಾಗಲಿ ಅಂತ ಹಾರೈಸುತ್ತಾ, ಇವತ್ತು 2 ಬಸವ ಪುರಾಣ ಹೇಳ್ಯಾರ. ಒಬ್ಬರು 21 ದಿವಸ ಅಡ್ಡಾಡ್ಕೊಂಡು ಪುರಾಣ ಹೇಳ್ಯಾರ. ಎಷ್ಟು ಹಳ್ಳಿ ಒಳಗೆ? 25 ಹಳ್ಳಿಗಳಲ್ಲಿ ಪುರಾಣ ಹೇಳ್ಯಾರ. ಗಡಿ ಗೌಡ ಗಾವ್ ಶ್ರೀಗಳವರು ಅವರು ಈಗ ಎಷ್ಟು ಕಡೆ ಪುರಾಣ ಹೇಳ್ಯಾರ ಅಂದರೆ, ಬಹುಶಃ ನನಗನ್ನಿಸ್ತದೆ ಅವರೊಂದು 100 ಕಡೆ ಪುರಾಣ ಪ್ರವಚನ ಆಗಿ 1001 ಕಡೆ ಪುರಾಣ ಪ್ರವಚನ ಮಾಡ್ಯಾರ. ಅವರು 12 ತಿಂಗಳೂ ಪುರಾಣ ಬುಕ್ ಆಗಿರ್ತಾವ. ಅವರಿಗೆ ವಿಚಾರ ಮಾಡಿ
ಅದಕ್ಕೇ ಈ ಕಡೆ ಭಾಷೆ, ಅವರು ಸ್ವಾಮೀಜಿ ಭಾಷಣ ಮಾಡಿದರು ಪ್ರಾಸ್ತಾವಿಕವಾಗಿ. ನನಗೆ ಕೆಲವು ಕಡೆ ಅರ್ಥ ಆಗಲಿಲ್ಲ, ಈ ಕಡೆ ಭಾಷೆ ನನಗೆ ತಿಳಿಲಿಲ್ಲ. ಆದರೆ ನೀವು ಮಾತ್ರ ತುಂಬ ಸ್ಪಂದಿಸ್ತಿದ್ರಿ, ನಗ್ತಾ ಇದ್ರಿ, ಅದಕ್ಕೆ ಭಾಳ ಖುಷಿ ಪಡ್ತಾ ಇದ್ರಿ. ನಾನು ಸ್ವಾಮಿಗಳಿಗೆ ಅವ್ರು ಹೇಳೋದು ನನಗೆ ಗೊತ್ತಾಗವಲ್ದು, ಏನು ಹೇಳಿದರು ಅಂತ ಇವ್ರನ್ನ ಕೇಳ್ತಾ ಇದ್ದೆ ನಾನು. ಗೊತ್ತಾಯ್ತಾ? ಅಂದರೆ ನಮ್ಮ ಗಡಿಗೌಡಗಾಡ ಸ್ವಾಮೀಜಿಯವರು ಭಾಳ ಒಳ್ಳೆ ಅದ್ಭುತವಾಗಿ ಪ್ರವಚನವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಇಷ್ಟು 21 ದಿವಸ ಸಂಚಾರಿ ಪುರಾಣ ನಾವು ಕೇಳಿದಂಗೆ ಯಾವುದೇ ಬಸವಪುರಾಣ ಸಂಚಾರಿ ಬಸವಪುರಾಣರ ಆಗ್ತತೆ, ಇಲ್ಲ ಸ್ಥಾನಿಕದಲ್ಲಿ ಮಾತ್ರ ಬಸವಪುರಾಣ ಆಗುತ್ತೆ. ಆದರೆ ಇಲ್ಲಿ ನಮ್ಮ ಸ್ವಾಮಿಗಳು ಏನು ಮಾಡ್ಯಾರೆ ಅಂದರೆ ಸಂಚಾರಿ ಬಸವಪುರಾಣನೂ ಮಾಡಿದರು, 21 ದಿವಸ ಮತ್ತು ಇಲ್ಲಿ ನಿಮ್ಮ ಊರಿನೊಳಗೂ 21 ದಿವಸ ಪುರಾಣ ನಡೀತದೆ. ಇದು ಮೊಟ್ಟ ಮೊದಲನೇದ್ದು ನನಗೆ ನಾವು ತಿಳ್ಕೊಂಡದ್ದು. ಗೊತ್ತಾಯ್ತಾ? ಇಂಥ ಒಳ್ಳೆ ಅತ್ಯಂತ ಯುವಕರಾದಂಥ ನಮ್ಮ ಗಡಿಗೌಡಗಾಡ ಶ್ರೀಗಳವರು ಬಹಳ ಚೆನ್ನಾಗಿ ಪ್ರವಚನಕಾರರು. 21 ದಿವಸ ಈ ಭಾಗದಲ್ಲಿ ಪುರಾಣ ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ಸ್ಥಾನಿಕವಾಗಿ ನಮ್ಮ ಉಪ್ಪಿನ ಬೆಟಗೇರಿಯ ನಮ್ಮ ಶ್ರೀಗಳವರು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಇವತ್ತಿನಿಂದ ಇಲ್ಲಿ ಪುರಾಣ ಶುರು ಮಾಡ್ತಾರೆ, ಹೇಳ್ತಾರೆ. ಕೇಳಬೇಕು, ಅವ್ರ ಪುರಾಣ ಕೇಳಬೇಕು. ನಾನು ಭಾಳ ಕಡೆ ಹೇಳ್ತಿರ್ತೀನಿ, ಅವರ ಪುರಾಣ ಪ್ರವಚನಗಳೆಲ್ಲ ಇದು ಲೈವ್ ಆಗಿ ಯೂಟ್ಯೂಬ್ದಲ್ಲೆಲ್ಲ ಬರ್ತಿದೆ. ಗೊತ್ತಾಯ್ತಾ? ನಮಗೆ ನನಗೆ ಇನ್ನೂ ನಮ್ಮ ತಾಯಿ ಇದ್ದಾರೆ. ನನ್ನ ತಾಯಿಗೆ ಈಗ 87 ವರ್ಷ ಆಗಿದೆ ಸ್ವಾಮೀಜಿ, ಅವರಿದ್ದಾರೆ. ಅವರು ನಮ್ಮ ಹುಡುಗರು ಈ ಸ್ವಾಮೀಜಿ ಅವ್ರದ್ದು ಯೂಟ್ಯೂಬ್ನಲ್ಲಿ ಪುರಾಣ ಪ್ರವಚನ ಮಾಡೋದನ್ನು ಯಾವಾಗೋ ನೋಡ್ಯಾರ. ಅವರು ನಮ್ಮ ತಾಯಿ ಪ್ರತಿ ದಿವಸ ಆ ಸ್ವಾಮಿಗಳು ಪ್ರವಚನ ಮಾಡಿರಲ್ಲ, ಅದನ್ನ ನನಗೆ ತೋರಿಸ್ರಿ ಅಂತ ಗಂಟು ಬೀಳ್ತಾಳೆ ನಮ್ಮ ತಾಯಿ. ಅಂದರೆ ಸ್ವಾಮೀಜಿ ಪ್ರವಚನ ಮಾಡಿದ್ದನ್ನು ಕೇಳಲಿಕ್ಕೆ ಬಸವ ಪುರಾಣದ್ದು ಅಥವಾ ಮತ್ತೆ ಯಾವುದೋ ಪ್ರವಚನ ಅವ್ರು ಮಾಡಿದ್ದನ್ನು ನಮ್ಮ ತಾಯಿಗೆ ವಯಸ್ಸಾಗಿದೆ, ಅವ್ರು ಭಾಳ ಆರಾಮಾಗಿರ್ಬೇಕು ಅಂತಂದ್ರೆ ಆ ಪ್ರವಚನ ಕೇಳಿ ನಾನು ಭಾಳ ಆರಾಮಾಗದೀನಪ್ಪ ಅಂತ ಹೇಳ್ತಾರೆ ನಮ್ಮ ತಾಯಿಯವರು. ಗೊತ್ತಾಯ್ತಾ? ಇಂಥ ನಮ್ಮ ಉಪ್ಪಿನಿಗೆ ಬೆಟಗೇರಿ ಶ್ರೀಗಳವರು ಅವರು ಕೂಡ ಇವ್ರು ಹೆಂಗೆ 1000 ಕಡೆ ಪ್ರವಚನ ಮಾಡ್ಯಾರ, ಅವರು 1000 ಕಡೆ ಪ್ರವಚನ ಮಾಡಿದವ್ರೆ. ಈ ಶ್ರೀಗಳು ಕೂಡ ಇದು ರೆಕಾರ್ಡ್ ಬ್ರೇಕು, ಯಾರೂ ಅವ್ರನ್ನ ಮುರಿಯೋಕ್ಕಾಗಲ್ಲ. ಪ್ರವಚನ ಮಾಡಿದ್ದು ಇಷ್ಟು ಕಡೆ ಪ್ರವಚನ ಮಾಡ್ಯಾರ. ಹಾಗೆ ಶ್ರೀಗಳವರು ಅತ್ಯದ್ಭುತ ಪ್ರವಚನಕಾರರು. ತಾತ್ವಿಕವಾಗಿ ಸಾಂದರ್ಭಿಕವಾಗಿ ಎಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡಿ ನಿಮ್ಮನ್ನು ಸುಸಂಸ್ಕಾರವಂತರನ್ನಾಗಿ ಮಾಡುವಂಥ ಕಾರ್ಯವನ್ನು ಶ್ರೀಗಳವರು ಮಾಡ್ತಾರೆ. ಹಾಗಾಗಿ ಉಪ್ಪಿನ ಬೆಟಗೇರಿ ಶ್ರೀಗಳವರು ಕುಮಾರ ವಿರೂಪಾಕ್ಷ ಶ್ರೀಗಳವರು ಇವತ್ತಿನಿಂದ ಇಲ್ಲಿ ಬಸವ ಪುರಾಣ ಹೇಳ್ತಾರೆ. ಎಲ್ಲ ಮಠಮಾನ್ಯಗಳಲ್ಲಿ ಹೇಳಿದ್ದಾರೆ. ಶ್ರೀಗಳವರು ಭಾಳಷ್ಟು ಕಡೆ ಪ್ರವಚನ ಮಾಡಿದ್ದಾರೆ. ಅಂಥ ಶ್ರೇಷ್ಠ ಪ್ರವಚನಕಾರರಾದ ವಿರೂಪಾಕ್ಷ ಮಹಾಸ್ವಾಮಿಗಳವರು ಇಲ್ಲಿ ಪ್ರವಚನ ಇವತ್ತಿನಿಂದ ಬಸವ ಪುರಾಣವನ್ನು ಹೇಳ್ತಾರೆ. ನೀವುಗಳೆಲ್ಲ ಭಕ್ತಾದಿಗಳು ಶ್ರವಣ ಭಕ್ತಿಯಿಂದ ಕೇಳಬೇಕು. ಶ್ರವಣ ಭಕ್ತಿ ಅಂತಾರ, ಕೇಳೋದು ಕೂಡ ಒಂದು ಭಕ್ತಿ ಇದೆ, ಅದಕ್ಕೆ ಶ್ರವಣ ಭಕ್ತಿ ಅಂತಾರ. ಅಂಥ ಶ್ರವಣ ಭಕ್ತಿಯನ್ನು ನೀವು ಉಪಯೋಗಿಸಿ ಶ್ರೀಗಳವರ ಪ್ರವಚನವನ್ನು ಆಲಿಸಬೇಕು ಅಂತ ಹೇಳ್ತಾ, ನಿಮ್ಮ ಶ್ರೀಗಳವರಿಗೆ ಭಾಳಷ್ಟು ಅಭಿವೃದ್ಧಿಯನ್ನು, ಆರೋಗ್ಯ ಆಯುಷ್ಯವನ್ನು ನಾನು ಹಾರೈಸುತ್ತಾ, ನೀವು ಭಕ್ತಾದಿಗಳು ನೀವೇನಿದ್ದೀರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಶುಭ ಕೋರಿ, ಇಲ್ಲಿ ಬಂದಿರೋ ಕಲಾವಿದರು ಏನಿದ್ದಾರೆ ತುಂಬ ಚೆನ್ನಾಗಿ ತಬಲಾ ಬಾರಿಸ್ತಾನೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಆದ್ದರಿಂದ ಈ ಎಲ್ಲ ಒಂದು ವಾದನಗಳೊಡನೆ ಕಲಾವಿದರೊಡನೆ ಈ ಪುರಾಣ ಶ್ರವಣ ತುಂಬ ಸುಂದರವಾಗಿ ನಡೀಲಿ ಅಂತ ಹಾರೈಸಿ, ನಿಮಗೆಲ್ಲ ಇಲ್ಲಿ ಬಂದಿರುವ ಎಲ್ಲ ಶ್ರೀಗಳು ವೇದಿಕೆ ಮೇಲೆ ಕೂತಿದ್ದಾರಲ್ಲ, ಅವರೆಲ್ಲ ನಮಗೆ ತುಂಬ ಆತ್ಮೀಯ ಶ್ರೀಗಳವರು. ಅವರವರ ಮಠಗಳಲ್ಲಿ ಅವರು ಒಳ್ಳೆಯ ಅಭಿವೃದ್ಧಿ ಮಾಡ್ಯಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಹಾಸ್ಟೆಲ್ಗಳನ್ನು ನಡೆಸ್ತಾರೆ, ಧರ್ಮ ಪ್ರಚಾರವನ್ನು ಮಾಡ್ತಾರೆ. ಈಗಿರುವ ವೇದಿಕೆ ಮೇಲೆ ಕಂಡು ಬರ್ತಕ್ಕಂಥ ಎಲ್ಲ ಶ್ರೀಗಳು ಭಾಳ ಅದ್ಭುತ ಕೆಲಸ ಮಾಡಿದ್ದಾರೆ. ಸುಮ್ಮನೆ ಅಂತ ತಿಳ್ಕೊಬೇಡಿ, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಮಠಾಧೀಶರು. ಅವರೆಲ್ಲ ಅವರವರ ಭಾಗದಲ್ಲಿ ಬಹುದೊಡ್ಡ ಪ್ರಖ್ಯಾತಿಯನ್ನು ಪಡೆದವರು, ಒಳ್ಳೆಯ ಸಮಾಜ ಸೇವೆ ಧರ್ಮ ಸೇವೆಯನ್ನು ಮಾಡುವಂಥವರು ನಮಗೆ ತುಂಬ ಆತ್ಮೀಯರು ಅಂತ ನಾನು ಹೇಳ್ತಾ,
ಅಂಥ ಶ್ರೀಗಳವರನ್ನು ಕೂಡ ನಾವು ನೆನಪು ಮಾಡಿಕೊಂಡು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳ್ತಾ ಇದ್ದೀವಿ. ಕ್ಯಾಡಗಿ ಮತ್ತು ಪರಸ್ಥಳದಿಂದ ಬಂದಿರತಕ್ಕಂಥವ್ರಿಗೆ ಈ ಪುರಾಣ ಪ್ರಾರಂಭಕ್ಕಿಂತ ಮುಂಚಿತವಾಗಿಯೇ ಒಂದು ಸೂಚನೆಯನ್ನು ತೆಗೆದು ಕೊಡ್ತಾ ಇದ್ದೀವಿ. ಏನು ಅಂತ ತಿಳ್ಕೊಂಡೆ ಕೇಳಿ, ಇವತ್ತು ಪ್ರಾರಂಭೋತ್ಸವ ಇರುವುದರಿಂದ ಇವತ್ತು ಲೇಟ್ ಆಗೈತಿ ಏನ್ರಿ. ಅದನ್ನು ತಿರುಗಿ ದಿನ ಇಟ್ಟೊತ್ತಾಕತ್ತೇನೆ ಇವತ್ತು ತಂಡ್ಯಾಗ ಹ್ಯಾಂಗೆ ಮಾಡೋಣ ತಿಳ್ಕೊಳೋದು ನೀವು ಹೈರಾಣಾಗಿರಿ. ನಾವು ತಿಂಗಳಾಯ್ತು ಈ ಹೊಲಸು ರೋಡ್ನಾಗ ಅಳಿಗಾಡಿ ದಿನ ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ಹೋಗೋದು ಏನ್ರಿ. ನಾ ಆಗಲೇ ಒಂದು ಕತೆ ಹೇಳ್ಬೇಕಂತ ಮಾಡಿದ್ದೆ ನಾನು ನಿಮಗೆ, ಹೇಳೇನ್ರಿ ನಾ ಅದೊಂದು ಹೇಳೇ ಪುರಾಣ ಕೊಡ್ತೀನಿ. ಯಾಕಂದ್ರೆ ನೀವು ಸುಂದಾಗಿರಿ. ಒಂದು ಕಡೆಗೆ ಆ ಕಡೆ ಸಾರ ಸಜ್ಜಕ ಆ ಕಡೆ ಅಂತ ಕರಿಲಾಕತ್ತದ. ಇವ್ರಂತಾರೆ ನಾವು ಬುತ್ತಿ ಕಟ್ಕೊಂಡು ಬಂದೀವಿ, ನಾವು ತಂದಿದ್ದು ಬುತ್ತಿ ನಮಗೆ ಉಣ್ಣಾಕ ಕೊಡಲಾಗ್ಯಾರಲ್ಲ ಇವ್ರು ಬೈಲಾಗತ್ತ ಏನ್ರಿ. ನಮ್ದಾದ ಪರಿಸ್ಥಿತಿ ಹೇಳ್ತೀನಿ ಕೇಳಿ ನಿಮಗೆ. ಇದು ಒಂದೇ ಹೇಳಿ ಕೊಡ್ತೀನಿ, ಯಾಕಂದ್ರೆ ಅವ್ರಿಗೆ ಎಚ್ಚರ ಮಾಡಿ ಕೊಡ್ಲಾಕತ್ತೀನಿ. ಈ ಕ್ಯಾಡ್ಗಿ 500 ಮತ್ತು ನೀವು ಊರು ಯಾವ್ರಿ ಕೂಡಿಗೆನು ಕುಡಿಗನೂರ ಕ್ಯಾಡ್ಗಿ ಮತ್ತು ಕುಡಿಗನೂರ 500 ಇಂಡ್ಯಾಗ ಕೂಡಿದ್ರು. ಓ ನಮಸ್ಕಾರ ರೀ ಗುರುಗಳ, ಓ ನಮಸ್ಕಾರ ರೀ ಏನು ನಡೆದ್ರಿ ನಿಮ್ಮಲ್ಲಿ? ನಮ್ಮಲ್ಲಿ ಏನ್ರಿ ಬಸವಪುರಾಣ ಪ್ರಾರಂಭದ ಇವತ್ತ ಏನ್ರಿ ಇಂಡ್ಯಾಗ ಮೆರವಣಿಗೆ ನಡೆದದ. ನಿಮ್ಮಲ್ಲಿ ಏನು ನಡೆದ? ನಮ್ಮ ಊರಾಗೂ ಹೆಣ್ಮಕ್ಳೆಲ್ಲ ಅದೇ ಬಸವಪುರಾಣಕ್ಕಿಂತ ಬುತ್ತಿ ಗಿತ್ತಿ ತಯಾರು ಮಾಡ್ಕೊಂಡು ಅವರು ತಯಾರಾಗಿ ಹೋಗ್ಯಾರ. ಹಿಂಗೆಲ್ಲ ಮಾತಾಡಕ್ಕೆ ಹೋತ ನಮ್ಮ ಊರಾಗ ಒಂದು ಹುಡುಗಿ ಅದ್ರಿ, ಒಂದು ವರ ಬೇಕಾಗ್ಯದ ಅಂದವ. ಯಾರು? ಕ್ಯಾಡಿಗೆ 500. ಅವ್ರ ಕುಡಿಗನೂರು 500 ಏನಂದ್ರೆ ನಮ್ಮ ಊರಾಗೇನ್ರಿ ಬಂಗಾರದಂಥ ಹುಡುಗಿ ಅದೊಂದು. ಹಿಂಗೆ ನೋಡಿದ್ರೆ ಕಡ್ಡಿಲೆ ಬರ್ದಂಗೆ ಅದ ಆತ. ಅವ ಅಂದ, ನಮ್ಮ ಹುಡುಗನು ಕೂಡ ಪೈಲ್ವಾನ್ ಇದ್ದಂಗೆ ಅನ್ನತ್ ಇವ ಅಂದ. ಹುಡುಗಿ ಚಂದ ಇತ್ತ, ನಾವು ನಾಳೆಗೆ ನೋಡ್ಲಾಕ್ ಬರ್ತೀವಿ ಅಂದ್ರೆ ಇವರು ಕ್ಯಾಡಿಗೆ 500. ಇವ್ರು ಯಾಕೆ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ರು ಅಂತಂದ್ರೆ ಕ್ಯಾಡಿಗೆ 500 ಏನಂದಿದ್ರು, ನಮ್ಮ ಹುಡುಗನಿಗೆ ಒಂದು ಚಲೋ ಕನ್ಯಾ ನೋಡಿದ್ರೆ ಏನ್ರಿ ನಿನಗೆ ಅರ್ಧ ತೊಲಿ ಬಂಗಾರ ಹಾಕ್ತೀನಿ ಅಂತಂದಿದ್ರು. ಅವ ಬಂಗಾರ ಹಾಸಕ್ಕೆ ಅವ ಕನ್ಯಾ ಹುಡುಕ್ಲಕತ್ತಿದ್ದ. ಅಲ್ಲಿ ಕನ್ಯಾದ ಕಡೆಯವ್ರು ಏನಂದ್ರೆ ಕುಡಿಗಿನೂರವ್ರು ಅವರು ಅಂದ ಹೇಳಿದ್ರು, ನಮ್ಮ ಹುಡುಗಿಗೆ ಒಂದು ಚಲೋ ಪೈಲ್ವಾನ್ ಅಂತ ಹುಡುಗನ ನೋಡಿದ್ರೆ ಅರ್ಧ ತೊಲಿ ಬಂಗಾರ ಹಾಕ್ತೀವಿ ಅಂತ ತಿಳ್ಕೊಂಡಿದ್ರು. ಇವೆರಡು ಬಂಗಾರ ಸಲುವಾಗಿ ಕನ್ಯಾ ವರ ಹುಡುಕ್ಲಕತ್ತಿದ್ರು. ಇವ ಏನಂದ ಕುಡಿಗಿನೂರವ, ನಮ್ಮ ಊರ ಬಂಗಾರದಂತ ಹುಡುಗಿ ಅದ್ರಿ, ಕಡ್ಡಿಲೆ ಬರ್ದಂಗೆ ಅದ ಅಂದ. ಯಾವಾಗ ಕಡ್ಡಿಲೆ ಬರ್ದಂಗೆ ಆಯಿತು, ಕಡ್ಡಿಲೆ ಬರ್ದಂಗಿತ್ತ, ನಾವು ನಾಳೆಗೆ ನೋಡ್ಲಕ್ಕೆ ಬರ್ತೀವಿ ಅಂದ್ರೆ ಇವ್ರು ಕ್ಯಾಡಿಗೆವ್ರು. ಅವ್ರು ಕುಡಿಗಿನೂರು ಏನಂದ್ರು, ನೋಡು ನಮ್ಮ ಹುಡುಗಿನಿಂದ ಹಿಂಗೆ ಕುರ್ಚಿ ಮ್ಯಾಗ ಮಣಿ ಮ್ಯಾಗ ಕುಂದ್ರಿಸಿ ತೋರ್ಸಲ್ಲ. ಆ ಹುಡುಗಿ ಎಲ್ಲಿ ಇರ್ತದೆ ಅಲ್ಲೇ ನೋಡ್ಬೇಕು, ನಾಸ್ತದ ಹುಡುಗಿ. ಯಾಕೆ ಹಿಂಗೆ ಅಂತಂದ್ರೆ ಆ ಹುಡುಗಿ ಕೈ ಒಂದು ಚೊಂಚಿತ್ತು, ಹಿಂಗೆ ಕೈ ಮಾಡಿತ್ರಿ, ಕೈ ಮಾಡಿತ್ತು. ಇದು ಮಂದ್ಯಾಗ ಕುಂದ್ರಿಸಿ ತೋರಿಸಿದ್ರೆ ಕೈ ಕಾಣ್ತು ಅಂದ್ರೆ ಯಾರು ಮಾಡ್ಕೊತಿದ್ದಿಲ್ಲ. ಆಯ್ತು, ಅದು ಹುಡುಗಿ ಎಲ್ಲಿರ್ತದೆ ಅಲ್ಲೇ ತೋರಿಸ್ತೀವಿ. ಹುಡುಗಿನ ತೋರಿಸ್ತಿರಲ್ಲ, ತೋರಿಸ್ತೀವಿ. ಆಯ್ತು ಅದು ತಗೊಂಡಿದ್ದು. ಇವರು ಒಂದು 8 ಟುಮ್ಟುಮಿ ಅಂತಾರೆ, ಏನಂತಾರೆ ಇವು ಹೆಂಡನ ಹುಳ ಇದ್ದಂಗೆ ಅವ 3 ಗಾಲಿವು ಏನ್ರಿ. ಇವರು ಕ್ಯಾಡಿಗೆನವ್ರು ಒಂದು 8 ಟುಮ್ಟುಮಿ ತೊಗೊಂಡು ಹೋದ್ರು. ಹೇಳ್ತಿರ್ ಡಾಡ ಊರಾಗ ಹೋದ್ಕೊಳ್ಳೆ ಕಾಲಿಗೆ ನೀರು ಕೊಟ್ಟರು, ಅಗದಿ ಉಪ್ಪಿಟ್ಟು ಗಿಪ್ಪಿಟ್ಟು ಎಲ್ಲ ತಿನ್ಸ್ಕೊಂಡು ಮೊದಲು ಹುಡುಗಿನ ತೋರಿಸ್ರಿ ಅಂದರು. ಹುಡುಗಿ ಎಲ್ಲಿರ್ತದೆ ಅಲ್ಲೇ ನೋಡ್ಬೇಕಂತ ಹೇಳಿವಿಲ್ಲ. ಆಯ್ತು ಅಲ್ಲೇ ನೋಡ್ತೀವಿ. ಒಂದು ಕೂಲೆ ಕುಂದ್ರಿಸಿರೋದಕ್ಕೆ ಲೈಟ್ ಹಾಕಿ ಇದು ಕೈ ಏನು ಮಾಡೋದು, ಸೀರೆ ಸೆರಗಿನ ಮುಚ್ಕೊಂಡು ಎಡಗೈಲಿ ಬೀಸ್ಲಕಚ್ಚಾವ ಹಿಂಗೆ ಅಂದ್ರೆ ಕೈ ಕಾಣಬಾರ್ದಲ್ಲ. ಹುಡುಗನ್ರಿ ಇವರೆಲ್ಲ ನೋಡಿದ್ರೆ ಕ್ಯಾಡಿಗವ್ರೆ, ಹುಡುಗನ ಕಡ್ಡಿಲ್ಲ ಬರ್ದಂಗದ ಇರಲಿ ಏನ್ರಿ ದಂತದ ಗೊಂಪಿದ್ದಂಗೆ. ಆಯ್ತು, ನಮ್ಗೆ ಹುಡುಗಿ ಪಸಂದ್ ಆಗ್ಯದ, ನಾವು ಹುಡುಗನ ನೋಡ್ಲಕ್ಕೆ ಬರ್ತೀವಿ. ನೀವು ಹೆಂಗೆ ಹುಡುಗಿ ಇದ್ದಲ್ಲಿ ಎಲ್ಲಿ ಅದಾಳ ಅಲ್ಲೇ ತೋರಿಸಿರಲ್ಲ, ನಾವು ಹುಡುಗಿ ಎಲ್ಲಿ ಅದಾರ ಅಲ್ಲೇ ತೋರಿಸೋರು. ನಾವು ಯಾಕೆ ಹಿಂಗೆ ಅಂದಿದ್ರೆ ಅಂತಂದ್ರೆ ಅದಕ್ಕೊಂದು ಮೊಳಕಾಲ್ ತನಕ ಕಾಲೇ ಇದ್ದಿದ್ದಿಲ್ಲ. ಕತೆ ಹೆಂಗಂದು ನೋಡ್ರಿ, ಮೊಳಕಾಲ್ ತನಕ ಕಾಲೇ ಇದ್ದಿದ್ದಿಲ್ಲ. ಆಯ್ತು, ಅದು ಹುಡುಗನಾರು ತೋರಿಸಿರ್ಲ, ತೋರಿಸ್ತೀವಿ ಅಂತಂದ್ರೆ ಅವರು ಒಂದು 8 ಟುಮ್ಟುಮಿ ತೊಗೊಂಡು ಬಂದರು. ಹುಡುಗ ಹೊಲದಾಗದ, ಹೊಲಕ್ಕೆ ಹೋಗೋದು ನಡ್ರಿ ಎತ್ತಿಕೊಂಡು ಹೊಲಕ್ಕೆ ಹೋದ್ರು. ಅದಕ್ಕೇನು ಮಾಡ್ಯಾವ, ಕಾಲು ಕಾಣಬಾರ್ದತ್ತಂದ್ರೆ ಅದಕ್ಕೆ ಬಣಿಮಿ ಮೇಲೆ ನಿಂದ್ರಿಸ್ಯಾವ. ಅಂದ್ರೆ ಒಂದು ಕಾಲಿಂದ ಕಣಿಕೆ ಸಿಗಿ ಬಿದ್ದಂಗೆ ಕಾಡ್ಲೆ ತಿಕ್ಕೊಂಡು ಅದಕ್ಕೆ ಬಣಿಮಿ ಮೇಲೆ ನಿಂದ್ರಿಸ್ಯಾವ. ಹುಡುಗನ್ರಿ ಕರ್ರಗೆ ಟೊಣ್ಣೆ ಇದ್ದಂಗೆ ಇದ್ದ, ಪೈಲ್ವಾನ್ ಇದ್ದಂಗೆ ಅದ. ಹುಡುಗಿಗೆ ನಮ್ಗೆ ಹುಡುಗ ಒಪ್ಪಿಗೆ ಅದ. ಆಯ್ತು, ಮಾತುಕತೆ ಆಡ್ರಿ, ಮದುವೆ ಅಲ್ಲಿ ಫಿಕ್ಸ. ನಾಳೆ ಏನ್ರಿ 12ನೇ ತಾರೀಕಿಗೆ ಹೆಂಗೆ ನಾವು ಮಠದಾಗ ಪುರಾಣ ಪ್ರಾರಂಭ ಅದ, ಅಲ್ಲೇ ಮಠದಾಗೆ ಫಿಕ್ಸ್ ಮಾಡೋಣ. ಆಯ್ತು ತಿಳ್ಕೊಳೋದು. ನಾವು ಹುಡುಗನ ನಡೆಸ್ಕೊ ತರಂಗಿಲ್ಲ ಅಂದ್ರೆ ಇವ್ರು ಕ್ಯಾಡಿಗೆನವ್ರು. ನೀವು ಹೆಂಗೆ ತರ್ತೀರಿ? ನಮ್ಮ ಹುಡುಗ ನಾವು ಎತ್ಕೊಂಡು ತರ್ತೀವಿ. ಅವ್ರು ಕುಡಿಗಿನೂರು ಅಂದರು, ನಿಮ್ಮ ಹುಡುಗ ನಿಮ್ಮ ಮಾತು, ಅದಕ್ಕೆ ಎತ್ಕೊಂಡ್ರೆ ತೊಗೊಂಬರಿ, ಬೇಡ ಬ್ಯಾರಲ್ನಾಗ ಉಳ್ಳಿಸ್ಕೋತಾರೆ ತೊಗೊಂಬರಿ, ನಮಗೇನು ಮಾಡೋದು ತಿಳ್ಕೊಂಡು ಅಂದು ಏನ್ರಿ. ಈಟ್ ಅಂದ ಕೂಡ ಆಯ್ತು ಮದುವೆ ಫಿಕ್ಸ್ ಅದ. ಆಯ್ತು, ಎಲ್ಲ ಬಂದರು, ಬಾಸಿಂಗ್ ಕಟ್ಟಿದ್ರು, ಹಾಕಿಗಿದ್ರ ಏನ್ರಿ ಮೇಲ್ಮುಸಕಂತಾರೆ, ಏನಂತದ್ರಕ್ಕೆ ಮೇಲ್ಮುಸಕ ಹಾಕಿದ್ರು, ಕೈ ಅದ್ರಾಗ ಮುಚ್ಚಿದ್ರು, ಮ್ಯಾಲೊಂದು ಗುಂಗಾಟ ಹಾಕಿದ್ರು, ಅಗ್ದಿ ಟಿಪ್ ಟಾಪ್ ತಯಾರು ಮಾಡಿದ್ರು. ಇವನಿಗೆ ಹಂಗೆ ಎತ್ಕೊಂಡು ತಂದು ಹಂದ್ರದಾಗೆ ಕುಂದ್ರಸೋದು. ಸ್ವಾಮಿಗಳು ಮಂತ್ರ ನಂಗೆ ಅಂದರು. ಎಲ್ಲ ಮಂತ್ರ ಅಂದು ಅಕ್ಕಿ ಕಾಳಕ್ಕೆ ಬಿದ್ದು ಕೂಡ ಈ ಹುಡುಗಿ ಮನ್ಯಾಗ ಒಂದು ಕೆಟ್ಟ ಕೊಡಗೆ ಮುದುಕಿತ್ರಿ.
ಭಾರಿ ಆಗವ ಊರ ಬೆಂಕಿ ಹಚ್ಚೋದು ಅದೇ ಆರಿಸೋದು ಅದೇ ಭಾರಿ ಕ್ವಾಡಕ್ ಮುಂದೆ ಸುಮ್ ಕುಂದ್ರಬೇಕಿಲ್ಲ ಎಲ್ಲ ಅಕ್ಕಿ ಕಾಳು ಬಿದ್ದು ಕೂಡ ಹೇಳ್ತೀನಿ ನಾನು ನಿಮಗೆ ಹಿಂಗೆ ಹುಡುಗಿ ಬಲ್ಲಿ ಹೋಗಕ್ಕಿ ಅಯ್ಯ ನೋಡ್ರಿ ತಂಗಿ ನನ್ನ ಮೊಮ್ಮಗಳ ಗಂಡ ನೋಡಕ್ಕೆ ತೇಟಿ ಶಿವರಾಜ್ ಕುಮಾರ್ ಇದ್ದಂಗೆ ಅದ ನನಕ್ಕೆ ನೀ ಗೆದ್ದಿ ಮಗಳ ಅನ್ನಕ್ಕೆ ಇದು ಮಗದ ಕುತ್ಕೊಂಡಿದ್ದು ಇದು ಕರಿಮರಿ ಇದು ಚಿಂತಿಗೆ ಬತ್ತಿದ್ದು ಗೆದ್ದಿ ಮಗಳಲ್ಲಕತ್ತದ ಮತ್ತೆ ಹೋಗಕ್ಕಿ ಮತ್ತೆ 4 ಮಂದಿ ಹೆಣ್ಮಕ್ಳು ಕರ್ಕೊಂಡು ಬರಕ್ಕಿ ನೋಡ್ರಿ ತಂಗಿ ನನ್ನ ಮೊಮ್ಮಗಳ ಗಂಡ ತೇಟ್ ಅಮಿತಾಬ್ ಬಚ್ಚನ್ ಇದ್ದಂಗೆ ಅದ ನನಕ್ಕೆ ನೀ ಗೆದ್ದಿ ಮಗಳ ಅನ್ನಕ್ಕೆ ಇದು ಹಿಂಗೆ ಯಾಕಲ್ಲಾಗತ್ತ ಹಿಂಗೆ ಒಂದು 5-6 ಸರಿ ಮಾಡ್ತಿದ್ದಕ್ಕೆ ತಲೆನೇ ಚಕ್ರ ಬಂದಂಗೆ ಆಯ್ತು ಹುಡುಗ ಹಿಂಗೆ ಕಲ್ಲಾಗತ್ತಾಳೆ ಹಿಂಗೆ ಅನ್ನೋದಕ್ಕೆ ಇಲ್ಲೇನು ಏನ್ರಿ ಕ್ಯಾಡಿಗೆ ಮಾಡ್ದ ನಾನು ಮಂಟಪಕ್ಕೇನು ಸುತ್ತ ಗಾಡಿಲ್ಲ ಪಾಡಿಲ್ಲ ಎಲ್ಲ ಕಡೆದು ಗಾಳಿ ಬರೋದು ಯಾವಾಗಿಂದ ಗಾಳಿ ಬಿಡ್ತು ಹೇಳ್ತೀನಿ ಯಾಕೆ ಹೊತ್ಕೊಂಡಿದ್ದು ಗೊಂಗಾಟ ಜರ ಮೇಲ್ಮುಸುಕ ಹಾರ್ತು ಒಳಗಿನ ಕೈ ಕಾಣ್ತು ಅಲ್ಲಲ್ಲ ಅದಕ್ಕೆ ಅಲ್ಲಾಗತ್ತಾಳು ಓ ಯಪ್ಪ ಗೆದ್ದೆ ಮಗಳ ಅದಕ್ಕೆ ಅಲ್ಲಾಗತ್ತಾಳ ತಡಿಕೆಗೆ ಮಾಡ್ತೀನಿ ಅದು ಮತ್ತೆ ಪತ್ತೆ ಅದು ಮುದಕ್ಕೆ ಒಂದು 10 ಮಂದಿ ಹೆಣ್ಮಕ್ಳಿಗೆ ತೊಗೊಂಡು ಬಂದು ಹೇಳ್ತೀರ ನಿಮಗೆ ಅಯ್ಯ ನೋಡ್ರಿ ತಂಗಿ ನನ್ನ ಮೊಮ್ಮಗಳ ಗಂಡ ಎಷ್ಟು ಚಂದನ ನೋಡಕ್ಕೆ ತೇಟ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ ಅದನ ಅಂದಳು ನೀ ಗೆದ್ದಿ ಮಗಳ ಅಂದ್ಲು ಅಂದು ಆ ಕಡೆ ಹೊಂಟಿತೆ ಕೊಡಗ್ ಮುದಕ್ಕೆ ಬೈಲಿ ನೀ ಏನು ಗೆದ್ದಿತ್ತೆ ಮಗಳ ಕಿಲ್ಲಿ ನೋಡಿ ಇಲ್ಲಿ ನಾ ಗೆದ್ದಿನ ಅಂತೇಳಿ ಮಂಡಗಾಲ ತೋರ್ಸಂದತ್ತಾವ ಹೇಳ್ರಿ ನೀ ಎಲ್ಲಿ ಗೆದ್ದಿತ್ತೆ ಮಗಳ ಇಲ್ಲಿ ನೋಡ್ಬಾ ಇಲ್ಲಿ ಕಾಲು ನೋಡ್ಬಾ ನೀ ಗೆದ್ದಿತ್ತೆ ಮಗಳ ಬಾ ಬರೋಣ ಅಲ್ರಿ ಹೋಗ್ಬಿಟ್ಟಿದ್ರೆ ಅದು ಎತ್ಕೊಂಡು ಹೋಗ್ಬಿಡ್ತಿದ್ರ ಕಡೆ ಇದು ಸುಮ್ಮನೆ ನೀ ಗೆದ್ದಿ ಮಗಳ ಗೆದ್ದಿ ನೀ ಏನು ಗೆದ್ದಿತ್ತೆ ಮಗಳ ನಾ ಗೆದ್ದಿ ನೋಡತ್ತಿಕ್ಕೊಂಡು ಹೆಂಗೆ ಹಳೆ ಅನ್ನಲ್ರಿ ನಾ ನಿಜವಾಗ್ಲು ಈ ಕತೆ ಯಾಕೆ ಹೇಳಿನತ್ತಂದ್ರೆ ನಾ 21 ದಿವಸ ಆದ ಬಳಿಕ ಇವತ್ತು ನಾ ಗೆದ್ದೆನ ನಿಜವಾಗ್ಲು ರೀ ಈ ಹೊಲಸು ರೋಡ್ನಾಗ ಇಡೀ ಇಂಡಿ ತಾಲೂಕಿನಾಗ ನಾವು 8 ಊರು ತಿರುಗಾಡಿವಲ್ರಿ ಒಂದೇ ಒಂದು ರೋಡ್ ಅಂದ್ರೆ ಎಲ್ಲಿನೂ ಡಾಂಬರ್ ಹೊಡತ್ತಿಲ್ಲ ಕಬ್ಬಿನ ಸಂಧ್ಯಾಗ ಒಯ್ಯವರು ನಾವು ತಿರುಗಿ ಬರ್ತೀವಿ ಇಲ್ಲ ತನಕ ನಮ್ಗೆ ನೋ ಗ್ಯಾರಂಟಿ ಅಲ್ಲಿ ಹೋದ ಬಳಿಕ ಕೇಳಿ ಇದೇ ಅಳಿಗಾಡ್ಕೋತ ಹೋಗಿ ಹೈರಾಣಾಗಿ ಹೋಗೋರು ಅಲ್ಲಿ ಹೋದ್ಕೊಳ್ಳಿ ಮೆರವಣಿಗೆ ಅಂತದ್ರಾಗ ಅಂದ್ ನೀವು ಎತ್ತಿನ ಗಾಡಿಯಾಗ ಅದು ಎತ್ತುಗಳು ಒಂದೊಂದು ಅಡ್ಡು ಕಾಲು ಎತ್ತು ನಿಂದ್ರೆ ಸಾವು ಯಪ್ಪೋ ಬ್ಯಾಡ್ರಿ ಏನವನ ಮೆರವಣಿಗೆ ಬ್ಯಾಡು ಯಪ್ಪ ನನಗೆ ಹೈರಾಣ ಹಾಕದ ಏನ್ರಿ ಇಟ್ಟು ಹೈರಾಣ ಆಗಿನಲ್ಲ ನಾ ಗೆದ್ದೆ ಎತ್ತುಕೊಂಡು ನಾ ಅನ್ನಕತ್ತೀನಿ ಆದ್ರೆ ಏನ್ರಿ ಉಪ್ಪಿನ ಬೆಟ್ಟಿಗೆರಿ ಅಪ್ಪಗಳು ಸುಮ್ಮನೆ ನಿಮಗೆ ಏನ್ರಿ ಸುಸ್ತಾಗ್ಯದ ತಿಳ್ಕೊಂಡಂದು ಸುಮ್ಮನೆ ನಗಸಕತ್ತೀನಿ ಇವತ್ತು ಉಪ್ಪಿನ ಬೆಟ್ಟಿಗೆರಿ ಅಪ್ಪಗಳು 21 ದಿವಸದಿಂದ ಅವ್ರು ಗೆದಿಬೇಕು ಅವ್ರು ಗೆದ್ದೇ ತೀರ್ತಾರ ಆದ್ರೆ ಉಪ್ಪಿನ ಬೆಟ್ಟಿಗೆರಿ ಅಪ್ಪಗಳು ಗೆದ್ದೆದು ಒಂದು ಕಡೆಗಿರಲಿ ನಾನು ಗೆದ್ದೆದು ಒಂದು ಕಡೆಗಿಂದ ಇರಲಿ ಆದ್ರೆ ಈ 21 ದಿನಗಳ ಪರ್ಯಂತರವಾಗಿ ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ಕ್ಯಾಡಗಿ ಭಕ್ತರಿಂದ ಗೆದಿಬೇಕು ಅದನ್ನಿಂದ ಲೆಕ್ಕ ಹಾಕೊಂಡ ಏನ್ರಿ ಜೀವನ ಕಳಿಬೇಕು ಹೆಚ್ಚಿಗೆ ವಿಷಯ ಹೇಳೋದಕ್ಕಿಂತಲೂ ಕೂಡ ನೇರವಾಗಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಇನ್ನು ತಮ್ಮ ಬಸವ ಪುರಾಣ ಅಂತಕ್ಕಂಥದನ್ನು ಪ್ರಾರಂಭ ಮಾಡಬೇಕಂತಕೊಂಡು ಆ ಪೂಜ್ಯರಲ್ಲಿ ಅರಿಕೆ ಮಾಡ್ಕೋತಾರೆ. ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಂಗಮ ರೂಪನೆ ಬಸವಣ್ಣ ಜಗತೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಕಲ್ಯಾಣವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಲ್ಯಾಣವಾಸನೆ ಬಸವಣ್ಣ ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಸಾಂಬ
ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಬಸವ ರಾಜೇಂದ್ರನೇ ಸಾಂಬ ಶಿವ ಬಸವ ರಾಜೇಂದ್ರನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಸಾಂ ಶಿವ ಬಸವ 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 ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು. ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣಬಸವಣ್ಣನವರನ್ನು ಸ್ಮರಣೆ ಮಾಡಿ, ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ, ಕ್ಷೇತ್ರಾಧಿಪತಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ, ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ, ಪವಿತ್ರವಾದ ಖೇಡಗಿ ಗ್ರಾಮದ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ವಿರಕ್ತ ಮಠದ ಪೀಠಾಧಿಪತಿಗಳು, ತಪಸ್ವಿಗಳು, ತಪೋಧನರೂ ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಷಷ್ಠಬ್ದಿ ಪೂರ್ತಿ ಸಮಾರಂಭದ ನಿಮಿತ್ತವಾಗಿ ಇವತ್ತು ಬಸವ ಪುರಾಣ ಪ್ರಾರಂಭ. ಎಷ್ಟು ಪುಣ್ಯ ಮಾಡಿರವ ನೀವು? ಏನು ಪುಣ್ಯ ತಂದಿರಿ? ಜರ ಚಳಿ ಬಿಟ್ಟೈತಿ ಅಂತೀರೇನು? ಥಂಡಿ ಭಾಳ ಐತೆ ಅಲ್ರಿವ? ನೀವಿನ್ನ ಕೆಳಗೆ ಕುಂತೀರಿ. ನಮ್ಗೆ ಆ ಬರ್ಪಿನ ನೀರು ತೊಗೊಂಡು ಹಿಂಗೆ ಉಗ್ದಂಗೆ ಆಗಕತ್ತದ. ಒಟ್ಟು ಚಳಿ ಅದು. ಚಳಿ ಹೆಂಗರ ಇರಲಿ, ಎಷ್ಟು ಪುಣ್ಯ ಮಾಡಿರಿ ನೀವು. ಎಲ್ಲದಕ್ಕೂ ಕೂಡ ಪುಣ್ಯ ಬೇಕಂತಾರೆ, ಹೌದಲ್ರಿ ಬಾ? ಚಲೋ ಹೆಂಡತಿ ಸಿಗಬೇಕಾದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು, ಚಲೋ ಗಂಡ ಸಿಗಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು, ಇಬ್ಬರಿಗೂ ಚಲೋ ಮಕ್ಕಳು ಹುಟ್ಟಬೇಕಾದ್ರೆ ಭಾಳ ಭಾಳ ಪುಣ್ಯ ಮಾಡಿರ್ಬೇಕು. ಆದ್ರೆ ಇವತ್ತು ಇಡೀ ಕಾವಿ ಕುಲಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಹುಬ್ಬಳ್ಳಿ ಹಾನಗಲ್ಲ ಪೀಠದ ಜಗದ್ಗುರುಗಳ ತುಲಾಭಾರ ಎರಡು ಕಣ್ಣು ತುಂಬ ನೋಡಿದ್ರಲ್ಲ, ಇದಕ್ಕಿಂತ ಪುಣ್ಯ ಇನ್ನೊಂದೇನು ಬೇಕು? ಅವರನ್ನು ನೋಡಿದ್ರೆ ಸಾಕು, ಸಾಕಷ್ಟು ಸಾಕ್ಷಾತ್ ಆ ಪರಮಾತ್ಮನನ್ನ ನೋಡ್ದಂಗ. ಅವ್ರ ನುಡಿಗಳು ಕೇಳಿದ್ರಲ್ರಿವ, ಜಗದ್ಗುರುಗಳ ನುಡಿ ಕೇಳಿದ್ರಲ್ಲ, ಎಷ್ಟು ಆನಂದ ಅನ್ನಿಸ್ತು.
ದಿವಸ ಬೇಗ ಊಟ ಮಾಡಕ್ಕೂ ಬರ್ತದ, ಬೇಗ ಮಲಗಕ್ಕೂ ಬರ್ತದ. ಆದರೆ ಇಂಥ ಗುರುವಿನ ಆಶೀರ್ವಾದ ಅನ್ನೋದಲ್ಲ, ಬಹಳ ಅಪರೂಪ. ಅಂಥ ಜಗದ್ಗುರು ಮಹಾಸನ್ನಿಧಿ ಅವರ ಶ್ರೀಪಾದಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ನೋಡ್ರಿ ವೇದಿಕೆ ಮೇಲೆ ಎಲ್ಲ ಪೂಜ್ಯರು, ಕ್ಯಾಡ್ಗಿ ಅಜ್ಜಾರು, ಅಮೀನ್ಗಢ ಅಜ್ಜಾರು, ದುದನಿ ಅಜ್ಜಾರು, ರೋಡ್ಗೆ ಅಜ್ಜಾರು, ಮತ್ತು ನಮ್ಮ ಗಡಿಗೌಡಗಾಂವ್ ಅಜ್ಜಾರು, ಮತ್ತು ನಮ್ಮ ಶಿವಪುರ ಅಜ್ಜಾರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂತ ತಿಳ್ಕೊಂಡು ತಮ್ಮನ್ನು ತಾವು ಈ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಇಂಥ ಪರಮ ಪೂಜ್ಯರು ಇವತ್ತು ಕ್ಯಾಡ್ಗಿ ಗ್ರಾಮದ ಗುರು ಹಿರಿಯರಾಗ ಅವರು ಕೂಡಿ ಈ ಕಾರ್ಯಕ್ರಮ ಮಾಡೋದು ಬಹಳ ದೊಡ್ಡ ಮಾತಲ್ಲ. ತಮ್ಮ ತಮ್ಮ ದೊಡ್ಡ ದೊಡ್ಡ ಸಂಸ್ಥಾನ ಮಠಗಳನ್ನು ಬಿಟ್ಟು ಈ ಕಾರ್ಯಕ್ರಮ ಯಶಸ್ಸಿನ ಸಲುವಾಗಿ ಇಂಥ ದೊಡ್ಡ ದೊಡ್ಡ ಸ್ವಾಮಿಗಳೇ ನಿಂತಾರ ಅಂದ ಮೂಲಕ ಈ ಊರಿಂದ ಎಷ್ಟು ದೊಡ್ಡ ಪುಣ್ಯ ಇರಬೇಕು. ಅಂತಹ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು. ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಕ್ಯಾಡ್ಗಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಂದೆ ತಾಯಿಗಳಿಗೂ ಅಷ್ಟೇ ಅಲ್ಲದೇನೆ, ಇವತ್ತು ನಾವು ಯಾರನ್ನ ನೆನೆಸ್ಬೇಕು ಹೇಳ್ರಿ? ಇವತ್ತು ಮುಖ್ಯವಾಗಿ ಇಲ್ಲಿ ನಮ್ಮ ಮಹೋದಯರು ಕುಂತಾರಲ್ಲ, ಕೂಡಿಗನೂರು ಅಜ್ಜ, ನಮ್ಮ ಎಲ್ಲ ತಾಯಂದ್ರು, ಶರಣರು, ಎಷ್ಟು ಪುಣ್ಯವಂತರವ ನೀವು. ನೀವು ಬರುವಾಗ ನಾನು ನೋಡಿದೆ, ಎಷ್ಟು ಚಂದ, ತಲೆ ತುಂಬ ಸೆರಗು ಹಚ್ಕೊಂಡು, ಹಣೆ ತುಂಬ ವಿಭೂತಿ ಕುಂಕುಮ, ತಲೆ ಮೇಲೆ ಅಷ್ಟು ದೊಡ್ಡ ದೊಡ್ಡ ಬಸವ ಬುತ್ತಿಯನ್ನು ಹೊತ್ಕೊಂಡು, ಅದರಲ್ಲಿ ನೀವು ಕೇವಲ ರೊಟ್ಟಿ ಪಲ್ಯ ಅನ್ನ ಸಾರು ಅಷ್ಟೇ ತಂದಿಲ್ಲ, ನೀವು ಎಂಥ ಪುಣ್ಯ ಎಂಥ ಬುತ್ತಿ ಹೊತ್ಕೊಂಡು ಬಂದಿರಿ ಅಂತಂದ್ರೆ ಅದು ಅಂತಿಂತ ಬುತ್ತಿ ಅಲ್ಲ, ಅದು ನಿಮ್ಮೆಲ್ಲರ ಪುಣ್ಯದ ಬುತ್ತಿ. ಬಸವ ಬುತ್ತಿ ಅಂತಂದ್ರೆ ನಿಮ್ಮೆಲ್ಲರ ಪುಣ್ಯದ ಬುತ್ತಿ. ಆ ಪುಣ್ಯವನ್ನು ಇವತ್ತು ಬಸವಣ್ಣನಿಗೆ ಸಮರ್ಪಣೆಯನ್ನು ಮಾಡಿ ಮಹಾಪುಣ್ಯವನ್ನು ಗಳಿಸ್ಕೊಳ್ಳಕ್ಕೆ ಬಂದಿರಿ ನೀವೆಲ್ಲ. ಅದಕ್ಕೆ ಎಲ್ಲ ನಮ್ಮ ಕೂಡಿಗನೂರಿನ ತಾಯಂದಿರಿಗೂ, ಅಕ್ಕ ತಂಗಿಯರಿಗೂ, ಗುರು ಹಿರಿಯರಿಗೂ, ಮತ್ತು ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಅನಂತ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಂದ್ರೆ ಏನು ಅನ್ಬೇಕ್ರಿವ? ಶರಣು ಶರಣಾರ್ಥಿ ಸ್ವಲ್ಪ ಚಳಿ ಬಿಟ್ಟು ಹೋಗಬೇಕು. ಶರಣು ಶರಣಾರ್ಥಿ. ಶರಣರ ನೆನೆದರ ಸರಗಿಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೇಕೆ ಕೈಯ ಮುಗಿಯೂತಿ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗ, ಸ್ವಲ್ಲೆತ್ತಿ ಜಗವ ಹಾಡುವದ. ನಿಮ್ಮಂಥ ಗರತಿ, ನಿಮ್ಮಂಥ ಮುತ್ತೈದೆ ಹೃದಯ ತುಂಬಿ ಹಾಡ್ತಾಳಕ್ಕಿ. ಶರಣರ ನೆನೆದರ ಸರಗಿಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ಎಲೆ ಮನವೇ. ಕಲ್ಯಾಣದ ಶರಣರು ಅಂತಂದ್ರ ಅಂಥವರಲ್ಲ. ಭಕ್ತಿ ಭಾಂಡಾರಿ ಬಸವಣ್ಣನವರು ಸಾಮಾನ್ಯರಲ್ಲ. ಇಡೀ ಜಗತ್ತಿಗೆ ಭಕ್ತಿಯ ಬೀಜವನ್ನ ಬಿತ್ತಿ ಮುಕ್ತಿಯ ಫಲವನ್ನ ಕೊಟ್ಟವರು ತಂಗಿ. ಬಸವಣ್ಣ ಅಂತಂದ್ರೆ ಏನು? ನಾವೆಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಆ ಸಂಗಮನಾಥನ ಮಕ್ಕಳು, ಪರಮಾತ್ಮನ ಮಕ್ಕಳು.
ಬಡವ ಇರಲಿ ಶ್ರೀಮಂತನ ಇರಲಿ, ಯಾವ ಜಾತಿನೇ ಇರಲಿ, ಯಾವ ಧರ್ಮನೇ ಇರಲಿ, ನಾವೆಲ್ಲರೂ ಒಂದು ಅಂತ ತಿಳ್ಕೊಂಡು ಸಮಾನತೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವನು ಬಸವಣ್ಣ. ಅಂಥ ಬಸವ ಪುರಾಣ ಏನದು ಬಸವಣ್ಣ? ಸಾಮಾನ್ಯ ಒಬ್ಬ ವ್ಯಕ್ತಿ ಏನು ಬಸವಣ್ಣ? ಅದೊಂದು ಅದ್ಭುತವಾಗಿರತಕ್ಕಂಥ ಶಕ್ತಿ. 900 ವರ್ಷಗಳ ಹಿಂದೆ ಇಂಗಳೇಶ್ವರ ಬಾಗೇವಾಡಿ, ನೀವೆಲ್ಲರೂ ಕೂಡ ವಿಜಯಪುರ ಜಿಲ್ಲೆಯವರು, ಭಾಗ್ಯವಂತರು. ಬಸವಣ್ಣ ಹುಟ್ಟಿದ ನಾಡಿದು ಇಂಗಳೇಶ್ವರ ಬಾಗೇವಾಡಿ. ಮಧ್ಯಾಹ್ನದ ಸಮಯ ಶ್ರೇಷ್ಠ ಕುಲದವರ ಓಣಿಯಲ್ಲಿ ಒಬ್ಬ ದಲಿತ ವ್ಯಕ್ತಿ, ಒಬ್ಬ ದಲಿತ ಹುಡುಗ ಸತ್ತಿರ್ತಕ್ಕಂಥ ಕರುವನ್ನು ಹೊತ್ಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭ. ಪಕ್ಕದ ಮನೆಯೊಳಗ ವೇದ ಘೋಷ ನಡೆದದ. 4 ಜನ ಬ್ರಾಹ್ಮಣರು ಸೇರಿ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಹೋಮ ಹವನ ನಡೆದದ. ಆ ಹವಿಸ್ಸುಗಳು, ಅಲ್ಲಿ ಹಾಕಿರ್ತಕ್ಕಂಥ ಆ ಧೂಪ ಮೂಗಿಗೆ ಘಮ್ ಅಂತ ವಾಸನೆ ಬಡಿತು. ಇಂಪಾಗಿರ್ತಕ್ಕಂಥ ಆ ಮಂತ್ರಗಳು ಕಿವಿಗೆ ಕೇಳಿಸೋದೇ ತಡ ಆ ದಲಿತರ ಕೇತ ಅನ್ನೋ ಹುಡುಗ ಹೊತ್ತುಕೊಂಡು ನಡೆದಿರ್ತಕ್ಕಂಥ ಆ ಸತ್ತ ಕರುವನ್ನು ಅಲ್ಲೇ ಪಕ್ಕದಲ್ಲಿ ಇಟ್ಟು ಏನಾರ ನಡೆದದ ಇಲ್ಲಿ ಅಂತ ತಿಳ್ಕೊಂಡು ಆ ಬ್ರಾಹ್ಮಣರ ಮನೆಯ ತಲಬಾಗಿಲಿನಲ್ಲಿ ಬಂದು 2 ಹೆಜ್ಜೆ ಮುಂದೆ ಬಂದು ಹಣಿಕೆ ಹಾಕಿ ನೋಡಕತ್ತನ, ಏನಾರ ನಡೆದದ ಇಲ್ಲಿ. ಒಬ್ರಲ್ಲ ಇಬ್ರಲ್ಲ 8-10 ಜನ ಬ್ರಾಹ್ಮಣರು ಕುಳಿತುಕೊಂಡಾರ. ಹೋಮದಲ್ಲಿ ಅಗ್ನಿ ಉರಿಯಕತ್ತದ. ಸುತ್ತಮುತ್ತ ಕುಳಿತಿರ್ತಕ್ಕಂಥ ಬ್ರಾಹ್ಮಣರು ಆಗ್ನೇಯ ಸ್ವಾಹ, ಆಗ್ನೇಯ ಇದಂ ನಮಃ ಹವಿಸ್ಸನ್ನ ಹಾಕಿ ಮಂತ್ರಗಳನ್ನ ಹೇಳಕತ್ತಾರ. ಮೈ ಮರೆತು ನೋಡಕತ್ತಾನ ಆ ದಲಿತ ವ್ಯಕ್ತಿ, ಆ ಕೇತ ಅನ್ನೋ ಹುಡುಗ. ಈತ ನೋಡ್ತಾ ಇರೋದನ್ನ ಆ ಮನೆಯ ಒಡೆಯನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ಅಂತಕ್ಕಂಥವನು ಆ ದಲಿತರ ಕೇತನನ್ನ ನೋಡಿದ್ದೇ ತಡ ಕೆಟ್ಟೋಯ್ತು, ಕುಲ ಕೆಟ್ಟೋಯ್ತು, ಧರ್ಮ ಕೆಟ್ಟೋಯ್ತು. ಇವತ್ತು ಒಬ್ಬ ದಲಿತ ಬ್ರಾಹ್ಮಣರ ಮನೆಯ ಒಳಗಡೆ ಬಂದು ಬ್ರಾಹ್ಮಣರು ನಡೆಸ್ತಾ ಇರತಕ್ಕಂಥ ಹೋಮ ಹವನಗಳನ್ನ ನೋಡೋದು, ಆ ಮಂತ್ರಗಳನ್ನ ಕೇಳೋದು ನಡೆದದ ಅಂತಂದ್ರ ಧರ್ಮ ಕೆಟ್ಟೋಯ್ತು ಅಂತ ತಿಳ್ಕೊಂಡು ಜೋರಾಗಿ ಕೂಗಾಡ್ತಾ ಇದ್ದಾನೆ. ಇದನ್ನ ಕೇಳಿರ್ತಕ್ಕಂಥ ಆ ದಲಿತರ ಕೇತ ನನ್ನಿಂದ ಅಂಥದ್ದೇನು ತಪ್ಪಾಯಿತು ಅಂತ ತಿಳ್ಕೊಂಡು 2 ಹೆಜ್ಜೆ ಹಿಂದೆ ಸರದವನ ಸತ್ತಿರ್ತಕ್ಕಂಥ ಕರು ಅಲ್ಲೇ ಬಿಟ್ಟು ನನ್ನಿಂದೇನು ಅಪರಾಧ ಆತೋ ಅಂತ ತಿಳ್ಕೊಂಡು ಹೆದರಿ ಓಡೋಡಿ 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 ತನ್ನ ಕೇರಿಗೆ ಬಂದ. ಗುಡಿಸಿಲಿನಲ್ಲಿ ನಡುಕೊಂತ ಕುಂತ ಬಿಟ್ಟ. ಇತ್ತ ಆ ನರಸಿಂಹ ಪೆದ್ದಿ ಆ ಬ್ರಾಹ್ಮಣರ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಸೇರಿಸಿ, ದಲಿತ ವ್ಯಕ್ತಿ ಇವತ್ತು ನಮ್ಮ ಮನೆಯ ಒಳಗಡೆ ಕಾಲಿಟ್ಟನ, ನಾಳೆ ಅಡಿಗೆ ಮನೆಯಲ್ಲಿಯೂ ಕೂಡ ಕಾಲಿಡಬಹುದು. ಹಾಗೆ ಬಿಟ್ರೆ ನಮ್ಮ ಧರ್ಮ ಕೆಟ್ಟು ಹೋಗಿ ಬಿಡ್ತದ. ಏನಾದ್ರೂ ಇದಕ್ಕೊಂದು ಪರಿಹಾರ ಹುಡುಕಬೇಕು ಅಂತ ತಿಳ್ಕೊಂಡು ಎಲ್ಲರನ್ನ ಕೂಡಿಸಿ ಸಮಾಲೋಚನೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರ. ಏನು, ಮುಂದೆ ಯಾವ ದಲಿತನೂ ಕೂಡ ಬ್ರಾಹ್ಮಣರ ಮನೆಯ ಪ್ರವೇಶ ಮಾಡಬಾರದು ಅಂಥ ಒಂದು ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡು, ಯಾವ ದಲಿತರ ಕೇತ ಯಾವ ಕಿವಿಯಿಂದ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನ ಕೇಳಿದ್ದಾನೋ ಆತನ ಕಿವಿಯಲ್ಲಿ ಕಾದ ಕಬ್ಬಿಣದ ರಸವನ್ನ ಸುರಿಯಬೇಕು, ಇದೇ ಶಿಕ್ಷೆ ಅಂತ ಒಂದು ತೀರ್ಮಾನಕ್ಕೆ ಬಂದ್ರು. ಹಾಗಾದ್ರೆ ಯಾವ ದಿವಸ? ಇಂಥ ದಿವಸ ಅಂತ ತಿಳ್ಕೊಂಡು ದಿನ ನಿಗದಿ ಮಾಡಿದ್ರು. ಬೆಳಗಿನ ಸೂರ್ಯೋದಯಕ್ಕ ಆತನ ಕಿವಿಯಲ್ಲಿ ಕಾದ ಕಬ್ಬಿಣದ ರಸವನ್ನ ಹಾಕಬೇಕು ಅಂತ ತಿಳ್ಕೊಂಡು ನಿಶ್ಚಯ ಮಾಡಿದ್ರು. ಈ ಸುದ್ದಿ ದಲಿತರ ಓಣಿಯಲ್ಲಿ ಕೇರಿಯಲ್ಲಿ ಮುಟ್ಟಿತು.
ಬ್ರಾಹ್ಮಣರು ಮಾಡ್ತಾ ಇರ್ತಕ್ಕಂಥ ಪೂಜೆ, ಅವರು ಹೇಳ್ತಾ ಇರ್ತಕ್ಕಂಥ ಮಂತ್ರಗಳನ್ನು ಕೇಳಿರ್ತಕ್ಕಂಥ ವ್ಯಕ್ತಿಗೆ ಕಿವಿಯಲ್ಲಿ ಕಾದ ಕಬ್ಬಿಣದ ರಸವನ್ನು ಹಾಕಬೇಕು ಅನ್ನೋ ಶಿಕ್ಷೆ ಅಗ್ರಹಾರದಲ್ಲಿ ತೀರ್ಮಾನ ಮಾಡಿದ್ದಾರೆ ಎಂಬತಕ್ಕಂಥ ಸುದ್ದಿ ಕೇಳಿ ಪಾಪ ದಲಿತರ ಕುಟುಂಬ ಗಡಗಡ ಅಂತ ನಡಗಿ ಹೋತು. ಆ ದಿನ ಬಂದೇ ಬಿಡುತ್ತು. 1131 ಇಸ್ವಿ ಆನಂದನಾವ ಸಂವತ್ಸರ ವೈಶಾಖ ಶುದ್ಧ ತೃತೀಯ, ಅದು ಅಕ್ಷಯ ತೃತೀಯ. ಬೆಳಗಿನ ಜಾವ ಸೂರ್ಯೋದಯಕ್ಕೆ ಕಾದ ಕಬ್ಬಿಣದ ರಸ ಹಾಕಬೇಕು ಅಂತ ತಿಳ್ಕೊಂಡು ಏನು ಶಿಕ್ಷೆ ವಿಧಿಸಿದ್ರು ಅದನ್ನು ನೋಡ್ಲಿಕ್ಕೆ ಅಂತ 100 ಜನ ಸೇರಿದ್ದಾರೆ. ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥವನು ಮಾದರಸನ ನೇತೃತ್ವದಲ್ಲಿ ಆ ದಲಿತ ವ್ಯಕ್ತಿಯ ಕಿವಿಯಲ್ಲಿ ಕಾದ ಕಬ್ಬಿಣದ ರಸ ಹಾಕಬೇಕು. ಒಂದು ಕಡೆ ಕಬ್ಬಿಣ ಕಥ 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 ಅಂತ ಕುದಿಯಕತ್ತದ, ಇನ್ನೊಂದು ಕಡೆ ನಮ್ಮ ಮಗ ತಪ್ಪು ಮಾಡಿ ಅಂದ್ರೆಪ್ಪ ಇನ್ನು ಮುಂದೆ ಯಾವ ಬ್ರಾಹ್ಮಣರ ಮನೆಯಲ್ಲಿಯೂ ಕಾಲ ಇಡುವುದಿಲ್ಲ, ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಆ ದಲಿತ ಕುಟುಂಬದವರು ಒಂದೇ ಸವನ ನೆಲದ ಮೇಲೆ ಹೊರಳಾಡ್ತಾ ಉಳ್ಳಾಡ್ತಾ ನಮ್ಮನ್ನ ಕ್ಷಮಾ ಮಾಡ್ರಿ ತಪ್ಪಾಯ್ತು ಅಂತ ತಿಳ್ಕೊಂಡು ಒಂದೇ ಸವನ ಒದ್ದಾಡಕತ್ತಾರ. ಇನ್ನೊಂದಿಷ್ಟು ಜನ ಕಾದ ಕಬ್ಬಿಣದ ರಸ ಕಿವಿಯಲ್ಲಿ ಹಾಕಿದ ಮೇಲೆ ಈತ ಯಾವ ರೀತಿಯಾಗಿ ವಿಲಿ ಒದ್ದಾಡಿಸ್ತಾ ಇದ್ದಾನೋ ಅದನ್ನ ನೋಡ್ಬೇಕು ಅಂತ ತಿಳ್ಕೊಂಡು ನಿಂತಿರ್ತಕ್ಕಂಥವ್ರು 100 ಜನ. ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ಮನಸ್ಸಿನಲ್ಲಿ ವಿಚಾರ ಮಾಡಕತ್ತಾನ, ಪಾಪ ಆ ದಲಿತ ಹುಡುಗ ಅಂಥದ್ದೇನು ತಪ್ಪು ಮಾಡ್ಯಾನ? ಕಾದ ಕಬ್ಬಿಣದ ರಸ ಕಿವಿಯಲ್ಲಿ ಹಾಕಿದ್ರೆ ಆತ ಹೆಂಗ ಬದುಕ್ತಾನ ಅಂತ ತಿಳ್ಕೊಂಡು ಮನಸ್ಸಿನೊಳಗ ಮರಗಕತ್ತಾನ ಮಾದರಸ. ಆದರೂ ಕೂಡ ಅಲ್ಲಿ ಇರ್ತಕ್ಕಂಥ ಆ ಬ್ರಾಹ್ಮಣರ ಒತ್ತಾಯ, ಮುಂದೆ ಯಾವ ದಲಿತನೂ ಕೂಡ ಬ್ರಾಹ್ಮಣರ ಮನೆಯೊಳಗೆ ಕಾಲಿಡಬಾರದು ಎಂಬತಕ್ಕಂಥ ಒಂದು ಶಿಕ್ಷೆ. ನರಸಿಂಹ ಪೆದ್ದಿ ಅಂತಾನೆ ಮಾದರಸ, ಬೇಗ ಆಜ್ಞೆಯನ್ನು ಹೊರಡಿಸು. ಸೂರ್ಯೋದಯ ಆಯ್ತು, ಕಾದ ಕಬ್ಬಿಣದ ರಸ ಈತನ ಕಿವಿಯೊಳಗ ಹಾಕಬೇಕು ಅಂತ ತಿಳ್ಕೊಂಡು ಆಜ್ಞೆಯನ್ನು ಕೊಡು ಅಂತ ತಿಳ್ಕೊಂಡು ಯಾವಾಗ ನರಸಿಂಹ ಪೆದ್ದಿ ಹೇಳ್ದ ಆವಾಗ ಮಾದರಸ ವಲ್ಲದ ಮನಸ್ಸಿನಿಂದ ಆಗಲಿ ಆತನ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನ ಸೂರೂರಿ ಅಂತ ತಿಳ್ಕೊಂಡು ಅಪ್ಪಣೆಯನ್ನ ಕೊಟ್ಟ. ಇನ್ನೇನು ಆ ಪಾತ್ರೆಯನ್ನ ತಂದು ನೆಲದ ಮೇಲೆ ಕೈಕಾಲುಗಳನ್ನು ಕಟ್ಟಿ ಆ ಏನು ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಕೇತ, ಆ ಕೇತನ ತಲೆಯ ಮೇಲೆ ಒಬ್ಬ ಕಾಲು ಇಟ್ಟಿದ್ದಾನೆ. 4-6 ಜನ ಹಿಂಗೆ ಹಿಡಿದಿದ್ದಾರೆ. ಇನ್ನೇನು ಕಬ್ಬಿಣದ ರಸ ಕಿವಿಯೊಳಗ ಹಾಕಬೇಕು ಅನ್ನುವಷ್ಟರಲ್ಲಿ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸನ ಹತ್ರ ಒಬ್ಬ ಓಡೋಡಿ ಬಂದು ಕಿವಿಯೊಳಗ ಬಂದೇನೋ ಸುದ್ದಿ ಹೇಳ್ದ. ಆ ಸುದ್ದಿ ಕಿವಿಯಲ್ಲಿ ಬಿದ್ದಿದ್ದ ತಕ್ಷಣವೇ ಮಾದರಸ ಅಂತಾನೆ, ಈ ಶಿಕ್ಷೆ ರದ್ದಾಗಲಿ, ಈ ಶಿಕ್ಷೆ ರದ್ದಾಗಲಿ. ಆಗ ನರಸಿಂಹ ಪೆದ್ದಿ ಕೇಳ್ತಾನೆ, ಯಾಕೆ ಮಾದರಸ, ಈ ಶಿಕ್ಷೆ ಯಾಕೆ ರದ್ದಾಗಬೇಕು? ಆವಾಗ ಮಾದರಸ ಅಂತನಂತೆ, ಸಂತೋಷದ ಸುದ್ದಿಯನ್ನ ಕೇಳಿದ ತಕ್ಷಣ, ಸಿಹಿಯನ್ನ ಹಂಚುವ ಸುದ್ದಿಯನ್ನ ಕೇಳಿದ ತಕ್ಷಣ ಒಬ್ಬ ದಲಿತನಿಗೆ, ಒಬ್ಬ ಬಡವನಿಗೆ, ಒಬ್ಬ ದೀನ ದರಿದ್ರನಿಗೆ ಇಂಥ ಶಿಕ್ಷೆಯನ್ನ ವಿಧಿಸಬಾರದು ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ತದೆ. ಅಂಥದ್ದೇನಾಗ್ಯದ? ಏನಿಲ್ಲ, ಅಪರೂಪಕ್ಕ ನನಗೆ ಒಂದು ಗಂಡು ಮಗು ಹುಟ್ಟ್ಯದ ಅಂತ ತಿಳ್ಕೊಂಡು ನಮ್ಮ ಆಳು ಸುದ್ದಿಯನ್ನು ತಂದು ಹೇಳೇನ ಅಂದ ಬಳಿಕ ಗಂಡು ಮಗ ಹುಟ್ಟಿದ ಸಲುವಾಗಿ ಸಿಹಿಯನ್ನು ಹಂಚಬೇಕೇ ಹೊರತು ಒಬ್ಬ ಬಡವನಿಗೆ ಶಿಕ್ಷೆಯನ್ನು ಕೊಡಬಾರದು. ಅಂದು ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರೂ ಅಲ್ಲ, ವಿಶ್ವಗುರು ಬಸವಣ್ಣನೇ ಅಂದಿನ ದಿವಸ ಹುಟ್ಟಿರ್ತಕ್ಕಂಥದ್ದು. ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನು ಉದ್ಧಾರ ಮಾಡ್ತಾನೆ ಹುಟ್ಟಿರ್ತಕ್ಕಂಥವನು ಬಸವಣ್ಣ. ಅಂತೇನೆ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ, ಅಗ್ನಿ ಖಡ್ಗವನ ಅಂತ
ಓ ಕ್ರಾಂತಿ ವೀರ ಬಸವೇಶ್ವರ ಅಂತ ತಿಳ್ಕೊಂಡು ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ಬಸವಣ್ಣ ಅಂತಂದ್ರೆ ಸಾಮಾನ್ಯ ಅಲ್ಲ, ಎಲ್ಲರನ್ನು ಉದ್ಧಾರ ಮಾಡಿರ್ತಕ್ಕಂಥ ಪುಣ್ಯವಂತ, ಎಲ್ಲರನ್ನ ಸಮಾನವಾಗಿ ಕಂಡಿರ್ತಕ್ಕಂಥ ಮಹಾನ್ ಮೇಧಾವಿ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ತಮ್ಮ ಜೀವನದ ಒಂದಿಷ್ಟು ಕೊನೆಯ ಒಂದು ಘಳಿಗೆಯಲ್ಲಿ, ಜೀವಮಾನದ ಕೊನೆಯ ಘಳಿಗೆಯಲ್ಲಿ. ಎಂಥ ಮಾತು ಹೇಳ್ತಾರೆ ಗೊತ್ತದೇನೋ ತಂಗಿ? ಬಸವಾದಿ ಶಿವಶರಣರ ಚರಿತ್ರೆ, ವಚನ ಸಾಹಿತ್ಯ ಸ್ವಲ್ಪ ದಿನಗಳ ಮೊದಲೇ ನನಗೆ ಸಿಕ್ಕಿದ್ರೆ ನಾನು ಬಸವಣ್ಣನ ಭಕ್ತನಾಗ್ತಿದ್ದೆ, ಬಸವ ಧರ್ಮವನ್ನು ಸ್ವೀಕಾರ ಮಾಡ್ತಿದ್ದೆ ಅಂತ ಅಂಬೇಡ್ಕರ್ ಅವರು ಈ ಮಾತನ್ನ ಬಸವಣ್ಣನವರ ಬಗ್ಗೆ ಹೇಳ್ತಾರೆ ಅಂತಂದ್ರ ಎಂಥವನು ಬಸವಣ್ಣ. 1924ನೇ ಇಸ್ವಿ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ, ಮಹಾತ್ಮ ಗಾಂಧೀಜಿ ಅವರು ಬಂದಿರ್ತಾರೆ, ಲಕ್ಷ ಲಕ್ಷ ಜನ ನೆರೆದಿರ್ತಾರೆ. ಎಲ್ಲರೂ ಬಂದು ಹೇಳೋರು, ಮಹಾತ್ಮಾಜಿ ಊಟದ ವ್ಯವಸ್ಥೆ ಬಹಳ ಚಲೋ ಇತ್ತು, ಊಟದ ವ್ಯವಸ್ಥೆ ಬಹಳ ಚಲೋ ಇತ್ತು, ಎಲ್ಲಿನೂ ಕೂಡ ಒಂದು ಅಗಳ ಚೆಲ್ಲಿಲ್ಲ, ಯಾರೂ ಕೂಡ ಕೇಡ್ ಮಾಡಿಲ್ಲ, ಎಲ್ಲರೂ ಸಂತೃಪ್ತಿಯಿಂದ ಊಟ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರಂತರ ಎಲ್ಲ ಕಡೆಗೆ ಬಹಳ ಊಟದ ಅಸ್ತವ್ಯಸ್ತ ಆತಿತ್ತು, ಇಲ್ಲಿ ಊಟದ ವ್ಯವಸ್ಥೆ ಬಹಳ ಚಲೋ ಆಗ್ಯದ ಅಂದ ಬಳಿಕ ಯಾರು ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ? ಅಲ್ಲಿದ್ದವರು ಹೇಳ್ತಾರ, ಗಾಂಧೀಜಿ ಈ ಊಟದ ವ್ಯವಸ್ಥೆಯನ್ನ ಮಾಡಿದವರು ಯಾರು ಅಂತಂದ್ರ ಕರ್ನಾಟಕದ ಗಾಂಧಿ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಹರ್ಡೇಕರ್ ಮಂಜಪ್ಪನವರು. ಓಹೋ, ಹಾಗಾದ್ರೆ ಅವರನ್ನು ನಾನು ನೋಡ್ಬೇಕಲ್ಲ, ಕರೆಸಿ. ಬಂದ್ರು ಮಂಜಪ್ಪನವರು. ಏನು ಮಂಜಪ್ಪ ಅವರೇ, ಲಕ್ಷ ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಯಾರಿಗೂ ಕೂಡ ತೊಂದರೆ ಆಗಲಾರದ ಹಾಗೆ ಮಾಡಿರಲ್ಲ, ಇದು ನಿಮಗ ಯಾವ ರೀತಿಯಾಗಿ ಈ ಕಾರ್ಯವನ್ನು ನೀವು ಮಾಡಿದ್ರಿ ಅಂದಾಗ ಹರ್ಡೇಕರ್ ಮಂಜಪ್ಪನವರಂತಾರೆ, ಮಹಾತ್ಮಾಜಿ ಇದಕ್ಕೆಲ್ಲಕ್ಕೂ ಕೂಡ ಬಸವಣ್ಣನವರೇ ಪ್ರೇರಣೆ, ಬಸವಣ್ಣನವರ ದಾಸೋಹ ತತ್ವ, ಬಸವಣ್ಣನವರ ಕಾಯಕ ತತ್ವ ನನಗೆ ಪ್ರೇರಣೆ ಅಂತಾರೆ. ಹಾಗಾದರೆ ಯಾರು ಈ ಬಸವಣ್ಣ? ಸಂಕ್ಷಿಪ್ತವಾಗಿ ಹರ್ಡೇಕರ್ ಮಂಜಪ್ಪನವರು ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಬಸವೇಶ್ವರರ ಬಗ್ಗೆ ಹೇಳಿದಾಗ ಮಹಾತ್ಮ ಗಾಂಧೀಜಿಯವರಂತಾರಂತ, ಹೌದು ನಿಜ, ಮಹಾತ್ಮ ಬಸವೇಶ್ವರರ ಜೀವನ ಆದರ್ಶ ತತ್ವಗಳ ಪ್ರಕಾರ ಎಲ್ಲರೂ ನಡೆದಿದ್ದೇ ಆದ್ರೆ ಈ ಭೂಲೋಕ ಕೇವಲ ಭೂಲೋಕವಾಗಿರುವುದಿಲ್ಲ, ಈ ಭೂಲೋಕವೇ ಸ್ವರ್ಗ ಆಕ್ಕೈತಿ ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ. ಅಂಥ ಬಸವ ಪುರಾಣ ಹೇಳುವುದಂದ್ರೆ ಭಾಗ್ಯ, ಕೇಳುವುದು ಅಂದ್ರೆ ಭಾಗ್ಯ. ಯವ ಹೌದಲ್ಲ, ದೊಡ್ಡ ಭಾಗ್ಯ. ನೀವೆಲ್ಲ ನಮ್ಮ ಗಡಿಗೌಡಗಾಂವ್ ಅಜ್ಜಾರು ಹೇಳಿರ್ತಕ್ಕಂಥ ಬಸವ ಪುರಾಣ ಕೇಳಿರಿ. ನಿಮ್ಮೂರಾಗ ಹೇಳ್ಯಾರನಿಲ್ರಿ? ಏನವರು ಅವ್ರು ಹೇಳಾಕತ್ರ ಮುಗಿದು ಹೋತ್ ಎಲ್ಲ ಮರ್ತು ಬಿಡವ. ಎಷ್ಟು ರುಚಿ ಅಂತಂದ್ರೆ ಏನು ರುಚಿ ಹೇಳ್ರಿ ಬಾ? ಸಕ್ರಿ ಭಾಳ ರುಚಿ ಅಂತೀರೇನಿಲ್ಲ? ಅದಕ್ಕಿಂತ ರುಚಿ ಯಾವ್ದು ಹೇಳ್ರಿ? ದ್ರಾಕ್ಷಿ ಅದಕ್ಕೆ ರುಚಿ ಅಂತೀರೇನಿಲ್ಲ? ಅದಕ್ಕಿಂತ ರುಚಿ ಯಾವ್ದು ಹೇಳ್ರಿ? ಜೇನು ಭಾಳ ರುಚಿ ಅಂತೀರಲ್ಲ, ಜೇನ್ಕಿಂತ ರುಚಿ ಯಾವ್ದು ಗೊತ್ತದ? ಏನು? ಅಮೃತ ಅಂತಾರ ಗೊತ್ತದೇನಿಲ್ಲ? ಆ ಅಮೃತಕ್ಕಿಂತಲೂ ರುಚಿಯಾಗಿರ್ತಕ್ಕಂಥ ಏನಾದ್ರೂ ಕೂಡ ಇದ್ದಿದ್ದೆ ಆದ್ರೆ ನಮ್ಮ ಗಡಿಗೌಡ ಅಪ್ಪುಗಳ ವಾಣಿ, ಅವರ ನುಡಿ, ಅವರ ಮಾತು ನೋಡ್ರಿ. ಎಲ್ಲರೂ ಬ್ಯಾಸರ ಕುಂತಿದ್ರಿ, ಮುಖ ಇಟ್ಟಿಟ್ಟೆ ಆಗಿದ್ದು, ಬ್ಯಾಟ್ರಿ ಎಲ್ಲ ಡೌನ್ ಆಗಿದ್ದು. ಮತ್ತು ಎಷ್ಟು ಹುರುಪಿಗೆ ಎಬ್ಸಿದ್ರು ನಿಮ್ಮನ್ನ, ಹಂಗ ಅದು ಶಕ್ತಿ, ಅದು ಹಂಗ ಅಲ್ಲ, ಅದು ಶಕ್ತಿ. 21 ದಿನಗಳ ಪರ್ಯಂತ 25 ಹಳ್ಳಿಗಳಲ್ಲಿ ಸ್ವಲ್ಪನೂ ಕೂಡ ಬ್ಯಾಸರ ಮಾಡ್ಕೊಳ್ಳಾರ್ದೇನೆ ಏನು ಸಾಯಂಕಾಲ 4 ಗಂಟೆಗೆ ಮಠ ಬಿಡ್ತಿದ್ರು, ರಾತ್ರಿ 2 ಗಂಟೆಗೆ ಮಠಕ್ಕೆ ಬಂದು ಪೂಜಾ ಪ್ರಸಾದ ಮಾಡ್ಕೊಳ್ತಿದ್ರು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ಕಾರ್ಯಕ್ರಮದ ಯಶಸ್ಸಿನ ಸಲುವಾಗಿ, ನಿಮ್ಗೆಲ್ಲರಿಗೂ ಕೂಡ ಧರ್ಮದ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅನ್ನೋ ಸಲುವಾಗಿ. ಅವ್ರಿಗಿಷ್ಟ ಚಪ್ಪಾಳಿ ತಟ್ಟಿದ್ರೆ ಸಾಲೋದಿಲ್ಲ, ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಆ ಮಹಾಪೂಜ್ಯರನ್ನು ನಾವು ಅಭಿವಂದಿಸ್ಬೇಕು. ಯಾಕಂತಂದ್ರೆ ಕ್ಯಾಡ್ಗಿ ಅಜ್ಜಾರು ಅಂತಂದ್ರೆ ನನ್ನ ಅಣ್ಣ ಅಂತ ಕರೀತಾರ ಅವ್ರು. ನಾವು ಸನ್ಯಾಸಿಗಳೇವ,
ಉಡ್ದಾರ ಹರಿದು ನಮಗೆ ಮಟ್ಟಕ್ಕೆ ಮಾಡಿರ್ತಾರೆ. ನಿಮಗೆ ಯಾರು ಇಲ್ಲ, ಅವಿಲ್ಲ, ಅಪ್ಪಿಲ್ಲ, ಬಂಧು ಇಲ್ಲ, ಬಳಗಿಲ್ಲ, ಯಾರು ಇಲ್ಲ, ನೀ ಸನ್ಯಾಸಿ ಅಂತ ತಿಳ್ಕೊಂಡು ನಮಗೆ ಮಟ್ಟಕ್ಕೆ ಮಾಡಿರ್ತಾರೆ. ಆದ್ರೆ ಗಡಿಗೌಡ್ಗ ಒಪ್ಕೊಳ್ಳಂತಾರೆ, ನಾನು ಸನ್ಯಾಸಿ ನಿಜ ಇಲ್ಲ ಅಂತಲ್ಲ, ಆದ್ರೆ ನನಗೆ ತಂದೆ ತಾಯಿ ಅಣ್ಣನ ಪ್ರೀತಿಯನ್ನು ಕೊಟ್ಟಿರ್ತಕ್ಕಂಥ ಅಪರೂಪದ ಸ್ವಾಮಿಗಳು ಅಂತಂದ್ರೆ ಖ್ಯಾಡ್ಗಿ ಸ್ವಾಮಿಗಳು ಅಂತ ತಿಳ್ಕೊಂಡು ನಿಮ್ಮ ಅಜ್ಜಾರ ಮ್ಯಾಲ ಅವ್ರಿಗೆ ಅಷ್ಟೊಂದು ಪ್ರೀತಿ ಅವರಿಗೆ. ಅಂಥ ಅಜ್ಜಾರು 21 ದಿನಗಳ ಪರ್ಯಂತ ಅದ್ಭುತವಾಗಿರ್ತಕ್ಕಂಥ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ನಮ್ಮ ಶಿವಪುರ ಅಜ್ಜಾರು ನೋಡ್ರಿ, ಎಷ್ಟು ಅವರಿಗಂತೂ ನಿದ್ದಿನ ಇಲ್ಲ. ಖ್ಯಾಡ್ಗಿ ಭಕ್ತರು ನೋಡ್ರಿ ನಿಲ್ರಿಪ್ಪ, ನೋಡ್ರಿ ನಿಲ್, ಎಷ್ಟು ಅವ್ರ ಪರಿಶ್ರಮ, ಏನು ಸುದ್ದಿ, ಹಗಲು ರಾತ್ರಿ ಓಡಾಡೋದು, ಪತ್ರಿಕೆ ಮಾಡಿಸೋದು, ಬ್ಯಾನರ್ ಮಾಡಿಸೋದು, ಅದು ಮಾಡಿಸೋದು, ಇದು ಮಾಡಿಸೋದು, ವಿಶ್ರಾಂತಿ ಅನ್ನೋದೇ ಇಲ್ಲ. ಅವ್ರ ಜೊತೆಗೆ ನಮ್ಮ ಇನ್ನೂ ಅನೇಕ ಜನ ಪೂಜ್ಯರು, ಇಂಚಗೇರಿ ಅಜ್ಜಾರು, ಆನಂತರ ನಮ್ಮ ಅಗರ್ಖೇಡ್ ಅಜ್ಜಾರು, ಇವರೆಲ್ಲ ರೋಡ್ಗೆ ಅಜ್ಜಾರು ಬಹಳ ಎಡಗೈಯಾಗಿ ಬಲಗೈಯಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅದಕ್ಕೆ ಒಟ್ಟಿನೊಳಗೆ ಇವತ್ತು ಟೈಮ್ ಭಾಳ ಆಗ್ಯದ, ಹೆಚ್ಚಿಗೇನು ಹೇಳೋದಿಲ್ಲ. ನಾಳೆಗೆ ಎಷ್ಟು ಗಂಟೆಗೆ ಬರ್ಬೇಕ್ರಿವ? ನಾಳೆಗೆ ಎಷ್ಟು ಗಂಟೆಗೆ ಬರಬೇಕು? ಇವತ್ತು ಪ್ರಾರಂಭ. ಯಾಕಂತಂದ್ರೆ ಇಂಡಿಯಾಗೆಲ್ಲ ಪಾದಯಾತ್ರೆ ಮಾಡಿ ಇಲ್ಲಿಗೆ ಬಂದು ಮುಟ್ಟಬೇಕಾದ್ರೆ 8 ಗಂಟೆ ಆಯ್ತು. 8:30 ಶುರು ಮಾಡಿದ್ವಿ, ಈಗಾಗಲೇ 10:30 ಆಯ್ತು ಅಂತ ಕಾಣಿಸ್ತದ. 11 ಗಂಟೆ ಆಗಕತ್ತೈತಿ. ಯವ್ವ ಅಂತಾರವ್ರು. ನೀವೇನು ಸನ್ಯಾಸಿಗಳು ಕರೆದು ಕಟ್ಟೋರಿಲ್ಲ, ತುಳಸಿ ಮೇವು ಹಾಕೋರಿಲ್ಲ. ರಾತ್ರಿ 11 ಆಯ್ತು, 12 ಆಯ್ತು, 2 ಆಯ್ತು, 3 ಆಯ್ತು. ನಮಗೆ ಗಂಡದಾನ, ಹೆಂಡತಿ ಅದಾಳು, ಮಕ್ಕಳು ಅದಾವು, ಮೊಮ್ಮಕ್ಕಳು ಅದಾವು, ಎಲ್ಲ ಬಿಟ್ಟುಕೊಟ್ಟು ನಾವು ಖ್ಯಾಡ್ಗಿಗೆ ಬಂದೀವಿ ಅಂತೇಳಿ ಇವ್ರು ನನಗೆ ಬೈಯಾಕತ್ತಾರೆ. ಹೌದೇನಿಲ್ಲ? ನಾಳೆ ಹಂಗಿಲ್ಲ ನೋಡ್ರಿವ, ಕರೆಕ್ಟ್ 6:30 ಕಾರ್ಯಕ್ರಮ ಶುರು. ಏನ್ರಪ್ಪ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಶುರು, 6:45 ಬಸವ ಪುರಾಣ ಶುರು. ಏನ್ರಿ 8 ಗಂಟೆಗೆ ಬಸವ ಪುರಾಣ ಮುಕ್ತಾಯ. ಯಾಕೆ ಮತ್ತೆ ಅಜ್ಜಾರದು ನೋಡ್ರಿ ತುಲಾಭಾರ ಕಾರ್ಯಕ್ರಮ ಇರ್ತದ. ಒಬ್ಬರಲ್ಲ ಇಬ್ಬರಲ್ಲ, ದಿವಸ 8-10 ಮಂದಿ ತುಲಾಭಾರ ಮಾಡ್ತಕ್ಕಂಥ ಪುಣ್ಯಾತ್ಮರು. ಅದಕ್ಕೆ ನಾವು 8:30 ಒಳಗಾಗಿ ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕು. 8:00 ಮಂಗಲ ಆದ ತಕ್ಷಣ ನೀವು ಪ್ರಸಾದಕ್ಕೆ ಹೋಗಬೇಕು. 9 ರಿಂದ 9:30 ಒಳಗಾಗಿ ಹಳ್ಳಿ ಮಂದಿ ಹಳ್ಳಿಯಾಗಿರ್ಬೇಕು. ಯಾಕೆ 8-8:30 ಆತು ಅಂತಂದ್ರೆ ಏನಿದು ಚಳಿ, ಅಬ್ಬಬ್ಬಬ್ಬಬ್ಬಬ್ಬ, ಏನ್ರಿಪ್ಪ ಬರ್ಪ್ ಉಗ್ದಂಗೆ ಆಕೈತಿ, ಅಂಥ ಚಳಿ ಐತಿ. ಅದಕ್ಕೆ 8:30 ಕಾರ್ಯಕ್ರಮ ಕ್ಲೋಸ್. 9:30 ಭಾಳ ಆದ್ರೆ 10 ಗಂಟೆ ಒಳಗೆ ನಿಮ್ಮ ಊರಾಗ ನೀವು ಇರಬೇಕು. ಮತ್ತು ನಮ್ಮ ಮೌದ್ಯರು ಇವತ್ತು ನೀವು ಬಂದಿರಲ್ಲ, ಇವತ್ತು ನಮ್ಮ ಡ್ಯೂಟಿ ಮುಗೀತು ಅಂತ ತಿಳ್ಕೊಂಡು ಹೊಚ್ಕೊಂಡು ಮಕ್ಕೊಂಡ್ರೈತಿ. ನಾಳೆ ಬರೋದ ಹಂಗೆ ಬಸವಣ್ಣನ ಪುರಾಣ ರೀ ಬಾ. ಬಸವಣ್ಣನ ಪುರಾಣ ಇದು ಅಂತಿಂಥವ್ರಿಗೆ ಸಿಗೋದಿಲ್ಲ, ಪುಣ್ಯ ಮಾಡಿದವ್ರಿಗೆ ಮಾತ್ರ ಬಸವ ಪುರಾಣ ಸಿಗ್ತದ. ಕಿರಾಣಿ ಅಂಗಡಿಗೆ ಹೋಗ್ತೀರಿ, ಯಾತ್ರ ಸಲುವಾಗಿ ತಂಗಿ, ಕಿರಾಣಿ ಸಾಮಾನು ಸಲುವಾಗಿ, ಬಟ್ಟೆ ಅಂಗಡಿಗೆ ಬಟ್ಟೆ ಸಲುವಾಗಿ, ಪಾತ್ರೆ ಅಂಗಡಿಗೆ ಪಾತ್ರೆ ಸಲುವಾಗಿ, ಬಂಗಾರ ಅಂಗಡಿಗೆ ಎಲ್ಲರೂ ಹೋಗಾಕೈತೇನು? 1,34,000 ರೂಪಾಯಿ ಆಗೈತಿ ತೊಲಿಗೆ. ಎಲ್ಲರೂ ಹೋಗಾಕೈತೇನು ಬಂಗಾರ ಅಂಗಡಿಗೆ? ಬಂಗಾರ ತಗೊಳ್ಳೋ ಯೋಗ್ಯತೆ ಇದ್ದವ ಮಾತ್ರ ಹೆಂಗೆ ಬಂಗಾರದ ಅಂಗಡಿಗೆ ಹೋಗ್ತಾನೋ, ಬಸವ ಪುರಾಣ ಕೇಳುವ ಯೋಗ್ಯತೆ ಇದ್ದವ್ರು ಮಾತ್ರ ಬಸವ ಪುರಾಣ ಕೇಳಾಕ ಬರ್ತಾರೆ. ಎಲ್ಲರಿಗೂ ಸಿಗೋದಿಲ್ಲ, ಅದು ಪುಣ್ಯ ಮಾಡಿದವರಿಗೆ ಮಾತ್ರ ಬಸವ ಪುರಾಣ ಸಿಗ್ತದೆ. ಅದಕ್ಕೆ ನಾಳೆಯಿಂದ ಕರೆಕ್ಟ್ 6 ಗಂಟೆ. ಏನ್ರಿಪ್ಪ ನೀವೇನು ದಿವಸ ಹಳ್ಳಿ ಬುತ್ತಿ, ನಮ್ಮ ಖ್ಯಾಡ್ಗಿ ಹಿರಿಯರು ಯುವಕರೇನದಿರಲ್ಲ, ಎಲ್ಲ ಹಳ್ಳಿ ಜನರಿಗೆ 6 ಗಂಟೆಗೆ ಅವರು ಇದಕ್ಕೆ ಬುತ್ತಿ, ಏನು ಬಸವ ಬುತ್ತಿ ತಗೊಂಡು 6 ಗಂಟೆಗೆ ಅವರು ಖ್ಯಾಡ್ಗಿಗೆ ಇರಬೇಕು. ಯಾಕೆ ಬೇಗ ಬಂದು ಬೇಗ ಹೋಗಿಬಿಡ್ಬೇಕು. ಅವರು ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಯಾಕೆ ಪಾಪ ರೋಡ್ ಒಂದು ಚಲೋ ಇಲ್ಲ, ಮೋಟ್ರ್ ಸೈಕಲ್ ತೊಗೊಂಡು ಬರ್ತಿರ್ತಾರ, ಟ್ಯಾಕ್ಟರ್ ತೊಗೊಂಡು ಬರ್ತಿರ್ತಾರ, ನಡ್ಕೊಂತ ಬರ್ತಿರ್ತಾರ, ಚಕಡಿ ತೊಗೊಂಡು ಬರ್ತಿರ್ತಾರ, ಯಾರಿಗೂ ತೊಂದರೆ ಆಗಬಾರ್ದು. ಅದಕ್ಕೆ ಬೇಗ ಶುರು ಮಾಡಿ ಬೇಗ ಬಿಡಬೇಕು. ಆದರೂ ಒಂದು ಮಾತು ಮಾತ್ರ ನಾವೆಲ್ಲರೂ ಕೂಡ ಭಾಳ ಮೆಚ್ಕೋಬೇಕ್ರಿ ಅಪ್ಪಾರ. ಏನು ಅಂತಂದ್ರೆ ನಮ್ಮ ಖೇಡ್ಗಿಯ ಎಲ್ಲ ಯುವಕರು, ನಮ್ಮ ಖೇಡ್ಗಿಯ ಎಲ್ಲ ಹಿರಿಯರು, ಅವ್ರೆಟ್ಟು ಹುರುಪು ಹುಮ್ಮಸ್ಸಿನಿಂದ ಕಾರ್ಯಕ್ರಮ ಮಾಡಕತ್ತಾರ ಅಂತಂದ್ರೆ ಅಗ್ದಿ ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ, ಅಷ್ಟು ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಿಳ್ಕೊಂಡು ಭಾಳ ಎಲ್ಲರಿಗೂ ಕೂಡ ಹುರುಪು ಹುಮ್ಮಸ್ಸದ. ಯಪ್ಪ ನೀವು ಈ ಮಠದ ಭಕ್ತರಾಗಿ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತ ತಿಳ್ಕೊಂಡು ನೀವು ಹೆಂಗೆ ತುದಿಗಾಲಾಗ ನಿಂತೀರಿ, ನಾವು ಸನ್ಯಾಸಿಗಳು ಕೂಡ ನಿಮ್ಮಂಗ ತುದಿಗಾಲಾಗ ನಿಂತೀವಿ ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಅಂತ.
ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ, ಹಳ್ಳಿ ಜನ ಎಲ್ಲರೂ ಕೂಡಿ ಈ ಮುತ್ಯಾನ ಕಾರ್ಯಕ್ರಮ, ಶುಭ ಸಜ್ಜನ ಕಾರ್ಯಕ್ರಮ, ಬಸವರಾಜೇಂದ್ರ ಅಜ್ಜನ ಕಾರ್ಯಕ್ರಮ ಎಲ್ಲರೂ ಚೆನ್ನಾಗಿ ಮಾಡೋಣ. ನಾಳೆ ಆದಷ್ಟು ಬೇಗ ಬಸವ ಪುರಾಣಕ್ಕೆ ಸೇರೋಣ ಎಂಬತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಸೇವೆಯನ್ನ ಹಾನಗಲ್ಲು ಕುಮಾರೇಶನ ಪಾದಕ್ಕೆ ಅರ್ಪಣೆ ಮಾಡ್ತೇವೆ.